ಶುರು ಮಾಡಿ ಸೂರಜ್ ಅವರೇ. ಅಭಿಮಾನಿ ದೇವರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಮಾತಾಡ್ತಾ ಇರೋದು. ಏನು ಬರೀ ಧ್ವನಿ ಕೇಳಿಸ್ತಾ ಇದೆ, ಶರೀರ ಕಾಣಿಸ್ತಾ ಇಲ್ಲ ಅಂತ ನೀವು ಅನ್ಕೋತಾ ಇದ್ದರೆ, ನಾನು ನನ್ನ ಶರೀರನ ಪವಿತ್ರ ಭೂಮಿಯಾದ ಕರ್ನಾಟಕದಲ್ಲಿ ಜನರಿಂದ ಮಣ್ಣಾಗಿ ಬಿಟ್ಟು ಹೋಗಿದ್ದೀನಿ. ಈಗ ನೀವು ನನ್ನ ನೆನೆಸ್ಕೊಂಡಾಗ ಮಾತ್ರ ನನ್ನ ಧ್ವನಿಗೆ ಚೈತನ್ಯ ಬರುತ್ತೆ. ಕನ್ನಡ ನಾಡು ನುಡಿ ಇದರ ಬಗ್ಗೆ ನೀವು ಸಭೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಬಂದು ಒಂದು ಕ್ಷಣ ಸಭೆ ನೋಡೋಣ ಅಂತ ಬಂದಿದ್ದೀನಿ. ನಿಮ್ಮ ರಾಜಕುಮಾರ ಓದ್ದವನು ಬರ್ದವನಲ್ಲ, ಆದ್ರೆ ನಮ್ಮ ತಂದೆಯವ್ರು ನನ್ಗೊಂದು ಮಾತು ಹೇಳ್ತಾ ಇದ್ರು. ನೋಡ್ಕಂದ, ಈ ತರ ಸಭೆಯಲ್ಲಿ 4 ಜನ ಸೇರಿದಾಗ ಅಲ್ಲಿ ಲೈಂಗಿಕ, ಧಾರ್ಮಿಕ ಮತ್ತು ರಾಜಕೀಯ ವಿಷಯಗಳನ್ನ ಮಾತಾಡಬಾರ್ದು ಕಂದ. ಯಾಕಂದ್ರೆ ಆ ವಿಷಯಗಳಿಂದ ಜನ ಉದ್ವೇಗವಾಗ್ತಾರೆ ಅಂತ. ನಾನು ನಮ್ಮ ತಂದೆಯಿಂದ ಕಲ್ತಿರೋ ಒಂದು ವಿಷಯನ ನಿಮಗೆ ಹೇಳಿ ಈ ಸಭೆ ಹೇಗೆ ನಡೆಸ್ತೀರಾ ಅಂತ ನಾನು ಕೇಳ್ತೀನಿ. ಈಗ ನಾನು ನಿಮ್ಮಿಂದ ಬಹಳ ದೂರ ಆಗಿದ್ದೀನಿ. ನನ್ನ ಜೊತೆ ಪಾರ್ವತಿ ಮತ್ತೆ ಅಪ್ಪು ಬೇರೆ ಇದ್ದಾರೆ. ಅಪ್ಪು ಇಲ್ಲಿಗೆ ಬಂದ ಮೇಲೆ ಮಗು ಆಗ್ಬಿಟ್ಟಿದ್ದಾನೆ. ಹಾಗಾಗಿ ಅಪ್ಪಾಜಿ ನೀವು ಹಾಡಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಂತ ಕೂತಿದ್ದಾನೆ. ಈಗ ಅವನಿಗೆ ಹಾಡಿ ನಾನು ಊಟ ಮಾಡ್ಸಕ್ಕೆ ಹೋಗ್ತೀನಿ. ಮತ್ತೆ ಸಮಯದಲ್ಲಿ ಬಂದು ನಿಮ್ಮನ್ನ ಕಾಣ್ತೀನಿ. ಕನ್ನಡಕ್ಕೆ ಜಯವಾಗಲಿ. ನಿಮ್ಮ ಪ್ರಯತ್ನ ನೀವು ಮುಂದೆ ಮಾಡ್ತಾ ಇರಿ. ಅಭಿಮಾನಿ ದೇವರುಗಳಿಗೆ ಮತ್ತೆ ನನ್ನ ನಮನ ಹೇಳ್ತಾ ಮತ್ತೆ ಇನ್ನೊಂದಿನ ಸಿಗುವ. ನೀವು ಮುಂದುವರಿಸಿ. ಯಾರೀಗ ಸೂರಜ್ ಅವರು ಮಾತಾಡಿದ್ದು? ಸರ್ ಅಚ್ರೇಕರ್ ಸರ್, ನೀವು ನೆಕ್ಸ್ಟ್ ಅಧ್ಯಕ್ಷರು. ಈಗ ನಮ್ಮ ಅಧ್ಯಕ್ಷರು ವೇದಿಕೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಈ ಕನ್ನಡ ಮತ್ತು ಇಂಗ್ಲಿಷ್ ದ್ವಿಭಾಷಾ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಸುಸ್ವಾಗತ. ಇವತ್ತು ಸೂರಜ್ ಅವರು ಒಂದು ಸಂತೋಷ ಅದರ ಬಗ್ಗೆ ಭಾಷಣ ಮಾಡ್ತಾ ಇದ್ದಾರೆ. ಅದ್ ನೋಡಿದಾಗ ನನಗೆ ಅನಿಸ್ತು, ಈ ಸಂತೋಷ ಅಂದ್ರೆ ಏನು ಅಂತ. ನನಗೆ ಒಂದು ಚಿಕ್ಕ ಉದಾಹರಣೆ ನೆನಪಾಗುತ್ತೆ. ನಾವು ಎಷ್ಟೋ ಸಲ ಈ ಒಂದು ತಪ್ಪನ್ನ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮಾಡ್ತಾ ಹೋಗ್ತೀವಿ. ತಂದೆ ಮಗ ಕೂತಿದ್ದಾರೆ. ತಂದೆ ಮಗನಿಗೆ ಒಂದು ದೊಡ್ಡ ಒಂದು 5 ಸ್ಟಾರ್ದು ಚಾಕ್ಲೇಟ್ ಕೊಡ್ತಾನೆ. ನಮಗೆ ಕೊಟ್ಟ ತಕ್ಷಣ ಮಗ ಅಯ್ಯೋ ತುಂಬಾ ಒಳ್ಳೇದಾಯ್ತು ಡ್ಯಾಡ್, ನನಗೆ ತಂದು ಕೊಟ್ಬಿಟ್ಟಿದ್ಯಾ ಅಂತ. ನಿಂಗೆ ತುಂಬಾ ಖುಷಿ ಆಯ್ತಾ? ಹೌದು ಖುಷಿ ಆಯ್ತು. ತುಂಬಾ ಸಂತೋಷ ಆಯ್ತಾ? ತುಂಬಾ ಸಂತೋಷ ಆಯ್ತು ಡ್ಯಾಡ್, ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯ್ತು ಅಂತ. ಆಯ್ತು, ನೀನ್ ತಿನ್ನು ಅಂತ ಹೇಳ್ತಾರೆ. ಅವ ತಿಂತಿದ್ದಾಗೆ ಅವನು ತಂದೆ ಮತ್ತೊಂದು ಕಿಸೆಯಿಂದ ದೊಡ್ಡ ಸೈಜಿನ ಒಂದು 5 ಸ್ಟಾರ್ ಚಾಕ್ಲೇಟ್ ಹೊರಗೆ ತೆಗಿತಾರೆ. ಅವಾಗ ಮಗ ಅದ್ ನೋಡಿ, ಡ್ಯಾಡ್ ನಿಲ್ಲಿ ಸ್ವಲ್ಪ, ನಿಮ್ಮ ಕೈಯಲ್ಲಿ ನನಗಿಂತೂ ದೊಡ್ಡ ಚಾಕ್ಲೇಟ್ ಇದೆಯಲ್ಲ. ಹೌದು ಇದೆ, ಅದಕ್ಕೇನಾಯ್ತು? ನಿನ್ನ ಪರವಾಗಿ ನೀ ತಿಂತ ಹೋಗ್ಬಿಡು. ಇಲ್ಲ, ನೀನೇ ಹೇಳಿದಲ್ವಾ ಇದೇ ನೀ ಸಂತೋಷವಾಗಿದ್ದೀನಿ ಅಂತ. ಆದ್ರೆ ಈಗ ನಾನು ಸಂತೋಷವಾಗಿಲ್ಲ. ಯಾಕೆ? ನಿನ್ನ ಕೈಯಲ್ಲಿ ದೊಡ್ಡ ಚಾಕ್ಲೇಟ್ ಇದೆ ಅಲ್ವಾ. ಆಯ್ತು, ಇದು ಬೇಕಾ ನಿನಗೆ? ಹಾ ಆಯ್ತು ತಗೋ. ಈಗ ಹೇಳು, ನೀನು ನಿಜವಾಗ್ಲೂ ಸಂತೋಷವಾಗಿದೀಯಾ? ಈಗ ನಿಜವಾಗ್ಲೂ ಸಂತೋಷವಾಗಿದ್ದೀನಿ ಡ್ಯಾಡಿ. ನೋಡು, ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ, ಅತ್ಯಂತ ತೃಪ್ತಿಯಾಗಿ ಸಂತೋಷವಾಗಿದೀಯಾ? ಅಯ್ಯೋ ತುಂಬಾ ಡ್ಯಾಡಿ, ತುಂಬಾ ನಿಮ್ಗೆ ಥ್ಯಾಂಕ್ಸ್, ನಿಮ್ಗೆ ಧನ್ಯವಾದಗಳು ಅಂತ ಹೇಳ್ತಾನೆ. ಆಯ್ತು, ಹಾಗಾಗ್ತೀನಿ. ಅಚ್ರೇಕರ್ ಸರ್ದು ಫ್ರೀಸ್ ಆಯ್ತಾ ಅನ್ಸುತ್ತೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಅವ್ರು ಫ್ರೀಸ್ ಆದ್ರ ನಾನ್ ಫ್ರೀಸ್ ಆದ್ನ. ಒಂದೇ ನಿಮಿಷ, ಅವ್ರಿಗೆ ಕಾಲ್ ಮಾಡ್ತೀನಿ. ಬಹುಶಃ ಅವ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಅವರು ಫ್ಲೋಲ್ ಹಾಗೆ ಹೋಗ್ಬಿಟ್ಟಿರ್ತಾರೆ.
ಸರಿ, ಹಾ ವಾಪಸ್ ಬಂದ್ರಿ. ಈಗ ಕೇಳಿಸುತ್ತಲ್ವಾ? ಕೇಳಿಸ್ತಾ ಇದೆ ಸರ್. ಕೊನೆಗೆ ತಂದೆ ಏನ್ ಮಾಡ್ತಾನೆ, ಆಯ್ತು ನನ್ನ ಹತ್ರ ದೊಡ್ಡ ಚಾಕ್ಲೇಟ್ 2 ಇದ್ರೆ ಏನಾಯ್ತು, ನೀನು ಇದೇ ನನಗೆ ಹೇಳಿದೆ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಿ. ಮತ್ತೆ ಆಕೆಗೆ ಕೊನೆಗೆ ಅವನು ಹೇಳ್ತಾನೆ, ನೋಡು ಇದೇ ನಾವು ಜೀವನದಲ್ಲಿ ಕಲ್ತ್ಕೋಬೇಕಾಗಿರೋದು. ಯಾವಾಗ ನಮ್ಮ ಒಂದು ಸಂತೋಷ ಮತ್ತೊಬ್ಬರ ಜೊತೆ ನಾವು ಹೋಲಿಕೆ ಮಾಡಿದಾಗ ಅಥವಾ ತುಲನೆ ಮಾಡಿದಾಗ ಆವಾಗ ನಮ್ಮ ಸಂತೋಷವನ್ನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಅದಕ್ಕೋಸ್ಕರ ಪರಮಾತ್ಮ ನಮ್ಮಲ್ಲಿ ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ಅದನ್ನೇ ನೋಡ್ಕೊಂಡು ನಾವು ಸುಖವಾಗಿರ್ಬೇಕು, ಸಂತೋಷ ಪಡಬೇಕು. ಅದನ್ನ ಬಿಟ್ಟು ನಾವು ಮತ್ತೊಬ್ಬರ ಒಂದು ಅವ್ರ ಹತ್ರ ಏನಿದೆ, ಅವ್ರಿಗೆ ನನಗಿಂತ ಹೆಚ್ಚಿದೆಯಾ ಅಂತ ಯಾವಾಗ ಈ ಒಂದು ಹೋಲಿಕೆ ಅಥವಾ ತುಲನೆಯನ್ನು ಮಾಡ್ತೇವೋ ಆವಾಗ ಕೂಡ ನಮ್ಮ ಸಂತೋಷಕ್ಕೆ ಕುತ್ತು ಬರುತ್ತೆ ಅಂತ ನಾವು ಹೇಳ್ಬೋದು. ಆಮೇಲೆ ಮತ್ತೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೇನೆ ನಾನು. ಎಷ್ಟೋ ಸಲ ನಾವು ಹೇಳ್ತೀವಿ, ಹೌದಪ್ಪ ಪರಮಾತ್ಮ ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ, ಆದ್ರೆ ಅದನ್ನೇ ನಮಗೆ ನೋಡ್ಲಿಕ್ಕೆ ನಮಗೆ ಸಾಕಷ್ಟು ಸಮಯ ಇಲ್ಲ. ನಮ್ಮ ಇರ್ತಕ್ಕಂತ ಸಮಯವನ್ನು ಪೂರ ನಾವು ಮತ್ತೊಬ್ಬರ ಹತ್ರ ಏನಿದೆ, ಅವ್ರ ಮನೆ ಎಷ್ಟು ದೊಡ್ಡದಿದೆ, ಅವರಲ್ಲಿ ಎಷ್ಟು ಕಾರಿದೆ, ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತೀವಿ ಹೊರತಾಗಿ ಹಾಗೆ ಲೆಕ್ಕ ಹಾಕಿ ನೋಡಿದ್ರೆ ಪರಮಾತ್ಮ ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ಅದನ್ನ ನೋಡಿದ್ರೆ ನನಗನ್ಸುತ್ತೆ, ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾತ್ರ ಎದ್ದ ಕೂಡಲೇ ನಮ್ಮ ಬೆಡ್ನಿಂದ ಕಣ್ಣು ಮುಚ್ಚಿಕೊಂಡು 2 ಕೈಗಳನ್ನ ಜೋಡಿಸಿ ಪರಮಾತ್ಮ ಹೇಳ್ಬೇಕು, ಪರಮಾತ್ಮ ನಿಜವಾಗ್ಲೂ ನಾನು ತುಂಬಾ ಧನ್ಯವಾದಗಳು ನಿನಗೆ ಅರ್ಪಿಸ್ತಾ ಇದ್ದೀನಿ. ನನಗೆ ಸಾಕಷ್ಟು ನೀನು ಕೊಟ್ಟಿದೀಯಾ, ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದ್ದೀಯಾ, ಕೇಳದೆ ಇದ್ರೂ ಕೂಡ ನನಗೆ ಕೊಟ್ಟಿದ್ದೀಯಾ ಅಂತ ಹೇಳಿ. ಅದಕ್ಕೆ ಒಂದ್ಸಲ ಒಬ್ಬ ಆಫೀಸ್ನಲ್ಲಿ ಒಬ್ಬನು ಕೂತಿರ್ತಾನೆ, ಅವನಿಗೆ ತುಂಬಾ ಡಿಪ್ರೆಷನ್ ಆಗ್ಬಿಟ್ಟಿರುತ್ತೆ. ಕೊನೆಗೆ ಏನ್ ಮಾಡ್ಬೇಕಂತ ತಿಳಿಯಲ್ಲ ಅವನಿಗೆ. ಆಮೇಲೆ ಕಿಟಕಿಯಿಂದ ನೋಡ್ತಾನೆ, ಅಲ್ಲಿ ರೋಡಿನ ಪಕ್ಕದಲ್ಲಿ ಒಬ್ಬ ಭಿಕ್ಷುಕ ಕೂತಿರ್ತಾನೆ. ಅವಾಗ ಅಂತಾನೆ, ಅಯ್ಯೋ ಪರವಾಗಿಲ್ಲ ಬಿಡಪ್ಪ, ಅವನ ಜೀವನಕ್ಕಿಂತ ನನ್ನ ಜೀವನ ಎಷ್ಟೋ ವಾಸಿ. ಅವನು ಪಾಪ ನಿತ್ಯ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ಅವನು ಇರ್ಲಿಕ್ಕೆ ಮನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ಪರಮಾತ್ಮ ಅಂತ ಪ್ರಸಂಗ ಅಂತೂ ಕೊಟ್ಟಿಲ್ಲಲ್ವಾ. ಸೊ ನಾನೇ ನಿಜವಾಗ್ಲೂ ಸಂತೋಷ ಇದ್ದೀನಿ, ಪರಮಾತ್ಮ ಧನ್ಯವಾದ ಅಂತ ಹೇಳ್ತಾನೆ. ಆಮೇಲೆ ಆ ಭಿಕ್ಷುಕ ಹತ್ರ ಅವನ ತಲೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಭಿಕ್ಷುಕ ಅಲ್ಲಿ ಕೂತಿರ್ತಾನೆ, ರೋಡಿಂದ ಒಬ್ಬನು ತನ್ನ ಕಾಲುಗಳನ್ನು ಕುಂಟುತ್ತಾ ತುಂಬಾ ಕಷ್ಟಪಟ್ಟು ಪ್ರಯಾಸವಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಭಿಕ್ಷುಕ ಅಂತಾನೆ, ಅಯ್ಯೋ ಅವನಿಗೆ 2 ಕಾಲು ಎಷ್ಟು ಕಷ್ಟ ಇದೆ, ನನಗಂತೂ ಕಾಲೆಲ್ಲ ಚೆನ್ನಾಗಿದೆ, ಏನಾದ್ರೂ ಭಿಕ್ಷೆ ಬೇಡ್ಕೊಂಡು ತಿಂದು ಸುಖವಾಗಿ ಮಲ್ಕೋತೀನಿ, ಆದ್ರೆ ಅವ್ನು ನೋಡಿ ನಡಿಲಿಕ್ಕೆ ಆಗಲ್ಲ, ಎಷ್ಟು ಕಷ್ಟ ಪಡ್ತಾ ಇದ್ದಾನಲ್ಲ. ಸೊ ಪರಮಾತ್ಮ ನನಗೆ ಎಷ್ಟೋ ಅವನಿಗಿಂತ ನಾನು ಸುಖ ಆಗಿದ್ದೀನಪ್ಪ, ಧನ್ಯವಾದಗಳು ಅಂತ ಹೇಳ್ತಾನೆ. ಕೊನೆ ಇವನು ಕುಂಟುತ್ತಾ ಹೋಗ್ತಾ ಇರ್ತಾನಲ್ವಾ, ಇವನು ಹೋಗ್ತಾ ಇರ್ಬೇಕಾದ್ರೆ ಒಂದು ಆಂಬ್ಯುಲೆನ್ಸ್ ಹೋಗುತ್ತೆ, ಅದರಲ್ಲಿ ಒಬ್ಬ ರೋಗಿನ ಕರ್ಕೊಂಡು ಹೋಗ್ತಾರೆ. ಅವಾಗ ಈ ಕುಂಟ ಹೇಳ್ತಾನೆ, ಅಯ್ಯೋ ನಾನು ಹೇಗಾದ್ರೂ ಕುಂಟ್ಕೊಂಡು ಹೇಗಾದ್ರೂ ಮನೆಯನ್ನ ಸೇರ್ಕೋತೇನೆ, ಊಟನೂ ಮಾಡ್ತೀನಿ, ಏನಾದ್ರೂ ಮಾಡ್ತೀನಿ. ಇಲ್ಲಿ ನೋಡು ಇವನಿಗೆ ಆಲ್ರೆಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಉಳಿತಾನೋ ಇಲ್ವೋ ಗೊತ್ತಿಲ್ಲ, ಆಂಬ್ಯುಲೆನ್ಸ್ ವೇಗವಾಗಿ ಹೋಗ್ತಾ ಇದೆ. ಅಯ್ಯೋ ಪರಮಾತ್ಮ ನಾನು ಅವನಿಗಿಂತ ಎಷ್ಟೋ ನಾನು ಚೆನ್ನಾಗಿದ್ದೀನಪ್ಪ, ನನಗೆ ಈ ರೀತಿ ಇಟ್ಟಿದಕ್ಕೋಸ್ಕರ ನಿಂಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಅಂತ ಅವನು ಹೇಳ್ತಾನೆ. ಕೊನೆಗೆ ಆ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾ ಇರ್ತಕ್ಕಂತ ರೋಗಿಗೆ ಅವನಿಗೆ ಎಚ್ಚರ ಇರುತ್ತೆ. ಅವನು ಹಾಸ್ಪಿಟಲ್ ಹೋಗ್ತಾ ಇರ್ಬೇಕಾದ್ರೆ ಅವನ ಪಕ್ಕದಲ್ಲೇ ಮತ್ತೊಂದು ಟ್ರಾಲಿಯಲ್ಲಿ ಒಂದು ಶವ ಆವಾಗಲೇ ತೀರ್ಕೊಂಡು ಹೋಗ್ತಾ, ಅದನ್ನ ತಗೊಂಡು ಹೋಗ್ತಾ ಇರ್ತಾರೆ. ಅವ ಅಂತಾನೆ, ಅಯ್ಯೋ ಪರಮಾತ್ಮ ಏನಪ್ಪ, ಅವನ ಜೀವನನೇ ಮುಗಿದೋಗ್ಬಿಡ್ತಲ್ಲ. ನಾನಂತೂ ಆಸ್ಪತ್ರೆಗೆ ಬಂದಿದ್ದೀನಿ, ನನಗೇನಾದ್ರೂ ಚಿಕಿತ್ಸೆ ಕೊಡ್ತಾರೆ, ಸರಿ ಆಗ್ಬೋದು ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಆದರೆ ಇವನಿಗೆ ಎಲ್ಲಾ ಭರವಸೆನ ಕಳ್ಕೊಂಡೇ ಬಿಟ್ಟಿದ್ದಾನಲ್ವಾ. ಅಯ್ಯೋ ಪರಮಾತ್ಮ ನಿನಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ಕೊಡ್ತೇನೆ, ಯಾಕಂದ್ರೆ ನಾನು ಅವನಿಗಿಂತಲೂ ತುಂಬಾ ವಾಸಿ ನಾನು ಅಂತ ಹೇಳ್ತಾನೆ. ಸೊ ಈ ರೀತಿ ನಾವು ಲೆಕ್ಕಾಚಾರ ಮಾಡಿದ್ರೆ ನಾವು ಎಷ್ಟೋ ಸಲ ಏನ್ ಮಾಡ್ತೀವಿ, ನಮ್ಮ ತುಲನೆಯನ್ನ ನಮಗಿಂತ ಮೇಲ್ನವರಿದ್ದವರಿಗೆ ನಾವು ತುಲನೆ ಮಾಡ್ತಾ ಹೋಗ್ತೀವಿ. ಆದ್ರೆ ನಮಗಿಂತ ಕೋಟ್ಯಾಂತರ ಜನರು ನಮಗಿಂತ ಕೆಳಮಟ್ಟದಲ್ಲಿದ್ದಾರೆ, ಅವರು ಕೂಡ ಜೀವನ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡಿದ್ರೆ ಪರಮಾತ್ಮ ನಮಗೆ ಸುಖವಾಗಿ 2 ಹೊತ್ತು ಊಟ ಮಾಡ್ಲಿಕ್ಕೆ ಊಟ, ಮನೆ ಎಲ್ಲವೂ ನಮಗೆ ಕೊಟ್ಟಿದ್ದಾನೆ. ನಮ್ಗೆ ವಿದ್ಯಾಭ್ಯಾಸ ಪ್ರತಿಯೊಂದು ಕೊಟ್ಟಿದ್ದಾನೆ. ಇದನ್ನೆಲ್ಲ ನೋಡಿದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತಾ, ದಿನನಿತ್ಯ ಇವತ್ತಿನಿಂದ ಎಲ್ಲಾ ಟೋಸ್ಟ್ ಮಾಸ್ಟರ್ಗಳಿಗೆ ನನ್ನ ಒಂದು ಕಳಕಳಿ ವಿನಂತಿ ಏನಪ್ಪಾ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲು 2 ಕೈಗಳನ್ನ ಜೋಡಿಸಿ ಕಣ್ಣು ಮುಚ್ಚಿ, ಪರಮಾತ್ಮ ನನಗೆ ತುಂಬಾ ಧನ್ಯವಾದಗಳು, ನನಗೆ ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದ್ದೀಯಾ, ಇದು ನನಗೆ ತೃಪ್ತಿ ಆಗಿದೆ, ನನಗೆ ತುಂಬಾ ಧನ್ಯವಾದ ಅಂತ ಆ ಧನ್ಯವಾದವನ್ನ ಅರ್ಪಿಸಿ ನಾವು ಮುಂದಿನ ಕೆಲಸವನ್ನ ಪ್ರಾರಂಭ ಮಾಡೋಣ
ಅಂತ ಹೇಳ್ತಾ ಇವತ್ತಿನ ಈ ಸಭೆಯನ್ನ ನಡೆಸಿಕೊಡ್ತಕ್ಕಂಥವ್ರು ಮೋಹನ್ ಮೂರ್ತಿ ಅವರು. ಮೋಹನ್ ಮೂರ್ತಿ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳ್ಬೇಕಂತಿಲ್ಲ. ಪ್ರತಿಯೊಂದು ನಮ್ಮ ಒಂದು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಅವ್ರ ಬಗ್ಗೆ ನಾವು ಸಾಕಷ್ಟು ಹೇಳ್ತಾ ಹೋಗ್ತೇವೆ. ಒಟ್ಟಿನಪ್ಪ ಅತ್ಯಂತ ಒಂದು ಭರವಸೆಯನ್ನ ಇಡ್ಬೇಕಾದ್ರೆ ಮೋಹನ್ ಮೂರ್ತಿಯವರ ಮೇಲೆ ಇಡ್ಬೇಕು. ಏನೇ ಆದ್ರೂ ಕೂಡ ಈ ಒಂದು ನಮ್ಮ ಸಭೆ ನಡೆಯುವುದಕ್ಕೋಸ್ಕರ ನಮ್ಮ ಒಂದು ಈ ರಿನ್ಯೂವಲ್ಸ್ ಎಲ್ಲ ಬಂದಾಗ ಅದನ್ನ ಫಾಲೋ ಮಾಡ್ಲಿಕ್ಕೆ ಈ ಕ್ಲಬ್ಬಿನ ಒಬ್ಬ ಸೂತ್ರಧಾರ ಅಥವಾ ಈ ಕ್ಲಬ್ ಅನ್ನು ನಡೆಸ್ತಕ್ಕಂಥ ಸೂತ್ರಧಾರ ಅಂತಕ್ಕಂಥ ಒಂದು ಮಾತು ಹೇಳ್ತಾ ನಾನು ಹೆಚ್ಚು ಸಮಯವನ್ನ ವ್ಯಯ ಮಾಡದೆ ಮೋಹನ್ ಮೂರ್ತಿ ಅವರಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತೇನೆ. ಮೋಹನ್ ಮೂರ್ತಿ ಅವರೇ, ವೇದಿಕೆ ನಿಮ್ಮದು. ತಮ್ಮ ಒಂದು ಪಾತ್ರದ ನಿರ್ವಹಣೆಯನ್ನು ತಾವು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ ಆಚರೇಕರ್ ಸರ್. ಬಹಳ ಉತ್ತಮ ರೀತಿಯಲ್ಲಿ ನೀವು ನಿಮ್ಮ ಅಧ್ಯಕ್ಷೀಯ ಭಾಷಣ ಹೇಳಿದಿರಿ. ನಮ್ಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಟ್ರಿ. ಏನಪ್ಪಾ ಅಂದ್ರೆ ಗ್ರಾಟಿಟ್ಯೂಡ್ ಬಗ್ಗೆ. ಅಂದ್ರೆ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವ್ ಏನಂತಂದ್ರೆ ಗ್ರೇಟ್ಫುಲ್ ಆಗಿರೋದು. ಯಾವಾಗ್ಲೂ ನಮ್ಮ ಹತ್ರ ಇಲ್ದೇ ಇರೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ರೆ ಇರೋ ಮನಃಶಾಂತಿ ಹೋಗ್ಬಿಡುತ್ತೆ. ನಮ್ಮ ಹತ್ರ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಅದಕ್ಕೆ ಏನಂತ ಗ್ರೇಟ್ಫುಲ್ ಆಗಿರ್ಬೇಕು ನಾವು ಅನ್ನೋದನ್ನ ನಿಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ನಮ್ಗೆಲ್ಲ ಮನದಟ್ಟಾಗೋ ರೀತಿಲಿ ಒಂದಷ್ಟು ಕಥೆಗಳ ಮೂಲಕ ಹೇಳಿದ್ರಿ. ನಿಮ್ಗೆ ಧನ್ಯವಾದ. ಈಗ ನಾವು ಸಭೆನ ಶುರು ಮಾಡೋಣ. ಸಭೆನ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ, ನೀವು ತಿಳ್ಕೊಂಡಿರೋ ಹಾಗೆ ಸಂವಿಧಾನ ಅಂದ್ರೆ ಏನು ಅಂದ್ರೆ, ನಂಗೆ ಡೆಫಿನಿಷನ್ ಬೇಡ. ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಅನ್ನೋದನ್ನ ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಹೇಳಿ ನೋಡೋಣ. ನಾವು ಅಚ್ಚರೇಕರ್ ಸರ್ ಇಂದಾನೇ ಶುರು ಮಾಡೋಣ. ಅತ್ಯಂತ ಸರಳವಾಗಿ ಹೇಳ್ಬೇಕಂತಂದ್ರೆ, ಸಂವಿಧಾನ ಅಂತಂದ್ರೆ ಕೆಲವು ನಿಯಮಗಳ ಒಂದು ಚೌಕಟ್ಟು. ಅಂದ್ರೆ ಆ ಚೌಕಟ್ಟನ್ನ ನಾವು ಎಲ್ಲರೂ ಅದನ್ನ ಸರಿಯಾಗಿ ನಾವು ಫಾಲೋ ಮಾಡಿದರೆ ನಮ್ಮ ಜೀವನ ಆಯ್ತು, ನಮ್ಮ ಸಮಾಜ, ನಮ್ಮ ದೇಶ ಒಂದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಅತ್ಯಂತ ಸರಳವಾಗಿ ಹೇಳ್ಬೇಕಂತಂದ್ರೆ, ನಾವೊಂದು ಟ್ರಾಫಿಕ್ ರೂಲ್ಸ್ ಅಲ್ಲಿ ಕೂಡ ಒಂದು ರೂಲ್ಸ್ ಮಾಡಿದ್ವಿ, ಇದೇ ರೀತಿ ಹೋಗ್ಬೇಕು, ಹೀಗೆ ಹೋಗ್ಬೇಕು. ಅದನ್ನ ನಾವು ಫಾಲೋ ಮಾಡ್ತಾ ಹೋಗ್ಬಿಟ್ರೆ ನಮ್ಗೆ ಟ್ರಾಫಿಕ್ ನಲ್ಲಿ ಯಾವುದೇ ತರದ ಅಪಘಾತಗಳಾಗುವುದಿಲ್ಲ, ಏನು ಆಗುದಿಲ್ಲ. ಅಷ್ಟೇ ಅಲ್ಲದ್ರೆ ನಮ್ಮ ಜೀವನ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ದೇಶವು ಕೂಡ ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಅನ್ಯೋನ್ಯವಾಗಿ ಇರ್ಬೇಕಂತಂದ್ರೆ ನಮಗೆ ಕೆಲವು ಈ ನಿಯಮಗಳ ಒಂದು ಚೌಕಟ್ಟಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಈ ನಿಯಮಗಳ ಚೌಕಟ್ಟನ್ನೇ ನಾವು ಅದನ್ನ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೇವೆ. ಧನ್ಯವಾದ ಅಚ್ಚರೇಕರ್ ಸರ್. ಬಹಳ ಅತ್ಯುತ್ತಮ ರೀತಿಯಲ್ಲಿ ನೀವು ಸಂವಿಧಾನನ ವ್ಯಾಖ್ಯಾನಿಸಿದ್ರಿ. ಸಂವಿಧಾನ ಅಂತ ಅಂದ್ರೆ ಒಂದು ದೇಶ ಯಾವ ರೀತಿ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ರೂಪಿಸಿರುವಂತಹ ನಿಯಮಾವಳಿಗಳು. ಈಗ ನಾವು ಒಂದು ಉದಾಹರಣೆ ತಗೊಂಡ್ರೆ, ನಾವು ಮನೇಲೆ ಒಂದಷ್ಟು ಅಲಿಖಿತ ನಿಯಮಗಳಿರ್ತವೆ, ಅಂದ್ರೆ ಅನ್ರಿಟನ್ ರೂಲ್ಸ್. ಈಗ ಇಷ್ಟು ಗಂಟೆಗೆ ಎದೊಳ್ಬೇಕಂತ ಎದೊಳ್ತಾ ಇರ್ತೀವಿ. ಆಮೇಲಿಂದ ಮನೇಲೆ ಅಡಿಗೆ ಇವರೇ ಮಾಡ್ತಾ ಇರ್ತಾರೆ. ಆಮೇಲೆ ಹೊರಗಡೆಯಿಂದ ಗ್ರಾಸರಿ ಇನ್ನೊಬ್ರು ತಗೊಬರ್ತಾ ಇರ್ತಾರೆ. ಇಷ್ಟು ಗಂಟೆಗೆ ಮನೆಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಇರ್ತದೆ. ಮಕ್ಳಿದ್ರೆ ಅವ್ರನ್ನ ರೆಡಿ ಮಾಡೋದು ಒಬ್ರು, ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಡೋದು ಇನ್ನೊಬ್ರು. ಈ ತರ ಏನಂತಂದ್ರೆ ನಾವು ರೂಟೀನ್ ಲೈಫ್ ಅಲ್ಲಿ ಒಂದಷ್ಟು ಕೆಲಸಗಳನ್ನ ಏನಂತಂದ್ರೆ ಹಂಚ್ಕೊಂಡು ನಿರ್ವಹಿಸ್ತಾ ಇರ್ತೀವಿ. ಅದರಲ್ಲಿ ಅಲ್ಲಿ ಏನಂದ್ರೆ ಒಂಥರ ಅದಕ್ಕೇನ್ ರಿಟರ್ನ್ ರೂಲ್ ಇಲ್ಲ, ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕಂತ. ಬಟ್ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಬಿಟ್ಟಿರ್ತೀವಿ ಅಲಿಖಿತ ನಿಯಮಗಳು. ಈ ನಿಯಮಗಳು ಏನಂತಂದ್ರೆ ಆ ಕಡೆ ಈ ಕಡೆ ಆಗ್ಬಿಟ್ರೆ, ಈಗ ಒಂದ್ ದಿವಸ ಏನಂತಂದ್ರೆ ಯಾರೋ ಅಡ್ಗೆ ಮಾಡೋದು ರೆಗ್ಯುಲರ್ ಆಗಿ ಮನೇಲಿ ಅಡ್ಗೆ ಮಾಡ್ತಾ ಇದ್ದಾರೋ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಇಡೀ ಮನೆ ಇದನ್ನೇ ಏನಂತಂದ್ರೆ ಅವತ್ತಿನ ರೂಟೀನೇ ಹಾಳಾಗೋಗ್ತದೆ. ಸೊ ಅದೇ ರೀತಿ ಇದು ಒಂದು ಸಿಂಪಲ್ ಒಂದು ಮನೆದು ಸಂಬಂಧಪಟ್ಟಂಗೆ ಹೇಳ್ತಾ ಇರೋದು. ಆ ರೀತಿ ಏನಂತಂದ್ರೆ ಒಂದ್ ದೇಶ ಅನ್ನೋದು, ಈಗ ಭಾರತ ದೇಶನೇ ನೀವು ಕನ್ಸಿಡರ್ ಮಾಡಿ, ಎಷ್ಟು ಸಂಕೀರ್ಣ, ಎಷ್ಟು ಒಂದು ವೈವಿಧ್ಯತೆ ಇದೆ. ಇಷ್ಟೊಂದು ವಿಚಾರಗಳು ಇರ್ಬೇಕಾದ್ರೆ, ಈ ದೇಶ ಮುಂದಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ನಿಯಮಗಳು ಇರ್ಬೇಕಲ್ವಾ, ಈ ತರದೊಂದು ಚೌಕಟ್ಟು ಇರ್ಬೇಕಲ್ಲ. ಆ ಚೌಕಟ್ಟು ಏನಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅದು ಮದರ್ ಆಫ್ ಆಲ್ ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ನಾವು ಏನೇ ಕಾನೂನುಗಳು ಮಾಡಿರೋದು, ಈಗ BNSS ಅಂತ ಏನ್ ಕರಿತೀವಿ, IPC ಅಂತ ಏನ್ ಕರಿತೀವಿ, ಅವೆಲ್ಲ ಸಂವಿಧಾನಕ್ಕೆ ಅನುಗುಣವಾಗಿರ್ಬೇಕು. ನಾವು ನಡ್ಕೊಳ್ಳೋದು ಕೂಡ, ಒಬ್ಬ ಭಾರತೀಯ ಪ್ರಜೆ ಇರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಅಥವಾ ನಾವು ಏನು ಶಾಸಕಾಂಗ ಪಕ್ಷದ ನಾಯಕರುಗಳು ಅಂತ ಏನ್ ಕರಿತೀವಿ, MLA, MLC, MP ಗಳು, ಅವರೆಲ್ಲ ಏನಂತಂದ್ರೆ ಸಂವಿಧಾನಕ್ಕೆ ಅನುಗುಣವಾಗೇ ನಡ್ಕೋಬೇಕು.
ಈ ಸಂವಿಧಾನದಲ್ಲಿ ಒಂದು ಏನಂತಂದ್ರೆ ಒಂದು ದೇಶ ಯಾವ ರೀತಿ ನಡಿಬೇಕು ಅನ್ನೋದೊಂದು ಇರುತ್ತೆ. ಆಮೇಲಿಂದ ಏನಂತಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಅಂತ ಏನಂತಂದ್ರೆ ಆ ವಿವರಗಳು ಇರ್ತವೆ. ಆಮೇಲಿಂದ ನಾವು ಶಾಸಕಾಂಗ ನೋಡಿದೀವಿ, ಆಮೇಲಿಂದ ಕಾರ್ಯಾಂಗ, ನ್ಯಾಯಾಂಗ, ಇವೆಲ್ಲ ಇದೆ. 3 ವಿಭಾಗಗಳಿದೆ. ಸೊ ಈ 3 ವಿಭಾಗಗಳ ಸ್ವರೂಪ ಯಾವ ತರ ಇರ್ಬೇಕು, ಮತ್ತೆ ಅದ್ರದ್ದು ಅಧಿಕಾರಗಳು ಏನೇನು, ಆಮೇಲಿಂದ ಸಂಬಂಧ, ಅವುಗಳ ನಡುವಿನ ಸಂಬಂಧ ಏನು, ಇದು ಏನಂತಂದ್ರೆ ಸಂವಿಧಾನದಲ್ಲಿ ಡಿಫೈನ್ ಆಗಿದೆ. ಇದ್ರ ಜೊತೆಗೆ ಒಂದು ದೇಶದ ನಾಗರಿಕರ ಹಕ್ಕು, ಆ ದೇಶದಲ್ಲಿ ವಾಸ ಮಾಡ್ತಾ ಇರುವಂತ ಪ್ರಜೆಗಳ ಹಕ್ಕು, ಮತ್ತೆ ಅವರ ಕರ್ತವ್ಯಗಳೇನು, ಇದನ್ನು ಕೂಡ ಏನಂತಂದ್ರೆ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಇದ್ರ ಜೊತೆಗೆ ಯಾರ್ದಾದ್ರೂ ಹಕ್ಕು ಉಲ್ಲಂಘನೆ ಆದ್ರೆ ಅದಕ್ಕೆ ಪರಿಹಾರ ಏನು, ಅದು ಕೂಡ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಇದಿಷ್ಟು ಏನಂತಂದ್ರೆ ಸಂವಿಧಾನದ ಬಗ್ಗೆ ಒಂದು ಸ್ಥೂಲವಾದ ಪರಿಚಯ. ಈ ಸಂವಿಧಾನದಲ್ಲಿ ನಾನು ಈಗಾಗ್ಲೇ ಹೇಳ್ದೆ ಏನಂತಂದ್ರೆ ನಾಗರಿಕರ ಹಕ್ಕು ಅಂತ, ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ, ಮೂಲಭೂತ ಹಕ್ಕುಗಳು ಅಂತ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಚಾಪ್ಟರ್ 3 ಅಂದ್ರೆ 3ನೇ ಅಧ್ಯಾಯದಲ್ಲಿ ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಒಂದು ವಿವರಗಳಿದೆ, ಯಾವ್ಯಾವ್ದಿದೆ ಫಂಡಮೆಂಟಲ್ ರೈಟ್ಸ್ ಅಂತ. ಈಗ ನಿಮ್ಮೆಲ್ರಿಗೂ ಇನ್ನೊಂದು ಪ್ರಶ್ನೆ. ಫಂಡಮೆಂಟಲ್ ರೈಟ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ, ಮೂಲಭೂತ ಹಕ್ಕು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಮೂಲಭೂತ ಹಕ್ಕು ಏನಕ್ ಬೇಕು, ಏನು ಅದ್ರ ಅಗತ್ಯ ಏನು, ಇದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಕಾವ್ಯ ಮೇಡಮ್ ನೀವು ಉತ್ತರ ಹೇಳ್ತೀರಾ? ಹಲೋ ಸರ್, ಹೇಳಿ ಮೇಡಮ್. ಮೂಲಭೂತ ಹಕ್ಕುಗಳು ಏನಕ್ ಬೇಕು, ಅಥವಾ ಮೂಲಭೂತ ಹಕ್ಕುಗಳ ಬಗ್ಗೆ ನೀವು ಏನ್ ಅನ್ಕೊಂಡಿದ್ದೀರಿ, ನಿಮ್ಮ ಅನಿಸಿಕೆ ಏನು, ಅದನ್ನ ಹೇಳಿ ಸರ್. ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರಬೇಕು. ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಯಾವ ಹಕ್ಕುಗಳನ್ನ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಎಲ್ಲರಿಗೂ ಒಂದು ಬೇಸಿಕ್ ನಾಲೆಜ್ ಅನ್ನೋದು ಇರಬೇಕು ಅಂತ ನನ್ನ ಅನಿಸಿಕೆ. ನಾವು ಅದ್ರ ಬಗ್ಗೆ ಓದಿರ್ತೀವಿ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಬಟ್ ಮುಂದೆ ಬಂದಂಗ ಕೆಲವೊಬ್ರು ಮರೆಯುತ್ತಾರೆ. ಹೀಗಾಗಿ ಎಲ್ಲರಿಗೂ ತಮ್ಮ ತಮ್ಮ ಮೂಲಭೂತ ಹಕ್ಕುಗಳು ಗೊತ್ತಿರಬೇಕು ಅಂತ ನನ್ನ ಅನಿಸಿಕೆ. ಧನ್ಯವಾದ ಕಾವ್ಯ ಮೇಡಮ್. ಚೆನ್ನಾಗಿ ಹೇಳಿದ್ರಿ. ಏನಂತಂದ್ರೆ ಪ್ರತಿಯೊಬ್ಬ ನಾಗರಿಕ ಕೂಡ ಅವನ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿರ್ಬೇಕಂತ. ಈಗ ಏನಂತಂದ್ರೆ ಅನಿಲ್ ಅವ್ರಿಗೆ ಈ ಪ್ರಶ್ನೆ. ಅನಿಲ್ ಅವರೇ, ಮೂಲಭೂತ ಹಕ್ಕುಗಳ ಬಗ್ಗೆ ಅಂದ್ರೆ ಅದ್ ಏನಕ್ ಬೇಕಂತ ನಿಮ್ಗೆ ಅನ್ಸುತ್ತೆ? ಅದ್ ಅಗತ್ಯ ಇದೆಯಾ? ಅಗತ್ಯ ಇದ್ರೆ ಏನಕ್ ಬೇಕದು? ಮೂಲಭೂತ ಹಕ್ಕು ಅದು ಅಗತ್ಯ ಇದೆ ಅಂತಾನೆ ಭಾವನೆ, ಎಲ್ಲರ ಭಾವನೆ. ಯಾಕಂದ್ರೆ ನಾವು ಸಿಟಿಸನ್, ಇಂಡಿಯನ್ ಸಿಟಿಸನ್ ಆಗಿರೋದ್ರಿಂದ ಕಾನೂನಲ್ಲೇನೆ ನಮ್ಗೆ ಒಂದು ಅಧಿಕಾರ ಕೊಟ್ಟಿದೆ. ಯಾಕಂದ್ರೆ ಬೇಸಿಕ್ ರೈಟ್ಸ್, ಎಜುಕೇಶನ್ ಆಗಿರ್ಬೋದು, ಮತ್ತೆ ಬೇಸಿಕ್ ಫೆಸಿಲಿಟಿ ಆಗಿರ್ಬೋದು, ಮತ್ತೆ ಎಲ್ಲದಕ್ಕಿಂತ ಮುಖ್ಯ ವಾಕ್ ಸ್ವಾತಂತ್ರ್ಯ. ನಾವು ನಮ್ಗೆ ಏನ್ ಅಭಿಪ್ರಾಯ ಇದೆಯೋ ಅದನ್ನ ನಾವು ವ್ಯಕ್ತಪಡಿಸೋ ಒಂದು ಅಧಿಕಾರ ಇರ್ಬೋದು. ಮತ್ತೆ ನಮ್ಮನ್ನ ಆಳೋ ಮತ್ತೆ ನಮ್ಮನ್ನ ಮ್ಯಾನೇಜ್ ಮಾಡೋ ಪಾಲಿಟಿಷಿಯನ್ಸ್ ಎಲೆಕ್ಟ್ ಮಾಡೋ ಒಂದು ಹಕ್ಕುನು ನಮ್ಮ ನಾಗರಿಕರಿಗೆ ಕೊಟ್ಟಿದೆ ನಮ್ಮ ಸಂವಿಧಾನ. ಸೊ ಈ ಮೂಲಭೂತ ಹಕ್ಕುಗಳು ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅತ್ಯಗತ್ಯ ಅಂತ ನನ್ನ ಭಾವನೆ. ಧನ್ಯವಾದ ಅನಿಲ್ ಅವರೇ. ಖಂಡಿತ ಯಾವ ದೇಶ ತಗೊಂಡ್ರು ಏನಂತಂದ್ರೆ ಮೂಲಭೂತ ಹಕ್ಕುಗಳು ಅತ್ಯಗತ್ಯ. ಅವು ಏನಕ್ ಬೇಕಂತಂದ್ರೆ, ಒಬ್ಬ ಮನುಷ್ಯಂಗೆ ಒಂದು ಸಾಮರ್ಥ್ಯ ಅನ್ನೋದು ಇರ್ತದೆ, ಒಂದು ಪೊಟೆನ್ಶಿಯಲ್ ಅನ್ನೋದು. ಅವನ ಫುಲ್ ಪೊಟೆನ್ಶಿಯಲ್ ಅಚೀವ್ ಮಾಡ್ಬೇಕಂತಂದ್ರೆ ಅವನಿಗೆ ಅದಕ್ಕೆ ಪೂರಕವಾದ ಒಂದು ವಾತಾವರಣ ಇರಬೇಕು, ಒಂದು ಪರಿಸರ ಇರಬೇಕು. ಈ ಮೂಲಭೂತ ಹಕ್ಕುಗಳು ಆ ಪೂರಕವಾದ ವಾತಾವರಣನ ಏನಂತಂದ್ರೆ ಸೃಷ್ಟಿ ಮಾಡ್ತವೆ, ಅಥವಾ ದೆ ವಿಲ್ ಎನ್ಶೋರ್ ಅವನ್ಗೆ ಏನಂತಂದ್ರೆ ಆ ತರದ ಎನ್ವೈರನ್ಮೆಂಟ್ ಇದೆ ಅವನ್ ಫುಲ್ ಪೊಟೆನ್ಶಿಯಲ್ ಅಚೀವ್ ಮಾಡೋದಕ್ಕೆ. ಯಾವ ರೀತಿ ಅಂತಂದ್ರೆ ಅವನ ಘನತೆ, ಮತ್ತೆ ಸಮಾನತೆ, ಮತ್ತೆ ಸ್ವಾತಂತ್ರ್ಯ, ಇವುಗಳಿಗೆ ಧಕ್ಕೆ ಬರದೇ ಇರೋ ರೀತಿಲಿ ಇವು 3 ಕೂಡ ಅವನಿಗೆ ಇರಬೇಕು. ದೆ ವಿಲ್ ಎನ್ಶೂರ್ ಡಿಗ್ನಿಟಿ, ಈಕ್ವಾಲಿಟಿ ಅಂಡ್ ಫ್ರೀಡಮ್. ಇದನ್ನ ಏನಂತಂದ್ರೆ ಎನ್ಶೂರ್ ಮಾಡಿ ಅವನ ಫುಲ್ ಪೊಟೆನ್ಶಿಯಲ್ ನ ಅಚೀವ್ ಮಾಡೋದಕ್ಕೆ ಸಹಾಯ ಮಾಡ್ತವೆ ಫಂಡಮೆಂಟಲ್ ರೈಟ್ಸ್. ಇವು ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಒಬ್ಬ ಮನುಷ್ಯಂಗೆ ಇಲ್ಲೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ದುರಂತ ಕಥೆ ಇದೆ, ಅದು ಹೇಳ್ತೀನಿ. ಈ ಘಟನೆ ನಡೆದಿದ್ದು ಅಮೆರಿಕದಲ್ಲಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜಾರ್ಜ್ ಸ್ಟಿನ್ನಿ ಅಂತ 14 ವರ್ಷದ ಒಬ್ಬ ಬಾಲಕ ಇರ್ತಾನೆ. ಇವನು ದಕ್ಷಿಣ ಕ್ಯಾಲಿಫೋರ್ನಿಯಾದ ಆಲ್ಕೊಲು ಅನ್ನೋ ಪ್ಲೇಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ.
ಅಲ್ಲಿ ಏನಾಗತ್ತೆ ಅಂದ್ರೆ 1944ರಲ್ಲಿ ನಡೆಯುವಂತ ಘಟನೆ. ಮಾರ್ಚ್ 1944ರಲ್ಲಿ ಏನಾಗತ್ತೆ, ಅಲ್ಲಿ ಬೆಟ್ಟಿ ಜೂನ್ ಮತ್ತೆ ಏನಂತಂದ್ರೆ ಮೇರಿ ಎಮ್ಮ ಅಂತ ಇಬ್ರು ಮಕ್ಳಿರ್ತಾರೆ, ಚಿಕ್ಕ ಮಕ್ಳು. ಅವ್ರದ್ದು ಒಂದ್ ದಿವ್ಸ ಒಂದ್ ಕಡೆ ಕೊಲೆ ಆಗಿ ಅವ್ರ ಶವ ಸಿಕ್ಕತ್ತೆ. ಸಿಕ್ದಾಗ ಏನಾಗತ್ತೆ, ಈ ಪೊಲೀಸ್ ಅವರು ಎಂಕ್ವೈರಿ ಸ್ಟಾರ್ಟ್ ಮಾಡ್ತಾರೆ, ಇದಾಗ್ತಾರೆ. ಆಮೇಲೆ ಏನಂತಂದ್ರೆ ಅವ್ರಿಗೆ ಜಾರ್ಜ್ ಸ್ಟಿನ್ನಿ ಮೇಲೆ ಅನುಮಾನ ಬರುತ್ತೆ. ಇಲ್ಲಿ ಒಂದು ನಾನು ವಿಚಾರ ಹೇಳ್ಬೇಕು. ಜಾರ್ಜ್ ಸ್ಟಿನ್ನಿ ಏನಪ್ಪಾ ಅಂತಂದ್ರೆ ಅವನು ಅಮೆರಿಕದ ಕರಿಯ, ಅಂದ್ರೆ ಆಫ್ರಿಕನ್ ಅಮೆರಿಕನ್ ಅಂತ ಏನ್ ಕರಿತೀವಿ ಆ ಒಂದು ಜನಾಂಗಕ್ಕೆ ಸೇರಿದವನು. ಸೊ ಇಲ್ಲಿ ಬೆಟ್ಟಿ ಜೂನ್ ಮತ್ತೆ ಮೇರಿ ಅಮ್ಮ ಇವ್ರು ಏನಂತಂದ್ರೆ ಬಿಳಿಯೋರು. ಇವ್ರು ಚಿಕ್ಕ ಮಕ್ಳು ಇರ್ತಾರೆ, ಅವ್ರು ಕೊಲೆ ಆಗೋಗಿರುತ್ತೆ. ಈಗ ಏನಂದ್ರೆ ಆ ಜಾರ್ಜ್ ಸ್ಟಿನ್ನಿ ಮೇಲೆ ಅನುಮಾನ ಬರುತ್ತೆ. ಅವನ್ಗೆ 14 ವರ್ಷ. ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ್ಮೇಲೆ ಅವನ್ಗೆ ಯಾವ ಒಂದು ಸಂಪರ್ಕನೂ ಇರಲ್ಲ, ಅವ್ರ ತಂದೆ ತಾಯಿಗಳ ಜೊತೆ ಒಂದ್ ಸಂಪರ್ಕ ಇರಲ್ಲ, ಆ ರೀತಿ ಮಾಡ್ಬಿಡ್ತಾರೆ. ಆಮೇಲಿಂದ ಅವನು ವಿಚಾರಣೆ ನಡೆಸ್ತಾ ಇರ್ತಾನಲ್ಲ ಆ ಅಧಿಕಾರಿ, ಅವನ್ ಏನ್ ಹೇಳ್ತಾನೆ ಅಂತಂದ್ರೆ, ಓಕೆ ಇವನ್ ತಪ್ಪೊಪ್ಪಿಗೆ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಆಮೇಲಿಂದ ಏಪ್ರಿಲ್ ಅಲ್ಲಿ ವಿಚಾರಣೆ ನಡೀತದೆ. ಏಪ್ರಿಲ್ ಅಲ್ಲಿ ವಿಚಾರಣೆ ನಡೆದಾಗ ವಿಚಾರಣೆ ನಡೆಯೋದು 2 ಗಂಟೆ. 2 ಗಂಟೆಲಿ ಏನಂತಂದ್ರೆ ಅವನ್ ಏನಂತಂದ್ರೆ ಓಕೆ ಇವನ್ ಅಪರಾಧ ಮಾಡಿದಾನೆ ಅಂತ ಏನಂತಂದ್ರೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಆಮೇಲಿಂದ ಏನಂತಂದ್ರೆ ಅವನ್ಗೆ ಮರಣದಂಡನೆ ಶಿಕ್ಷೆ ವಿಧಿಸ್ತಾರೆ. ಜೂನ್ ಅಲ್ಲಿ ಅವನ್ನ ಎಲೆಕ್ಟ್ರಿಕ್ ಚೇರ್ ಅಲ್ಲಿ ಅವನ್ಗೆ ಏನಂತಂದ್ರೆ ಮರಣದಂಡನೆ ಜಾರಿ ಮಾಡ್ತಾರೆ. ಅವನು ಸುತ್ತೋಗ್ಬಿಡ್ತಾನೆ. ಇದು ಇಲ್ಲಿ ನಿಲ್ಲಲ್ಲ. 2004ರಲ್ಲಿ ಏನಾಗುತ್ತೆ, ಈ ಕೇಸ್ನ ರೀಓಪನ್ ಮಾಡ್ತಾರೆ. ಎಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕೆಲವೊಬ್ರು ಉತ್ಸಾಹಿ ಯುವ ಲಾಯರ್ಗಳಿರ್ತಾರಲ್ಲ ಅವರು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ರೀಓಪನ್ ಮಾಡಿ ಅದೇನಂತಂದ್ರೆ ಇದು ಫೇರ್ ಟ್ರಯಲ್ ಆಯ್ತಾ, ಅವನ್ಗೆ ಏನಂತಂದ್ರೆ ಒಳ್ಳೆ ಇದು ಒಂದ್ ನ್ಯಾಯಬದ್ಧವಾದ ವಿಚಾರಣೆ ನಡೀತಾ, ಈ ಅಂಶಗಳನ್ನ ಪರಿಗಣಿಸಿ ಏನಂತಂದ್ರೆ ವಿಚಾರಣೆ ನಡೆಯುತ್ತೆ. 2014ರಲ್ಲಿ ತೀರ್ಪು ಕೊಡ್ತಾರೆ. ಏನ್ ತೀರ್ಪು ಕೊಡ್ತಾರೆ, 1944ರಲ್ಲಿ ಅವನು ಯಾರು ಜಾರ್ಜ್ ಸ್ಟಿನ್ನಿ ಇದಾನಲ್ಲ ಅವನು ತಪ್ಪಿತಸ್ಥ ಅಂತ ಹೇಳಿರೋದು ಸರಿಯಲ್ಲ, ಅದು ತಪ್ಪು. ಯಾಕಂದ್ರೆ ಅವನಿಗೆ ಮೊದಲನೇದಾಗಿ ನ್ಯಾಯಬದ್ಧ ವಿಚಾರಣೆ ನಡೆಸಿಲ್ಲ. ಇದ್ರ ಜೊತೆಗೆ ಅವನು ತಪ್ಪೊಪ್ಪಿಗೆ ಕೊಟ್ಟಿದ್ದಾನಲ್ಲ ಅದು ಬಲವಂತದಿಂದ ಆಗಿರ್ಬೋದು. ಆ ಕಾರಣದಿಂದ ಏನಂತಂದ್ರೆ ಅವನ್ನ ತಪ್ಪಿತಸ್ಥ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಹೇಳೋದು ಯಾವಾಗ, 2014ರಲ್ಲಿ. ಘಟನೆ ನಡೆದಿರೋದು 1944ರಲ್ಲಿ ಜೂನ್ ಅಲ್ಲಿ ಅವನು ಏನಂತಂದ್ರೆ ಮರಣದಂಡನೆ ಆಗಿದೆ. ಈಗ ಏನಂದ್ರೆ ನೀವು ಯೋಚನೆ ಮಾಡಿ, ಇಲ್ಲಿ ಯಾಕೆ ಈ ರೀತಿ ಆಯ್ತು ಅಂದ್ರೆ ಅವರು ಕಪ್ಪು ವರ್ಣದ ಜನಾಂಗಕ್ಕೆ ಸೇರಿದವರು, ಇವರು ಬಿಳಿಯರು. ಆ ರೀತಿದೊಂದು ಡಿಸ್ಕ್ರಿಮಿನೇಷನ್ ಅಲ್ಲಿ ಇತ್ತು. ಯಾವಾಗ 1944ರಲ್ಲಿ ಇವನಿಗೆ ಇದ್ದಂತ ಎಲ್ಲಾ ಹಕ್ಕುಗಳನ್ನ, ಮೂಲಭೂತ ಹಕ್ಕುಗಳನ್ನ ಹತ್ತಿಕ್ಕಲಾಯ್ತು. ಅವನು ಏನಂದ್ರೆ ಏನು ಅವನ್ಗೆ ತಂದೆ ತಾಯಿಗಳನ್ನ ಮೀಟ್ ಮಾಡಕ್ ಆಗಿಲ್ಲ, ಒಬ್ಬರು ಲಾಯರ್ನ ಒಳ್ಳೆ ಲಾಯರ್ನ ಇಟ್ಕೊಳಕ್ ಆಗಿಲ್ಲ. ಆ ತರದ್ ಏನಂತಂದ್ರೆ ತುಂಬಾ ಮೂಲಭೂತ ಹಕ್ಕುಗಳು ಅವನ್ಗೆ ಏನಿತ್ತು ಅದೆಲ್ಲ ಉಲ್ಲಂಘನೆ ಆಯ್ತು. ಈ ಉದಾಹರಣೆ ಯಾಕೆ ಹೇಳ್ದೆ ಅಂತಂದ್ರೆ, ಒಂದು ಮೂಲಭೂತ ಹಕ್ಕುಗಳು ಇಲ್ಲದೆ ಇದ್ರೆ ಒಂದು ದೇಶದಲ್ಲಿ ಒಬ್ಬ ಪ್ರಜೆಗೆ ಅವನು ಏನಂತಂದ್ರೆ ಇದೊಂದು ಎಕ್ಸ್ಟ್ರೀಮ್ ಕೇಸ್, ಅದ್ರ ಪರಿಣಾಮ ಏನಾಗ್ಬೋದು ಅನ್ನೋದಕ್ಕೆ ಜಾರ್ಜ್ ಸ್ಟಿನ್ನಿದು ಏನಂತಂದ್ರೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದಾ ಅಥವಾ ದುರಂತ ಉದಾಹರಣೆ ಅಂತ ಹೇಳ್ಬೋದಾ, ಅದನ್ನ ನಿಮ್ಮ ಒಂದು ಅವಗಾಹನೆಗೆ ಬಿಡ್ತೀನಿ ನಾನು. ಸೊ ಅಲ್ಲಿಂದ ಮುಂದೆ ಬಂದ್ರೆ ಈ ರೀತಿ ಒಂದು ಘಟನೆಗಳು ನಡೀದೇ ಇರಲಿ, ಮತ್ತೆ ಏನಂದ್ರೆ ಸರ್ಕಾರಗಳ ಒಂದು ಅಧಿಕಾರಕ್ಕೆ ಒಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಏನ್ ಕರಿತೀವಿ ಅದನ್ನ ಹಾಕೋದಕ್ಕೋಸ್ಕರ ಏನಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಈ ಮೂಲಭೂತ ಹಕ್ಕುಗಳನ್ನ ನಮಗ್ ಕೊಟ್ಟಿದ್ದಾರೆ. ಇವು ಮೂಲಭೂತ ಹಕ್ಕುಗಳನ್ನ 6 ಭಾಗದಲ್ಲಿ ಸೇರಿಸ್ತಾರೆ. ಮೊದಲನೇದು ಏನಪ್ಪಾ ಅಂತಂದ್ರೆ ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕಲ್ಲಿ ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ. ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 17, ಆರ್ಟಿಕಲ್ 18 ಈ ತರ. ಆರ್ಟಿಕಲ್ 14 ಅಂದ್ರೆ ವಿಧಿ ಅಥವಾ ಪರಿಚ್ಛೇದ, ಸಂವಿಧಾನದ ವಿಧಿ ಅಂತಾನೂ ಕರೀತಾರೆ ಅಥವಾ ಪರಿಚ್ಛೇದ ಅಂತಾನೂ ಕರೀತಾರೆ. 14ರಿಂದ 18ರವರೆಗೆ ಸಮಾನತೆಯ ಹಕ್ಕುಗಳು ಬರ್ತವೆ. ಇದು ಏನಂತಂದ್ರೆ ಒಂದು ಮೂಲಭೂತ ಹಕ್ಕು. ಈ ಸಮಾನತೆಯ ಹಕ್ಕಲ್ಲಿ ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂತ ನೋಡೋಣ. ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂತಂದ್ರೆ, ಕಾನೂನಿನ ಮುಂದೆ ಸರ್ವರು ಸಮಾನರು, ಕಾನೂನಿಗಿಂತ ಶ್ರೇಷ್ಠರು ಯಾರೂ ಅಲ್ಲ ಅಂತ ಹೇಳ್ತಾರೆ. ಸರ್ವರು ಸಮಾನರು ಅಂದ್ರೇನು? ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೋದು. 1980 ಅಥವಾ 80ರ ದಶಕದಲ್ಲಿ
ಒಂದು ಕೇಸ್ ಆಗತ್ತೆ. ಯಾವುದು? ಏರ್ ಇಂಡಿಯಾ ಮತ್ತೆ ಏರ್ ಇಂಡಿಯಾ ವಿರುದ್ಧ ಮತ್ತೆ ಏನಂದ್ರೆ ನರ್ಗಿಸ್ ಮಿರ್ಜಾ ಅಂತ ಒಬ್ರು ಇರ್ತಾರೆ, ಅವ್ರ ವಿರುದ್ಧ ಒಂದು ಕೇಸ್ ಆಗತ್ತೆ. ಅವಾಗ ಏನಾಗತ್ತೆ ಅಂತಂದ್ರೆ, ಒಂದು ಏರ್ ಇಂಡಿಯಾದವರು ಒಂದು ರೆಗ್ಯುಲೇಷನ್ ತಗೊಬಂದಿರ್ತಾರೆ, 46 ರೆಗ್ಯುಲೇಷನ್ ಅಂತ ಅದರ ಹೆಸರು. ಅದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ, ಮಹಿಳೆಯರು 35 ವರ್ಷ ಆದ್ರೆ ಅವ್ರು ರಿಟೈರ್ಡ್ ಆಗ್ಬಿಡ್ಬೇಕು, ಅಥವಾ ಇದ್ರ ಜೊತೆಗೆ ಅವ್ರು ಏನಂದ್ರೆ ಅವ್ರಿಗೆ ಏನಾದ್ರು ಫಸ್ಟ್ ಪ್ರೆಗ್ನೆನ್ಸಿ ಆದಾಗ, ಅವರು ಗರ್ಭಧಾರಣೆ ಮಾಡಿದಾಗ ಅವ್ರು ರಿಟೈರ್ ಆಗ್ಬೇಕು ಅಂತ ಒಂದು ರೂಲ್ ತಗೊಬಂದಿರ್ತಾರೆ. ಈಗ 35 ವರ್ಷ ಮತ್ತೆ ಏನಂತಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ. ಈಗ ನೆಕ್ಸ್ಟ್ ಏನಂತಂದ್ರೆ, ಆದ್ರೆ ಪುರುಷರಿಗೆ ಈ ತರ ನಿಯಮಗಳಿಲ್ಲ. ಅವ್ರಿಗೆ ಏನಂದ್ರೆ ರಿಟೈರ್ಮೆಂಟ್ ಏಜ್ ಬಂದು ಅವರ ನಿವೃತ್ತಿ ವಯಸ್ಸು 58 ವರ್ಷನೇ ಇರುತ್ತೆ. ಇದೊಂಥರ ನಿಮ್ಗೆ ಅನ್ನಿಸ್ಬೋದು, ಅರೆ ಇದು ಇವ್ರಿಗೆ ಈ ತರ ಮಾಡಿರಲ್ಲ, ಇವ್ರಿಗೆ ಈ ತರ ಮಾಡಿದಾರಲ್ಲ ಅಂತ. ಸೊ ಇದು ಆರ್ಟಿಕಲ್ 14 ವೈಲೇಷನ್. ಆರ್ಟಿಕಲ್ 14 ಏನ್ ಹೇಳುತ್ತೆ? ಕಾನೂನಿನ ಮುಂದೆ ಸರ್ವರು ಸಮಾನರು ಅಂತ. ಇಲ್ಲಿ ಏನಂತಂದ್ರೆ ಪುರುಷರಿಗೆ ಒಂದ್ ರೀತಿ ಮಾಡ್ತಾ ಇದ್ದಾರೆ, ಮಹಿಳೆಯರಿಗೆ ಒಂದ್ ರೀತಿ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಏನಂತಂದ್ರೆ ಆರ್ಟಿಕಲ್ 14 ಉಲ್ಲಂಘನೆ ಇದು. ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಇದನ್ನ ಹೇಳುತ್ತೆ, ಏನು? ಇದು ಆರ್ಟಿಕಲ್ 14 ಉಲ್ಲಂಘನೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಒಬ್ಬೊಬ್ರು ಒಂದೊಂದರ ಕಾನೂನು ಮಾಡಕ್ ಆಗಲ್ಲ. ಈಗ ಬೆಳಗಾವಿಲಿ ಇರೋರ್ಗು ಒಂಥರ ಕಾನೂನು, ಬೆಂಗಳೂರಲ್ಲಿ ಇರೋರ್ಗು ಒಂಥರ ಕಾನೂನು ಮಾಡಕ್ ಆಗಲ್ಲ. ಒಂದ್ ಕಾನೂನು ಮಾಡಾದ್ಮೇಲೆ ಎಲ್ರಿಗೂ ಒಂದೇ. ಸೊ ಇದು ಏನಂದ್ರೆ ಆರ್ಟಿಕಲ್ 14 ಹೇಳೋದು. ಆರ್ಟಿಕಲ್ 15ರಲ್ಲಿ ಆ ಆರ್ಟಿಕಲ್ 14 ಏನಿತ್ತು ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಏನು ಅದರಲ್ಲಿ ಏನಂತಂದ್ರೆ ಒಂದು ತಾರತಮ್ಯ, ಡಿಸ್ಕ್ರಿಮಿನೇಷನ್, ಅದನ್ನ ಏನಂತಂದ್ರೆ ನಿಷೇಧ ಮಾಡ್ತಾರೆ. ಯಾವ ತರ ಡಿಸ್ಕ್ರಿಮಿನೇಷನ್? ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಅಥವಾ ಭಾಷೆ, ಹುಟ್ಟಿದ ಸ್ಥಳ, ಇವುಗಳ ಆಧಾರದ ಮೇಲೆ ಒಬ್ರು ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನನ್ಗೆ ಒಂದು ಒಳ್ಳೆ ಒಂದು ಕೇಸ್ ನೆನಪಾಗತ್ತೆ. ಜೋಸೆಫ್ ಶೈನ್ ಅನ್ನೋರ್ದು, ಅವರು ಒಂದು ಕೇಸ್ ಫೈಲ್ ಮಾಡ್ತಾರೆ, PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗ್ತಾರೆ. ಈ ಕೇಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಇದು ಮೊದ್ಲು ಏನಂತಂದ್ರೆ IPC ಸೆಕ್ಷನ್ 497 ಅಂತ ಇರ್ತದೆ. ಈ IPC ಸೆಕ್ಷನ್ 497 ಇದು ಏನಂದ್ರೆ ಅಸಂವಿಧಾನಿಕ, ಇದನ್ನ ರದ್ದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ತಾರೆ. ಸೊ ಸುಪ್ರೀಂ ಕೋರ್ಟ್ ವಿಚಾರಣೆ ಎಲ್ಲ ಮಾಡುತ್ತೆ. ವಿಚಾರಣೆ ಎಲ್ಲ ಮಾಡಾದ್ಮೇಲೆ ಈ ಮೊದಲನೇದಾಗಿ ಏನಂದ್ರೆ ಸೆಕ್ಷನ್ 497 ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತಂದ್ರೆ ಅಡಲ್ಟ್ರಿ, ಅಂದ್ರೆ ಅನೈತಿಕ ಸಂಬಂಧ, ವ್ಯಭಿಚಾರಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ಕೇಸ್ ನ ವಿಚಾರಣೆ ಮಾಡಾದ್ಮೇಲೆ ಸುಪ್ರೀಂ ಕೋರ್ಟ್ ಏನಂದ್ರೆ ಸೆಕ್ಷನ್ 497ನ ಇದು ಅಸಂವಿಧಾನಿಕ, ಈ ಸೆಕ್ಷನ್ ಇದನ್ನ ರದ್ದು ಮಾಡ್ಬೇಕು ಅಂತ ಅಂದ್ಬಿಟ್ಟು ರದ್ದು ಮಾಡುತ್ತೆ. ಅವಾಗ ಒಂದು ಜನಪ್ರಿಯ ಪತ್ರಿಕೆ ಬರೀತೆ, ಏನಂತ? ಅನೈತಿಕ ಸಂಬಂಧ ಇನ್ನು ಮುಂದೆ ಕಾನೂನುಬದ್ಧ, ಅಡಲ್ಟ್ರಿ ಇಸ್ ಲೀಗಲ್ ಫ್ರಮ್ ನೌ ಆನ್ ಅಂತ. ನನ್ಗೆ ಅವಾಗ ಏನಂತಂದ್ರೆ ಆಶ್ಚರ್ಯ ಆಗೋಯ್ತು, ಏನು ಅಡಲ್ಟ್ರಿನ ಇದು ಏನಂತಂದ್ರೆ ಲೀಗಲೈಸ್ ಮಾಡ್ತಾ ಇದಾರ, ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದ್ಯಾ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತು. ನಾನು ಅದಕ್ಕೆ ಏನಂತಂದ್ರೆ ನಾನು ಸ್ವಲ್ಪ ಡಿಗ್ ಮಾಡಿದೆ, ಏನಿದೆ ಇದು ಡೀಟೇಲ್ಸ್, ಇದು ತಿಳ್ಕೊಳ್ಳೋಣ ಅಂತ ಅನ್ಕೊಂಡು. ಅವಾಗ ನನ್ಗೆ ಸುಪ್ರೀಂ ಕೋರ್ಟ್ ಯಾಕೆ ಸೆಕ್ಷನ್ 497ನ ರದ್ದು ಮಾಡಿದೆ ಅಂತ ನನಗೆ ಗೊತ್ತಾಯ್ತು. ಏನಂತಂದ್ರೆ ಕ್ಲಾರಿಟಿ ಸಿಕ್ತು. ಆ ಕ್ಲಾರಿಟಿ ಏನಂತ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಈಗ ನಾವು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ನಿಮ್ಗೆಲ್ಲ ಗೊತ್ತೇ ಇದೆ, ಟೋಸ್ಟ್ ಮಾಸ್ಟರ್ ಶುರುವಾಗಿದ್ದು ನಮ್ಮಲ್ಲಿ ಸಂವಹನ ಕಲೆ ಮತ್ತೆ ನಾಯಕತ್ವ ಗುಣಗಳನ್ನ ಬೆಳೆಸೋದಕ್ಕೆ. ಇದನ್ನ ಸ್ಮೆಡ್ಲಿ ಅನ್ನೋರು ಶುರು ಮಾಡ್ತಾರೆ. ಟೋಸ್ಟ್ ಮಾಸ್ಟರ್ಗೆ ಒಂದು 100 ವರ್ಷಕ್ಕೂ ಮಿಗಿಲಾದಂತ ಇತಿಹಾಸ ಇದೆ. 100 ದೇಶಗಳಲ್ಲಿ ಟೋಸ್ಟ್ ಮಾಸ್ಟರ್ ಕ್ಲಬ್ಗಳು ಈಗ ಎಸ್ಟಾಬ್ಲಿಷ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಟೋಸ್ಟ್ ಮಾಸ್ಟರ್ ಅಲ್ಲಿ 3 ವಿಭಾಗ ಇರುತ್ತೆ. ಒಂದು ಸಿದ್ಧಪಡಿಸಿದ ಭಾಷಣ, 2ನೇದು ಆಶು ಭಾಷಣ, 3ನೇದು ಮೌಲ್ಯಮಾಪನ. ಮೌಲ್ಯಮಾಪನ ಅನ್ನೋದು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಬಹಳ ಒಂದು ಮುಖ್ಯವಾದಂತ ಒಂದು ಭಾಗ ಅಂತಾನೆ ಹೇಳ್ಬೋದು. ನಾವು ಒಂದು ಸಭೆಯಲ್ಲಿ ಏನೇನು ಇದ್ ಮಾಡಿರ್ತೀವಿ, ಆ ಭಾಷಣ ಇರ್ಬೋದು ಅಥವಾ ಒಂದು ನಿರೂಪಣೆ ಇರ್ಬೋದು, ಪ್ರತಿಯೊಂದು ಯಾವ ರೀತಿ ಆಗಿರುತ್ತೆ, ಅದ್ರ ತಪ್ಪು ಒಪ್ಪುಗಳೇನು ಅಂತ ನಮ್ಗೆ ಸಮಗ್ರ ಮೌಲ್ಯಮಾಪನದಲ್ಲಿ ತಿಳಿಯುತ್ತೆ. ಈ ಸಮಗ್ರ ಮೌಲ್ಯಮಾಪನ ನಡೆಸೋದಕ್ಕೆ ಇವತ್ತು ನಮ್ ಜೊತೆ ಇರೋದು ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು TCS ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾರೆ. ಅವರು ದಿನ ಮೆಟ್ರೋದಲ್ಲಿ 1 hour ಮೇಲೆ ಪ್ರಯಾಣ ಮಾಡಿ TCS ಹೋಗಿ TCS ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ.
ಬಹುಶಃ ಅದಕ್ಕೇನಂತಂದ್ರೆ ಅವ್ರಿಗೆ ವಿಪರೀತ ಒತ್ತಡ. ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಸರ್ ಒಂದು ಸ್ಪೀಚ್ ಕೊಡ್ಬೇಕು ನೀವು ಅಂತಂದಾಗ, ಇಲ್ಲ ಸ್ವಲ್ಪ ಕೆಲ್ಸದ ಒತ್ತಡ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ಒಂದು ಒತ್ತಡದ ಕೆಲಸ ಮಾಡ್ತಾ ಇರೋದ್ರಿಂದ ಬಹುಶಃ ಆ ಒತ್ತಡನ ತಡೆಯಕ್ ಆಗ್ದೇನೆ ಅವರು ಗಿಡಗಳಿಗೆ ನೀರ್ ಹಾಕೋ ಹವ್ಯಾಸ ಇಟ್ಕೊಂಡಿದ್ದಾರೆ. ಅಂದ್ರೆ ಗಾರ್ಡನಿಂಗ್ ಅವ್ರದ್ದು ಒಂದು ಹವ್ಯಾಸ. ಗಿಡಗಳು ಮಾತ್ರ ಇವ್ರ ಮಾತನ್ನ ಸದ್ದಿಲ್ದನೆ ಕೇಳ್ತವೆ. ಇದಷ್ಟೇ ಅಲ್ದನೆ ಅವ್ರಿಗೆ ಇನ್ನೊಂದು ಹವ್ಯಾಸ ಇದೆ, ಅದು ಚೆಸ್ ಆಡೋದು. ಸೊ ಒಟ್ಟಾರೆ ನಾವು ಅನಿಲ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು TCS ನಲ್ಲಿ ಪ್ರಾಜೆಕ್ಟ್ ಗಳನ್ನ ಮ್ಯಾನೇಜ್ ಮಾಡ್ತಾರೆ, ಮನೇಲಿ ಗಿಡಗಳನ್ನ ಮ್ಯಾನೇಜ್ ಮಾಡ್ತಾರೆ, ಚೆಸ್ ಬೋರ್ಡ್ ಮೇಲೆ ಪಾನ್ಗಳನ್ನ ಮ್ಯಾನೇಜ್ ಮಾಡ್ತಾರೆ. ಇವತ್ತು ನಮ್ಮ ಸಭೆಯ ಕ್ವಾಲಿಟಿನ ಮ್ಯಾನೇಜ್ ಮಾಡೋದಕ್ಕೆ ಜನರಲ್ ಇವ್ಯಾಲ್ಯೂಯೇಟರ್ ಅಂದ್ರೆ ಸಮಗ್ರ ಮೌಲ್ಯಮಾಪಕರಾಗಿ ಬಂದಿದ್ದಾರೆ. ಈಗ ಅವರ ಪಾತ್ರದ ಪರಿಚಯನ ಅವರೇ ಮಾಡ್ಕೊಡ್ತಾರೆ. ಈಗ ಅನಿಲ್ ಕುಮಾರ್ ಅವ್ರನ್ನ, ಅವ್ರ ಪಾತ್ರನ ಪರಿಚಯ ಮಾಡ್ಕೊಡ್ಬೇಕು ಅಂತ ವೇದಿಕೆ ಮೇಲೆ ಕರಿತೀನಿ. ಅನಿಲ್ ಕುಮಾರ್ ಅವರ ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಕುಮಾರ್ ಅವರೇ. ನೀವು ಅತ್ಯಂತ ಜಾಣ್ಮೆಯಿಂದ ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಟ್ರಿ. ನನ್ನ ಸಮಸ್ಯೆಗಳ ಬಗ್ಗೆನೂ ಹೇಳಿದ್ರಿ. ಯಾವ ತರ ಪ್ರಯಾಣ ಮಾಡಿ ಬಹಳ ಆಫೀಸ್ಗೆ ಹೋಗೋದು ಬರೋದು, ಅದರಿಂದ ಬಹಳ ಸಮಯ ಇದಾಗ್ತಾ ಇದೆ, ಮತ್ತೆ ಹೆಕ್ಟಿಕ್ ಆಗಿರುತ್ತೆ, ಅದನ್ನು ಹೇಳಿದ್ರಿ. ಮತ್ತೆ ಅದ್ರ ಮಧ್ಯೆ ಸ್ಪೀಚ್ ಮಾಡ್ತಾ ಇಲ್ಲ ಅಂತಾನು ನಾನು ಸ್ವಲ್ಪ ಬುದ್ಧಿ ಹೇಳಿದ್ದೀರಾ ಈ ದಿವಸದಲ್ಲಿ. ಸೊ ನೀವು ಆಗಾಗ ನೆನಪು ಮಾಡ್ತಾ ಇರ್ತೀರಾ ಫೋನ್ ಮಾಡಿ, ಈ ಮೆಟ್ರೋದೆಲ್ಲ ಯಾಕೆ ನೀವು ಒಂದು ಸ್ಪೀಚ್ ಬರೀಬಾರ್ದು, ನಮ್ಗೆ ಸ್ಪೀಚ್ಗಳು ಕೊಡಬಾರ್ದು ಅಂತ ಹಾಗಾಗಿ ಹೇಳ್ತಾ ಇರ್ತೀರಾ. ಖಂಡಿತ ಅದನ್ನ ಮುಂದಿನ ಇದ್ರಲ್ಲಿ ನಾನು ಸ್ಪೀಚ್ ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ನನ್ನ ಒಂದು ರೋಲ್ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಇವತ್ತು ಜನರಲ್ ಎವಾಲ್ಯೂಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗ್ಲೇ ನಾವು ಮೋಹನ್ ಮೂರ್ತಿ ಅವರು ಹೇಳಿದ ಹಾಗೆ, ನಾವು ಟೋಸ್ಟ್ ಮಾಸ್ಟರ್ ಸೇರಿರೋದು ನಮ್ಮ ಕಮ್ಯುನಿಕೇಶನ್ ಮತ್ತೆ ಲೀಡರ್ಶಿಪ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ನೆಟ್ವರ್ಕಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ನಾವು ಯಾವ ತರ ಇದ್ವಿ ಅದೇ ತರನೇ ಮಾತಾಡ್ತಾ ಇದ್ರೆ, ಮತ್ತೆ ನಾವು ಹೇಗೆ ನಾವು ಕಮ್ಯುನಿಕೇಶನ್ ಮಾಡ್ತೀವಿ, ನಾವು ಹೇಗೆ ನೆಟ್ವರ್ಕ್ ಮಾಡ್ತೀವಿ, ಅದೇ ತರ ಇದ್ರೆ ನಾವು ಇಂಪ್ರೂವ್ ಆಗೋದಿಲ್ಲ. ಇಂಪ್ರೂವ್ ಆಗ್ಬೇಕಾದ್ರೆ ಯಾರಾದ್ರೂ ಹೇಳ್ಬೇಕು ನಮ್ಗೆ, ಈ ತರದ್ದು ಆಪರ್ಚುನಿಟಿ ಇದೆ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ನಾವು ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಈ ಪೋಸ್ಟ್ ಮಾಸ್ಟರ್ ವೇದಿಕೆ ಅದಕ್ಕೆ ಅತ್ಯಂತ ಸೂಕ್ತವಾದಂತ ವೇದಿಕೆ ಅಂತ ನನ್ನ ಭಾವನೆ. ಯಾಕಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಚಟುವಟಿಕೆ ಮಾಡಿದ್ರು ಅದಕ್ಕೆ ಮೌಲ್ಯಮಾಪನ ಆಗುತ್ತೆ, ಮತ್ತೆ ಅದು ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅದು ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಆ ಫೀಡ್ಬ್ಯಾಕ್ ಬಗ್ಗೆ ನಾವು ಏನಾದ್ರು ಸ್ವಲ್ಪ ಆಕ್ಷನ್ ತಗೊಂಡ್ರೆ ನಮ್ಮ ಕಮ್ಯುನಿಕೇಶನ್ ಲೀಡರ್ಶಿಪ್ ಸ್ಕಿಲ್ಸ್ ದಿನೇ ದಿನೇ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನು ನನ್ನ ಒಂದು ಕಾರ್ಯವ್ಯಾಪ್ತಿಗೆ ಬರೋದಾದ್ರೆ, ಇವತ್ತು ಮೌಲ್ಯಮಾಪನ ಮಾಡೋದಕ್ಕೆ ನನಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇದ್ದಾರೆ. ಅದು ಟೈಮರ್ ರೋಲ್. ಇವತ್ತಿನ ಟೈಮರ್ ರೋಲ್ ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರು ತಗೊಂಡಿದ್ದಾರೆ. ಸೊ ರಾಘವೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಅವರು ಬಹಳ ಸಕ್ರಿಯವಾಗಿ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಜಾಯಿನ್ ಆದಾಗಿಂದ ಇಲ್ಲಿವರೆಗೂ ಬಹಳ ಒಳ್ಳೆ ಬಹಳ ಅನುಭವಿಯಾದಂತ ಒಬ್ಬ ಟೋಸ್ಟ್ ಮಾಸ್ಟರ್ ತರ ಅವರು ಎಲ್ಲಾ ರೋಲ್ಗಳು ತಗೊಳ್ತಾರೆ, ಮತ್ತೆ ಅತ್ಯಂತ ಉತ್ಸಾಹದಿಂದ ಅವರು ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಸೊ ರಾಘವೇಂದ್ರ ಅವರೇ, ನೀವು ನಿಮ್ಮ ರೋಲ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಸೊ ನಾನು ನೇರವಾಗಿ ನನ್ನ ಪಾತ್ರದ ವಿಷಯಕ್ಕೆ ಬರ್ತೀನಿ. ನಾನಿಂದು ಸಮಯ ಪಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಭಾಷಣಕ್ಕೂ ಸಮಯ ನಿಗದಿಯಾಗಿರುತ್ತೆ. ಅಂದರೆ ಪ್ರತಿಯೊಂದು ಭಾಷಣದ ಪ್ರಕಾರಕ್ಕೂ ಅಂತ ಹೇಳ ಬಯಸ್ತೀನಿ. ಸೊ ಇದರಲ್ಲಿ 3 ಥರ ಭಾಷಣಗಳಿದೆ. 2 ಥರ ಭಾಷಣಗಳಿದೆ. ಒಂದು ಸಿದ್ಧಪಡಿಸಿದ ಭಾಷಣ, ಆಶು ಭಾಷಣ, ಅದನ್ನು ಟೇಬಲ್ ಟಾಪಿಕ್ಸ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಮೌಲ್ಯಮಾಪನಕ್ಕೆ. ಸೊ ಇದರಲ್ಲಿ ಸಿದ್ಧಪಡಿಸಿದ ಭಾಷಣಕ್ಕೆ 5 ರಿಂದ 7 ನಿಮಿಷಗಳ ಸಮಯ ಇರುತ್ತೆ. ಸೊ ನಾನು ಗಮನಿಸ್ತಾ ಇರ್ತೀನಿ. ಹಾಗೇನೆ ಸಮಯ 5 ನಿಮಿಷ ಆದ ತಕ್ಷಣ ನಾನು ಹಸಿರು ಬಣ್ಣನ ಈ ಥರ ಬ್ಯಾಕ್ಗ್ರೌಂಡ್ ಆಗಿ ತೋರಿಸ್ತೀನಿ. 6 ನಿಮಿಷ ಆದಮೇಲೆ ಸಿದ್ಧಪಡಿಸಿದ ಭಾಷಣದಲ್ಲಿ
ಮತ್ತೆ ಈ ತರ ಹಳದಿ ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ. ಆಮೇಲೆ ಫುಲ್ ಮುಗಿದ್ಮೇಲೆ ಅಂದ್ರೆ 7 ನಿಮಿಷ ಆದ್ಮೇಲೆ ಸೊ ಮುಗಿದ್ರೆ ಕೆಂಪು ಬಣ್ಣ ತೋರಿಸ್ತೀನಿ. ಸೊ 30 ಸೆಕೆಂಡು ಗ್ರೇಸ್ ಪೀರಿಯಡ್ ಇರುತ್ತೆ, ಅಷ್ಟರೊಳಗಡೆ ಮುಗಿಸ್ಬೇಕಾಗಿ ಮನವಿ ಮಾಡ್ತೀನಿ. ಅದ್ ಬಿಟ್ರೆ ಆಶುಭಾಷಣಕ್ಕೆ ಬಂದಾಗ ಅದರಲ್ಲಿ ಹಾಗೇನೆ 1 ರಿಂದ 2 ನಿಮಿಷ ಸಮಯ ಇರುತ್ತೆ. ಕಡಿಮೆ ಅಂದ್ರೆ 1 ನಿಮಿಷ ಮಾತಾಡ್ಬೇಕು. 1 ನಿಮಿಷಕ್ಕೆ ಹಸಿರು ಬಣ್ಣ, 1.5 ನಿಮಿಷಕ್ಕೆ ಹಳದಿ ಬಣ್ಣ, ಹಂಗೇನೆ 2 ನಿಮಿಷ ಆದ್ಮೇಲೆ ಕೆಂಪು ಬಣ್ಣ ತೋರಿಸ್ತೀನಿ. ಸೊ ಮತ್ತೆ ಮೌಲ್ಯಮಾಪನ ಭಾಷಣಕ್ಕೆ ಬಂದಾಗ 2 ರಿಂದ 3 ನಿಮಿಷಗಳ ಸಮಯ ಇರುತ್ತೆ. ಸೊ 2 ನಿಮಿಷಕ್ಕೆ ಹಸಿರು ಬಣ್ಣ, 3 ನಿಮಿಷಕ್ಕೆ ಹಳದಿ ಬಣ್ಣ, ಸಾರಿ 2.5 ನಿಮಿಷಕ್ಕೆ ಹಳದಿ ಬಣ್ಣ, 3 ನಿಮಿಷಕ್ಕೆ ಕೆಂಪು ಬಣ್ಣ ತೋರಿಸ್ತೀನಿ. ಸೊ ಹಾಗಾಗಿ ಈ ಎಲ್ಲ ಭಾಷಣಗಳಿಗೂ ನಿಮಗೆ 30 ಸೆಕೆಂಡ್ ಗ್ರೇಸ್ ಪೀರಿಯಡ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಬೇಡಿ, ಅದಕ್ಕಿಂತ ಕಡಿಮೆ ಅಂದ್ರೆ 30 ಸೆಕೆಂಡ್ ಗ್ರೇಸ್ ಪೀರಿಯಡ್ ಒಳಗಡೆನೆ ನೀವು ಮುಗಿಸಿದ್ರೆ ಅದು ಭಾಷಣ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಈ ಸಮಯ ಪಾಲಕನ ವರದಿನ ಎಲ್ಲರಿಗೂ ಭಾಷಣದ ನಂತರ ಕೊಡ್ತೀನಿ. ಇಷ್ಟು ಹೇಳಿ ನನ್ನ ಪಾತ್ರ ಪರಿಚಯ ಮಾಡ್ಕೊಡೋದಕ್ಕೆ ಅವಕಾಶ ಕೊಟ್ಟ ಅನಿಲ್ ಕುಮಾರ್ ಧನ್ಯವಾದಗಳನ್ನು ಹೇಳುತ್ತಾ ವೇದಿಕೆಯನ್ನು ಮರಳಿ ಅವರಿಗೆ ಕೊಡ್ತಾ ಇದ್ದೀನಿ. ರಾಘವೇಂದ್ರ ಅವರೇ, ತಮ್ಮ ಪಾತ್ರದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಒಂದು ಸಭೆಯನ್ನು ನಾನು ಸೂಕ್ಷ್ಮವಾಗಿ ಗಮನಿಸುತ್ತಾ ಅದರಲ್ಲಿ ನಡೆದಂತ ಚಟುವಟಿಕೆಗಳ ಬಗ್ಗೆ ಮೌಲ್ಯಮಾಪನವನ್ನು ಸಭೆಯ ಕೊನೆಯಲ್ಲಿ ವಿವರಿಸ್ತೀನಿ ಅಂತ ಹೇಳ್ತಾ ವೇದಿಕೆಯನ್ನು ಮರಳಿ ಮೋಹನ್ ಮೂರ್ತಿ ಅವರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದ ಅನಿಲ್ ಅವರೇ. ಒಂದು ಉತ್ತಮ ರೀತಿಲಿ ನಿಮ್ಮ ಪಾತ್ರನ ಸಭೆಗೆ ಪರಿಚಯ ಮಾಡ್ಕೊಟ್ಟಿದ್ದೀರಿ. ಈಗ ನಾವು ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಆರ್ಟಿಕಲ್ 15 ಅಂದ್ರೆ ಒಂದು ಡಿಸ್ಕ್ರಿಮಿನೇಷನ್ ನ ಪ್ರೊಹಿಬಿಟ್ ಮಾಡಿರೋ ಒಂದು ಆರ್ಟಿಕಲ್ ಬಗ್ಗೆ ಹೇಳ್ತಾ ನಾನು ಒಂದು ವಿಚಾರ ಹೇಳ್ದೆ. ಏನು IPC ಸೆಕ್ಷನ್ 497 ಯಾವುದು ಒಂದು ಅಡಲ್ಟ್ರಿನ ಅಪರಾಧ ಅಂತ ಹೇಳಿತ್ತು, ಅದು ರದ್ದಾದಾಗ 2018ರಲ್ಲಿ ಸುಪ್ರೀಂ ಕೋರ್ಟ್ ರದ್ದಾದಾಗ ಜನಪ್ರಿಯ ಪತ್ರಿಕೆಗಳು ಇನ್ಮೇಲಿಂದ ಅಡಲ್ಟ್ರಿ ಲೀಗಲ್ ಅಂತ ಬರ್ದಿತ್ತು. ನನಗೆ ಅದ್ರ ಬಗ್ಗೆ ಏನಂತಂದ್ರೆ ಏನಕ್ಕೆ ಈ ತರ ಬರ್ದಿದೆ ಅನ್ನೋ ಕುತೂಹಲ ಬಂತು ಅಂತ ನಾನು ಆಮೇಲೆ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ನನ್ಗೆ ಗೊತ್ತಾಗಿದ್ದು ಏನಂದ್ರೆ IPC ಸೆಕ್ಷನ್ 497 ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಒಬ್ಬ ವಿವಾಹಿತ ಮಹಿಳೆ ಆಕೆಯ ಗಂಡನ ಒಪ್ಪಿಗೆ ಇಲ್ಲದೆ ವಿವಾಹೇತರ ಸಂಬಂಧ ಅವಳ ಜೊತೆ ಯಾರಾದ್ರೂ ಬೇರೆ ಪುರುಷ ಇಟ್ಕೊಂಡಿದ್ರೆ ಅವನ್ಗೆ ಶಿಕ್ಷೆ ಆಗ್ತಾ ಇತ್ತು. ಅಂದ್ರೆ ಗಂಡನ ಒಪ್ಪಿಗೆ ಇದ್ರೆ ಇಟ್ಕೋಬಹುದು ಅನ್ನೋ ತರ ಅದು ಒಂದು. ಮತ್ತೆ ಏನಂತಂದ್ರೆ ಅದೇ ರೀತಿ ಈ ಮಹಿಳೆ ಇಟ್ಕೊಂಡ್ರೆ ಏನಂತಂದ್ರೆ ಅದು ಅಪರಾಧ. ಅದೇ ಏನಂತಂದ್ರೆ ಒಬ್ಬ ಪುರುಷ ಏನಂತಂದ್ರೆ ಆ ತರದ್ ಇದಿದ್ರೆ ಮಹಿಳೆ ಅದ್ರ ಮೇಲೆ ಕಂಪ್ಲೇಂಟ್ ಮಾಡೋ ತರ ಇರ್ಲಿಲ್ಲ. ಸೊ ಇದು ಒಂಥರ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಅಂದ್ರೆ ಪುರುಷರಿಗೆ ಬೇರೆ ರೀತಿ ಆಯ್ತು, ಮಹಿಳೆಯರಿಗೆ ಬೇರೆ ರೀತಿ ಆಯ್ತು. ಸೊ ಈ ತರದ್ದೊಂದು ಡಿಸ್ಕ್ರಿಮಿನೇಷನ್ ಇತ್ತು. ಆ ಕಾರಣದಿಂದ ಏನ್ ಮಾಡ್ತು, 2018ರಲ್ಲಿ ಜೋಸೆಫ್ ಶೈನ್ ಅನ್ನೋರ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಈ IPC ಸೆಕ್ಷನ್ 497 ಆರ್ಟಿಕಲ್ 14 ಅಂದ್ರೆ ಸಮಾನತೆ ಅಂತ ಏನ್ ಹೇಳ್ತಾರೆ, ಕಾನೂನಿನ ಮುಂದೆ ಸರ್ವರು ಸಮಾನರು ಅಂತ ಏನ್ ಹೇಳ್ತಾರೆ ಅದು. ಆಮೇಲೆ ಆರ್ಟಿಕಲ್ 15 ತಾರತಮ್ಯನ ನಿಷೇಧ ಮಾಡಿರ್ತದೆ ಆರ್ಟಿಕಲ್ 15 ಅದು. ಆಮೇಲೆ ಏನಂದ್ರೆ ಆರ್ಟಿಕಲ್ 21 ಅದರಲ್ಲಿ ಮಹಿಳೆಯ ಘನತೆಯ ಹಕ್ಕಿನ ಉಲ್ಲಂಘನೆ ಅಂತ ಬರ್ತದೆ. ಅದ್ ಮುಂದೆ ಹೇಳ್ತೀನಿ ನಾನು. ಇವು 3 ಕೂಡ ಉಲ್ಲಂಘನೆ ಆಗಿದೆ 497ರಲ್ಲಿ. ಆದ್ರಿಂದ 497 ಸೆಕ್ಷನ್ IPC ಸೆಕ್ಷನ್ 497 ಅಸಂವಿಧಾನಿಕ ಅಂತ ಅಂದ್ಬಿಟ್ಟು ಆ IPC ಸೆಕ್ಷನ್ 497ನ ತೆಗೆದಾಕ್ತು. ಸೊ ಇದು ಆರ್ಟಿಕಲ್ 15 ಬಗ್ಗೆ ಒಂದು ವಿವರ. ಈಗ ಆರ್ಟಿಕಲ್ 16 ಇದು ಕೂಡ ಸಮಾನತೆ ಬಗ್ಗೆನೇ ಮಾತಾಡುತ್ತೆ. ಇದು ಆರ್ಟಿಕಲ್ 16 ಏನ್ ಹೇಳುತ್ತೆ ಅಂತಂದ್ರೆ, ಸಾರ್ವಜನಿಕ ಹುದ್ದೆಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಅಂತ ತಿಳಿಸುತ್ತೆ ಆರ್ಟಿಕಲ್ 16. ಸೊ ಆರ್ಟಿಕಲ್ 17 ಬಂದ್ರೆ ಆರ್ಟಿಕಲ್ 17 ಅಸ್ಪೃಶ್ಯತೆ. ನಾವು ಏನಂತಂದ್ರೆ ಇದಕ್ಕೆ ಒಂದು ಬಹಳಷ್ಟು ಇತಿಹಾಸ ಇದೆ ನಮ್ಮ ಸಮಾಜದಲ್ಲಿ. ಈ ಅನ್ಟಚಬಿಲಿಟಿ ಅನ್ನೋದು ಏನಿತ್ತು, ಅಸ್ಪೃಶ್ಯತೆ ಅನ್ನೋದು ಏನಿತ್ತು,
ಅದು ಬಹಳ ಒಂದು ತುಂಬಾ ಒಂದಷ್ಟು ವರ್ಗದ ಜನಗಳನ್ನ ಒಂದು ಹೀನಾಯ ರೀತಿಲಿ ಕಾಣ್ತಾ ಇದ್ರು ಇದನ್ನ ಅಸ್ಪೃಶ್ಯತೆಯ ಕಾರಣದಿಂದ. ಇದನ್ನ ಏನಂತಂದ್ರೆ ನಿಷೇಧ ಮಾಡಿದೆ. ಈಗ ಯಾರಾದ್ರೂ ಅಸ್ಪೃಶ್ಯತೆ ಆಚರಿಸಿದ್ರೆ, ಅನ್ಟಚಬಿಲಿಟಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಅದು ಸಂವಿಧಾನದ ಪ್ರಕಾರ ಅದೇನಂತಂದ್ರೆ ಅಪರಾಧ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಆರ್ಟಿಕಲ್ 18 ಬರುತ್ತೆ. ಆರ್ಟಿಕಲ್ 18 ಬಿರುದುಗಳನ್ನ ರದ್ದು ಮಾಡುತ್ತೆ. ಏನಿದು ಬಿರುದುಗಳು? ಈಗ ನಮ್ಗೆ ಸ್ವತಂತ್ರ ಬರೋಕ್ ಮೊದ್ಲು ಬ್ರಿಟಿಷರ ಆಡಳಿತ ಇತ್ತು. ಅದ್ರ ಜೊತೆಗೆ ಏನಂತಂದ್ರೆ ಒಂದಷ್ಟು ಸಾಮಂತ ರಾಜರುಗಳಿದ್ರು. ಇವ್ರಿಗೆಲ್ಲ ಬೇರೆ ಬೇರೆ ರೀತಿ ಬಿರುದು ಬಾವಲಿಗಳಿತ್ತಲ್ಲ. ರಾಜ ಬಹದ್ದೂರ್, ಆಮೇಲಿಂದ ಏನಂತಂದ್ರೆ ರಣಧೀರ ಕಂಠೀರವ, ಈ ತರದ್ದು ಏನಂತಂದ್ರೆ ಬಿರುದುಗಳು ಇತ್ತಲ್ಲ. ಈ ತರ ಬಿರುದುಗಳನ್ನ ಸರ್ಕಾರಗಳು ಯಾರಿಗೂ ಕೊಡಬಾರ್ದು ಅಂತ ಏನಂತಂದ್ರೆ ಆರ್ಟಿಕಲ್ 18 ಹೇಳುತ್ತೆ. ಸೊ ಇವಿಷ್ಟನ್ನ ನಾವು ಏನಂತಂದ್ರೆ ಒಂದು ಗಮನಿಸಿದಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ, ಆರ್ಟಿಕಲ್ 14ರಿಂದ 18 ಅವೆಲ್ಲ ಒಂದು ಸಮಾನತೆಯ ಹಕ್ಕು ಬಗ್ಗೆನೆ ಮಾತಾಡತ್ತೆ. ಸೊ ಅಲ್ಲಿಂದ ಮುಂದೆ ನಾವು ಹೋದ್ರೆ ನಾವು ಏನಂತಂದ್ರೆ ಸ್ವಾತಂತ್ರ್ಯದ ಹಕ್ಕು ಇವು ಕೂಡ ಒಂದು ಮೂಲಭೂತ ಹಕ್ಕು ನಮಗೆ ನಮ್ಮ ಸಂವಿಧಾನದ ಅಡಿಲಿ ನಮಗೆ ಸಿಕ್ಕಿರೋದು. ಅದು ಆರ್ಟಿಕಲ್ 19ರಿಂದ ಸಂವಿಧಾನದ ವಿಧಿ ಅಥವಾ ಪರಿಚ್ಛೇದ 19ರಿಂದ 22ರವರೆಗೆ 19, 20, 21, 22 ಈ 4 ಆರ್ಟಿಕಲ್ ಅಲ್ಲಿ ಏನಂತಂದ್ರೆ ಅವನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ಇದರ ಸ್ವಾತಂತ್ರ್ಯ ಅಂದ್ರೆ ಬೇರೆ ಬೇರೆ ತರ ಸ್ವಾತಂತ್ರ್ಯ ಇರ್ತದಲ್ವಾ. ಹೀಗೇನಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ವಾಕ್ ಸ್ವಾತಂತ್ರ್ಯ ಇರ್ಬೋದು. ಅವು ಎಲ್ಲ ಏನೇನು ಅಂತ ನೋಡೋಣ. ಈಗ ಮೊದಲನೇದು ಏನಂತಂದ್ರೆ ಆರ್ಟಿಕಲ್ 19. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಈಗ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಗೆ ಏನಾರ ಒಂದು ಹೇಳ್ಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ನಾವು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಸೇರಿದೀವಿ, ನಾನ್ ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಇದೆಲ್ಲ ಏನಂತಂದ್ರೆ ಸಂವಿಧಾನ ನಮ್ನ ಪ್ರೊಟೆಕ್ಟ್ ಮಾಡಿದೆ. ಈಗ ಸೂರಜ್ ಅವರು ಬೇರೆ ರೀತಿ ಸ್ಟಾರ್ಟ್ ಮಾಡಿದ್ರು. ಅಧ್ಯಕ್ಷೀಯ ಭಾಷಣದಲ್ಲಿ ಏನಂತಂದ್ರೆ ನಮ್ಮ ಅಚ್ರೇಕರ್ ಸರ್ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ರು. ಇವೆಲ್ಲ ಏನಂತಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸೊ ಬರೀ ಇದಿಷ್ಟೇ ಅಲ್ಲ, ಒಂದು ಬುಕ್ ಬರೆಯೋದಿರ್ಬೋದು, ಒಂದು ಸಿನಿಮಾ. ಇತ್ತೀಚೆಗೆ ನಿಮ್ಗೆ ಒಂದು ಘಟನೆ ನೆನಪಿರ್ಬೋದು, ತಗ್ ಲೈಫ್ ಅಂತ ಒಂದು ಫಿಲಂ ಬಂದಿತ್ತು. ತಗ್ ಲೈಫ್ ಫಿಲಂ ಬಂದಾಗ ಏನಾಯ್ತು, ಅದು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಸ್ವಲ್ಪ ಗಲಾಟೆ ಆಗೋಯ್ತು. ಏನು ಗಲಾಟೆ ಆಯ್ತು, ಕಮಲ್ ಹಾಸನ್ ಅವರು ಅದು ಒಂದು ಆ ತಗ್ ಲೈಫ್ದು ಯಾವ್ದೋ ಒಂದು ತಗ್ ಲೈಫ್ ಸಂಬಂಧಪಟ್ಟ ಸಮಾರಂಭದಲ್ಲಿ ಮಾತಾಡ್ತಾ ಕನ್ನಡ ತಮಿಳಿಂದ ಹುಟ್ಟಿದ್ದು ಅನ್ನೋ ಒಂದು ತಪ್ಪು ಮಾಹಿತಿ ಕೊಟ್ರು. ಒಂದೊಂದ್ ಟೈಮ್ ಈ ರೀತಿ ಆಗುತ್ತೆ. ಅವರು ಏನಂತಂದ್ರೆ ಅವ್ರಿಗೆ ಒಂದು ಸಮರ್ಪಕವಾದ ಒಂದು ಮಾಹಿತಿ ಇರೋದಿಲ್ಲ. ಆ ಕೊರತೆಯಿಂದ ಜನಗಳನ್ನ ಮೆಚ್ಚೋದಕ್ಕೋಸ್ಕರನೋ ಇನ್ನೇನಕ್ಕೋ ಆ ತರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಡ್ತಾರೆ. ಅದು ಯಾವಾಗ ಅವ್ರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರು, ಕರ್ನಾಟಕದಲ್ಲಿ ಏನಂತಂದ್ರೆ ಸ್ವಲ್ಪ ಪ್ರತಿಭಟನೆಗಳೆಲ್ಲ ನಡೀತು. ಅವಾಗ ಏನ್ ಹೇಳಿದ್ರು, ನೀವು ತಗ್ ಲೈಫ್ ಅದ್ ಹೆಂಗ್ ರಿಲೀಸ್ ಮಾಡ್ತೀರಿ ಕರ್ನಾಟಕದಲ್ಲಿ ನೋಡೋಣ ಅನ್ನೋ ತರ ಒಂದು ಏನಂತಂದ್ರೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೂಡ ಕೊಟ್ರು. ಅವಾಗ ಏನಾಯ್ತು, ಯಾರ್ದು ಕಮಲ್ ಹಾಸನ್ ಅವರು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾರೆ. ಏನಂತ, ನಾವು ಈ ರೀತಿ ತಗ್ ಲೈಫ್ ಫಿಲಂ ಇದ್ ಮಾಡ್ತಾ ಇದೀವಿ, ಅದಕ್ಕೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ನಾವು ರಿಲೀಸ್ ಮಾಡಬಾರ್ದು ಅಂತ ನಮ್ಗೆ ಇದ್ ಮಾಡ್ತಾ ಇದಾರೆ. ನಮ್ಗೆ ಸರ್ಕಾರದವರು ಪ್ರೊಟೆಕ್ಷನ್ ಕೊಡ್ಬೇಕು, ಯಾಕಂತಂದ್ರೆ ಇಲ್ಲಿ ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಕರ್ನಾಟಕ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಕರ್ನಾಟಕ ಹೈಕೋರ್ಟ್ ಏನ್ ಹೇಳುತ್ತೆ, ನೀವು ನೋಡಿ, ನೀವು ಯಾಕೆ ಪ್ರತಿಭಟನೆ ಆಗ್ತಾ ಇದೆ, ನೀವೊಂದು ತಪ್ಪು ಮಾಹಿತಿ ಇರೋ ಇನ್ಫಾರ್ಮೇಶನ್ ನ ಹೇಳಿದ್ರಿ. ಅದು ಭಾಷೆ ಅನ್ನೋದು ಒಬ್ಬ ಮನುಷ್ಯನ್ಗೆ ಅವನ್ಗೆ ತುಂಬಾ ಆತ್ಮೀಯವಾದ ಭಾವನಾತ್ಮಕವಾದ ಒಂದು ಸಂಬಂಧ ಇರ್ತದೆ. ಅದ್ರ ಬಗ್ಗೆ ನೀವು ಒಂದು ಈ ರೀತಿ ಒಂದು ನೆಗೆಟಿವ್ ಆಗಿ ಹೇಳಿದಾಗ ಖಂಡಿತ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ನೀವೇ ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು, ನೀವ್ ಹೇಳಿದಕ್ಕೆ ತಾನೇ ಇಲ್ಲಿ ಪ್ರತಿಭಟನೆ ಆಗ್ತಾ ಇರೋದು, ನೀವೇ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಈಗ ಇದ್ ಮಾಡೋದು ಅಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳ್ತಿರಲ್ಲ. ಇದ್ರ ಬದಲು ನೀವು ಒಂದು ಕ್ಷಮಾಪಣೆ ಕೇಳ್ಬಿಡ್ಬೋದಲ್ವಾ, ಮುಗ್ದೋಗ್ಬಿಡುತ್ತೆ ಈ ಕೇಸು. ನೀವು ಕ್ಷಮಾಪಣೆ ಕೇಳಿದ್ರೆ ಪರವಾಗಿಲ್ಲ, ನಾವೇನಂದ್ರೆ ಈ ಕೇಸ್ದು ಮೆರಿಟ್ ಮೇಲೆ ಡಿಸೈಡ್ ಮಾಡ್ತೀವಿ, ನೀವು ಯೋಚನೆ ಮಾಡಿ ಅಂತ ಹೇಳ್ತಾರೆ ಯಾರು ಹೈಕೋರ್ಟ್ ಅಲ್ಲಿ. ಅದು ಏನಂದ್ರೆ ವಿಚಾರಣೆ ನಡೀತಾ ಇರ್ತದೆ. ವಿಚಾರಣೆ ನಡೆಯೋ ಹಂತದಲ್ಲಿ ಇರ್ಬೇಕಾದ್ರೇನೆ ಇನ್ನೊಬ್ರು ಏನ್ ಮಾಡ್ತಾರೆ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ರೀತಿ ಕರ್ನಾಟಕದಲ್ಲಿ ನಮ್ಗೆ ರಿಲೀಸ್ ಮಾಡಕ್ ಬಿಡ್ತಾ ಇಲ್ಲ ಫಿಲಂನ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಧಕ್ಕೆ ಅಂತ. ಸೊ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಚಲನಚಿತ್ರ ಆಗಿರ್ಬೋದು, ಅದು
ಒಂದು ಬಾರಿ ಅದಕ್ಕೆ CBFC ಸೆಂಟ್ರಲ್ ಬೋರ್ಡ್ ಆಫ್ ಫಿಲಂ ಕಮಿಟಿ ಅಂತ ಏನೋ ಒಂದು ಬರ್ತದಲ್ಲ, ಅದು ಒಂದು ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ, ಈಗ UA ಈ ತರ ಸರ್ಟಿಫಿಕೇಟ್ ಗಳು ಕೊಡ್ತಾರಲ್ಲ, ಅದು ಕೊಟ್ಟಾದ್ಮೇಲೆ ಈ ದೇಶದಲ್ಲಿ ಎಲ್ ಬೇಕಾದ್ರೆ ಅವ್ರು ರಿಲೀಸ್ ಮಾಡ್ಬೋದು. ಈ ಗಲಾಟೆ ನಡೆಯುತ್ತೆ, ಇದೆಲ್ಲ ಆಗುತ್ತೆ, ಆ ಕಾರಣಕ್ಕೆ ನಾವು ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಯಾರು ಹೇಳಾಗಿಲ್ಲ. ಅದು ಸರ್ಕಾರಗಳ ಕರ್ತವ್ಯ, ಅದಕ್ಕೆ ಬೇಕಾದಂತ ಪ್ರೊಟೆಕ್ಷನ್ ಕೊಡೋದು. ಈ ರೀತಿ ರಿಲೀಸ್ ಮಾಡಕ್ಕೆ ಒಂದು ಸರ್ಟಿಫಿಕೇಟ್ ಸಿಕ್ಕಾದ್ಮೇಲೆ ರಿಲೀಸ್ ಮಾಡಲ್ಲ ಅಂತ ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಂದ್ರೆ ಆರ್ಟಿಕಲ್ 19 ಉಲ್ಲಂಘನೆ ಅಂತ ಹೇಳುತ್ತೆ. ಸೊ ಆಮೇಲಿಂದ ಅವರು ರಿಲೀಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಷ್ಟರಲ್ಲಿ ತಗ್ ಲೈಫ್ ತಮಿಳ್ನಾಡಲ್ಲಿ ರಿಲೀಸ್ ಆಗಿ ಅದು ಫ್ಲಾಪ್ ಆಗೋಗಿರ್ತದೆ, ಇಲ್ಲಿ ಯಾರು ವಿತರಣೆ ಮಾಡಕ್ ಬರಲ್ಲ, ಅದು ಬೇರೆ ಕತೆ. ಬಟ್ ಏನಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗೆ ಇದಿಷ್ಟು ಘಟನೆಗಳು ನಡೆದಿದ್ದು. ಸೊ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಾಗೆ ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಮುಂದಕ್ಕೆ ಹೋಗೋಣ. ಇಲ್ಲಿ ಆರ್ಟಿಕಲ್ 19 ಇನ್ನೊಂದಷ್ಟು ಬರ್ತದೆ. ಏನು? ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು. ನೋಡಿ, ಇಲ್ಲಿ ನಾವು ಸಭೆ ಸೇರಿದೀವಲ್ಲ, ಶಾಂತಿಯುತವಾಗಿ ನಾವು ಸಭೆ ಸೇರಿದೀವಲ್ಲ, ಇದಕ್ಕೆ ಸಂವಿಧಾನಿಕ ರಕ್ಷಣೆ ಇದೆ ನಮ್ಗೆ. ಈ ಟೋಸ್ಟ್ ಮಾಸ್ಟರ್ ಸಭೆ ಇದೆಯಲ್ಲ, ಇದ್ ನಡೆಸೋದಕ್ಕೆ ಸಂವಿಧಾನಿಕ ರಕ್ಷಣೆ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಸಂಘ ಸಂಸ್ಥೆಗಳು, ಒಕ್ಕೂಟಗಳು ಅಥವಾ ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕು. ಅಂದ್ರೆ ನಾವು ಕ್ಲಬ್ ಮಾಡ್ಕೊಂಡಿದೀವಲ್ಲ, ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್, ಅದು ಕೂಡ ನಮ್ಗೆ ಏನಂತಂದ್ರೆ ಸಂವಿಧಾನಿಕ ರಕ್ಷಣೆ ಇದೆ ನಮ್ಗೆ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಹಕ್ಕು. ನಾವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಭಾರತದಲ್ಲಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆವರೆಗೆ. ಯಾರು ನಮ್ನ ಏನಂತಾರೆ, ನೀನ್ ತಮಿಳ್ನಾಡು ಬರ್ಬೇಡ, ನೀನು ವೆಸ್ಟ್ ಬೆಂಗಾಲ್ ಬರ್ಬೇಡ ಅಂತ ಯಾರು ನಮ್ನ ತಡೆಯಕ್ ಆಗಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು. ಎಲ್ಲಿ ಬೇಕಾದ್ರೂ ಹೋಗಿ ನಾವು ಏನಂದ್ರೆ ಸೆಟ್ಲ್ ಆಗ್ಬೋದು, ಅದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡುವ ಹಕ್ಕು. ಅಂದ್ರೆ ಯಾವ್ದೇ ವೃತ್ತಿ, ಈಗ ಏನಂತಂದ್ರೆ ಅದು ಡಾಕ್ಟರ್ ಪ್ರೊಫೆಷನ್ ಇರ್ಬೋದು, ಅಥವಾ ಲಾಯರ್ ಪ್ರೊಫೆಷನ್ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಇರ್ಬೋದು. ಇದನ್ನ ಏನಂತಂದ್ರೆ ಕಾನೂನಿನ ಚೌಕಟ್ಟೊಳಗಡೆ ಮಾಡೋದಕ್ಕೆ ಏನಂತಂದ್ರೆ ನಮ್ಗೆ ಅವಕಾಶವಿದೆ. ಏನಂತಂದ್ರೆ ಹಂಗಂತಂದ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಒಂದು ಡ್ರಗ್ ಡೀಲಿಂಗ್ ಮಾಡೋದು ಅದು ಬಿಸ್ನೆಸ್ ಅಲ್ಲ, ಅದು ಕಾನೂನು ಪ್ರಕಾರ. ಸೊ ಆ ತರದ್ದೆಲ್ಲ ಇಲ್ಲ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಆರ್ಟಿಕಲ್ 19 ಆರ್ಟಿಕಲ್ 19 ಇದಿಷ್ಟು ಕವರ್ ಆಗತ್ತೆ. ಆರ್ಟಿಕಲ್ 20 ಯಾವ್ದಕ್ ಸಂಬಂಧಪಟ್ಟಂಗೆ ಅಂತಂದ್ರೆ, ಅಪರಾಧ ಮಾಡಿರ್ತಾರಲ್ಲ, ಅಪರಾಧ ಮಾಡಿ ಒಂದು ಅವ್ರ ಮೇಲೆ ಒಂದು ಆರೋಪ ಬಂದಿರುತ್ತಲ್ಲ, ಆರೋಪಿಗಳಿಗೆ ಏನಂತಂದ್ರೆ ಅವ್ರಿಗೆ ರಕ್ಷಣೆ ಒದಗಿಸೋದು ಸಂಬಂಧಪಟ್ಟಂಗೆ ಮಾತಾಡತ್ತೆ. ಆರೋಪಿಗಳಿಗೆ ಯಾವ ತರ ರಕ್ಷಣೆ ಕೊಡ್ಬೇಕಪ್ಪ ಅನ್ನೋ ಪ್ರಶ್ನೆ ನೀವು ಬರ್ಬೋದು. ಆ ಪ್ರಶ್ನೆ ಆಗೇ ಇರ್ಲಿ, ಅದನ್ನ ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ಇವತ್ತಿನ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಒಂದು ಸಿದ್ಧಪಡಿಸಿದ ಭಾಷಣ ಇದೆ. ಅದನ್ನ ಮೌಲ್ಯಮಾಪನ ಮಾಡ್ತಾ ಇರೋರು ನಮ್ಮ ಅಚ್ರೇಕರ್ ಸರ್. ಅಚ್ರೇಕರ್ ಸರ್ ಬಗ್ಗೆ ಈಗಾಗ್ಲೇ ಎಲ್ರಿಗೂ ಸಾಕಷ್ಟು ಗೊತ್ತಿದೆ. ಅವರು ನಾನು ಯಾವಾಗ್ಲೂ ಅಚ್ರೇಕರ್ ಸರ್ನ ಏನಂತಂದ್ರೆ ನಮ್ಮ KBT ಕ್ಲಬ್ನ ರಾಜ್ಕುಮಾರ್ ಅಂತಾನೆ ಕರಿತೀನಿ. ಅವರು ಹೀರೋಗಳ ಹೀರೋ ಆದ್ರೆ ಇವರು ಟೋಸ್ಟ್ ಮಾಸ್ಟರ್ಗಳ ಟೋಸ್ಟ್ ಮಾಸ್ಟರ್. ಸಾಮಾನ್ಯವಾಗಿ ಏನಾಗತ್ತೆ ಅಂತಂದ್ರೆ, ಈಗ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿರೋರು ಏನಂತಂದ್ರೆ ಒಂದು ಸಾಮಾನ್ಯರ ಜೊತೆ ಬೇರೆದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಮ್ಮ ಅಚ್ರೇಕರ್ ಸರ್ ಅವರು ಆತರ ಅಲ್ಲ. ಅವ್ರ ಜ್ಞಾನದಲ್ಲಿ ಆಕಾಶದಷ್ಟು ಎತ್ತರಕ್ಕಿದ್ರು ನಡತೆಯಲ್ಲಿ ಅವರು ನೆಲದಷ್ಟೇ ಸರಳರು. ಅಷ್ಟು ಸರಳ ವ್ಯಕ್ತಿತ್ವ ಅವರು ಯಾವಾಗಾರು ಏನಂತಂದ್ರೆ ಫೋನ್ ಮಾಡಿ, ಸರ್ ಹಿಂಗಿದೆ ಅಂತಂದ್ರೆ ಏನಾದ್ರು ಯಾವ್ದಾದ್ರು ರೋಲ್ ಇರ್ಬೋದು, ಅಥವಾ ನಮ್ಮ ಕ್ಲಬ್ಗೆ ಸಂಬಂಧಪಟ್ಟಂಗೆ ಏನೇ ವಿಚಾರ ಇರ್ಬೋದು, ಅದಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಇವಾಗ ನಮ್ಮ ಕ್ಲಬ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಡಾಕ್ಟರ್ಗಳ ಕೈ ಬರ ಚೆನ್ನಾಗಿರಲ್ಲ, ಆಯ್ತಾ. ನಾನು ಅಚ್ರೇಕರ್ ಸರ್ ಕೈ ಬರ ನಾನು ನೋಡಿಲ್ಲ, ಆದ್ರೆ ಅವ್ರ ಮಾತು ಮಾತ್ರ ಸ್ಪಷ್ಟ, ನಿರರ್ಗಳ, ಮತ್ತೆ ನಮ್ಗೆ ಸುಲಭವಾಗಿ ಸುಲಲಿತವಾಗಿ ಅರ್ಥ ಆಗತ್ತೆ. ಸೊ ಇದಿಷ್ಟು ಅವರ ಒಂದು ಕಿರು ಪರಿಚಯ. ಇದನ್ನ ಹೇಳ್ತಾ ನಮ್ಮ ಇವತ್ತಿನ ಸಿದ್ಧಪಡಿಸಿದ ಭಾಷಣದ ಮಾರ್ಗಸೂಚಿನ ಸಭೆ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಅಂದ್ಬಿಟ್ಟು ಅಚ್ರೇಕರ್ ಸರ್ನ ವೇದಿಕೆ ಕರಿತಾ ಇದ್ದೀನಿ. ಅಚ್ರೇಕರ್ ಸರ್, ವೇದಿಕೆ ನಿಮ್ದು. ಸರ್ ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದೀರಿ, ಮ್ಯೂಟ್. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಪ್ರತಿ ಸಲ ನನ್ನ ಒಂದು ಪರಿಚಯ ಭಾಷಣ ತುಂಬಾ ಸೊಗಸಾಗಿ ಮಾಡ್ತೀರಾ, ತುಂಬಾ ಧನ್ಯವಾದಗಳು. ಈಗ ಇವತ್ತಿನ ಸಿದ್ಧಪಡಿಸಿದ ಭಾಷಣವನ್ನ ಕೊಡಲಿದ್ದಾರೆ ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ಬಿನ ಮತ್ತೊಬ್ಬ ಅತ್ಯಂತ ಘನವಾದ ವ್ಯಕ್ತಿತ್ವ ಇರತಕ್ಕಂತ ವ್ಯಕ್ತಿ ಅಂತ ಕರಿಬಹುದು. ಅವರು ಟೋಸ್ಟ್ ಮಾಸ್ಟರ್ ಸೂರಜ್. ಟೋಸ್ಟ್ ಮಾಸ್ಟರ್ ಸೂರಜ್ ಅವರು IT ಪ್ರೊಫೆಷನಲ್,
ಅವರು ಬೇಸ್ಡ್ ಇನ್ ಡೆಲ್ಲಿಯಲ್ಲಿದ್ದಾರೆ. ಅವರ ಒಂದು ಹವ್ಯಾಸವೇನಪ್ಪಾ ಅಂತಂದ್ರೆ ಒಂದು ಕ್ರಿಕೆಟ್, ಮತ್ತೊಂದು ಸೈಕ್ಲಿಂಗ್. ಒಂದ್ಸಲ ಸೈಕ್ಲಿಂಗ್ ಬಗ್ಗೆನೆ ಅವರು ಒಂದು ಒಳ್ಳೆ ಸೊಗಸಾದಂತ ಒಂದು ಭಾಷಣವನ್ನು ಕೂಡ ಕೊಟ್ಟಿದ್ರು. ಮತ್ತು ಆ ಭಾಷಣದಲ್ಲಿ ಕೂಡ ಸಾಕಷ್ಟು ಈ ಏನಂತ ಅದಕ್ಕೆ ಈ ಸಂತೋಷದ ಕ್ಷಣಗಳು ಅಥವಾ ಹ್ಯೂಮರಸ್ ಏರಿಯಾ ತುಂಬಾ ಇದ್ವು. ಮತ್ತು ಈಗ ಅವರು ಆರಿಸಿಕೊಂಡಂತ ಒಂದು ಪಾತ್ರವೇ ಕೂಡ ಎಂಗೇಜಿಂಗ್ ಹ್ಯೂಮರ್. ನನ್ನ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ಇದು ಒಂದು ತುಂಬಾ ಕಠಿಣವಾದಂತ ಪಾತ್ರವೇ. ಬಹಳ ಜನರು ಇದನ್ನ ಆಯ್ಕೆ ಮಾಡಲ್ಲ. ಯಾಕಂದ್ರೆ ಪ್ರತಿಯೊಂದು ಭಾಷಣದಲ್ಲಿ ನಾವು ಒಂದು ಆ ಹ್ಯೂಮರ್ ಅನ್ನ ತರೋದು ತುಂಬಾ ಒಂದು ಕಷ್ಟಕರವಾದ್ದೇ. ಆದ್ರೂ ಕೂಡ ಸೂರಜ್ ಅವರಿಗೆ ಅದು ಅಂತದೇನು ತೊಂದರೆ ಅನಿಸ್ತಾನೆ ಇರಲ್ಲ ಅವರಿಗೆ. ಸೊ ಇವತ್ತಿನ ಅವರ ಅವ್ರು ನಮ್ಮ ಈ ಕ್ಲಬ್ಬಿನ ಒಂದು ಮಾಜಿ ಸದಸ್ಯರು ಕೂಡ. ಸೊ ಇಷ್ಟೇ ಹೇಳ್ತಾ ಇವತ್ತು ಅವರ ಭಾಷಣದ ಒಂದು ಶೀರ್ಷಿಕೆ ಅಥವಾ ಟೈಟ್ಲ್ ಏನಪ್ಪಾ ಅಂದ್ರೆ ಸಂತೋಷ, ಸೊ ಹ್ಯಾಪಿನೆಸ್. ಸೊ ಇದರ ಬಗ್ಗೆ ಸೂರಜ್ ಅವರು ಏನು ಹೇಳ್ತಾರೆ, ಅದರ ಬಗ್ಗೆ ಏನು ನಾವು ತಿಳ್ಕೋಬಹುದು ಅನ್ನೋದನ್ನ ತಾವು ಕೂಡ ಅಷ್ಟೇ ಉತ್ಸುಕರಾಗಿದ್ದೀರಾ, ನಾನು ಕೂಡ ಹಾಗೆ ಇದ್ದೀನಿ. ಈಗ ಸಮಯವನ್ನ ವ್ಯರ್ಥ ಮಾಡದಲೆ ಪುನಃ ವೇದಿಕೆಯನ್ನ ನಾನು ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಮೋಹನ್ ಮೂರ್ತಿ ಅವರಿಗೆ ಒಪ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ ಅಚರೇಕರ್ ಸರ್. ಸೂರಜ್ ಅವರ ಒಂದು ಭಾಷಣದ ಮಾರ್ಗಸೂಚಿ ಬಗ್ಗೆ ಅದ್ರ ಜೊತೆಗೆ ಅವರ ಒಂದು ಕಿರು ಪರಿಚಯ ಕೂಡ ನೀವೇ ಮಾಡ್ಕೊಟ್ಟಿದ್ರಿ. ನಿಮ್ಗೆ ಧನ್ಯವಾದ. ಸೂರಜ್ ಅವ್ರ ಬಗ್ಗೆ ಈಗಾಗಲೇ ಪರಿಚಯ ಮಾಡ್ಕೊಟ್ಟಿರೋದ್ರಿಂದ ನಾನೇನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ. ಏನಪ್ಪಾ ಅಂತಂದ್ರೆ ಅವರಿರೋದು ದೆಹಲಿಲಿ. ಅವರು ದೆಹಲಿಯ ಮಾಲಿನ್ಯದ ನಡುವೆ ಇದ್ರೂ ಕೂಡ ಅವರ ಕನ್ನಡ ಮಾತ್ರ ಅಪ್ಪಟ ಅಪರಂಜಿಯಂತೆ ಪರಿಶುದ್ಧವಾಗಿದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಅವರ ಭಾಷಣದ ಮೂಲಕ ನಮ್ಗೆಲ್ಲ ಸಂತೋಷ ತರೋದಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರ ಭಾಷಣದ ಶೀರ್ಷಿಕೆ ಸಂತೋಷ. ಯಾವ ರೀತಿ ಸಂತೋಷ ತರ್ತಾರೆ ಈಗ ನೋಡೋಣ. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಮೂರ್ತಿಗಳೇ. ನಮ್ಮ ಮಾನಸ ಗುರುಗಳಾದ ಗುರುರಾಜಲ್ ನಾಯ್ಡು ಅವರಿಗೆ ಒಂದು ನಮನ ಹೇಳ್ತಾ ಇವತ್ತಿನ ಪಾರಾಯಣ ಶುರು ಮಾಡೋಣ. 2002ರಲ್ಲಿ ನನ್ನ ಇಂಜಿನಿಯರಿಂಗ್ ವ್ಯಾಸಂಗ ಶುರು ಮಾಡಿದಾಗ ಇಂಜಿನಿಯರಿಂಗ್ ನಲ್ಲಿ ನನ್ನ ಮೊದಲ ಗೆಳೆಯ ಸಂತೋಷ್ ವರದರಾಜ್. ಗೋಧಿ ಬಣ್ಣ, ಅಸಾಧಾರಣ ಮೈಕಟ್ಟಿನ ಈ ವ್ಯಕ್ತಿ ನನ್ನ ಮೊದಲ ಗೆಳೆಯ. ನೋಡ್ತಾಳೇನೆ ಸಂತೋಷ್ ಮತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರೀತಿ ಪಾತ್ರನಾದ. ಯಾಕೆ ಪ್ರೀತಿ ಪಾತ್ರನಾದ ಅಂದ್ರೆ, ವ್ಯಾಸಂಗದ ಮಧ್ಯದಲ್ಲಿ ನಮಗ ಬೇಸರ ಆದಾಗೆಲ್ಲ ಸಂತೋಷನ ಮುಖ ನೋಡಿದಾಗ ಅವನು ತಗೋ ಇವತ್ತು ಬಿಸ್ಕೆಟ್, ಓಹೋ ಬಿಸ್ಕೆಟ್ ಬೋರಾಯ್ತಾ, ಇವಾಗ ಚೂಯಿಂಗ್ ಗಮ್ ಬೋರಾಯ್ತಾ, ತಗೋ ಒಂದು ಚಿಪ್ಸು. ಹಾಗೆ ಅವನ ಜೋಬಿನಲ್ಲಿ ತಿಂಡಿ ತಿನಿಸುಗಳನ್ನ ತಗೊಂಡು ಬಂದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅವನು ಹಂಚುತ್ತಾ ಇದ್ದಂತಹ ಮನೋಭಾವ ಒಂದು. ಹಾಗಾಗಿ ಸಂತೋಷ ಎಲ್ಲರಿಗೂ ಪ್ರೀತಿ ಪಾತ್ರನಾದ. ಹೀಗೆ ನಾವು ವಿದ್ಯಾರ್ಥಿಗಳು ಆಟದಲ್ಲಿ ಮೈ ಮರೆತಿರುವಾಗ ಮೊದಲ ಸೆಮಿಸ್ಟರಿನ ಪರೀಕ್ಷೆ ಶುರುವಾಯಿತು. ಮೊದಲ ಸೆಮಿಸ್ಟರಿನ ಮೊದಲ ಪರೀಕ್ಷೆ ಗಣಿತದ ಪರೀಕ್ಷೆಯ ಬೆಳಗ್ಗೆ ಅಸಾಧಾರಣ ಮೈಕಟ್ಟಿನ ಸಂತೋಷ ಚಿಕ್ಕ ಸ್ಕೂಟರ್ನಲ್ಲಿ ನಮ್ಮ ಮನೆ ಮುಂದೆ ಬಂದ. ಅವನು ಗಾಬರಿಯಾಗಿದ್ದ. ನಾನು ಅವನ್ನ ನೋಡಿದ ತಕ್ಷಣ ನನಗೆ ಅರ್ಥ ಆಯ್ತು, ಪರೀಕ್ಷೆಯ ತಯಾರಿ ಮಾಡಿಕೊಳ್ಳದೆ ಗಾಬರಿಯಾಗಿದ್ದಾನೆ ಸಂತೋಷ ಅಂತ. ಆ ಗಾಬರಿಯನ್ನ ದೂರ ಪಡಿಸೋದಿಕ್ಕೆ ನನ್ನ ಒಳಗಡೆ ಇದ್ದ ಮಯೂರ ವರ್ಮನನ್ನು ನಾನು ಹೊರಗಡೆ ತಂದು, ನಾನಿರುವುದೇ ನಿನಗಾಗಿ, ಮ್ಯಾಥ್ಸ್ ಗೈಡ್ ಇರುವುದೇ ನಮಗಾಗಿ, ಕಣ್ಣೀರೇಕೆ, ಆತಂಕ ಏಕೆ, ಹಾಯಾಗಿ ಬರೆಯುವೆ ನೀನು ಮ್ಯಾಥ್ಸ್ ಪಾಸ್ ಆಗಿ, ಹಾಯಾಗಿ ಬರೆಯುವೆ ನೀನು ಮ್ಯಾಥ್ಸ್ ಪಾಸ್ ಆಗಿ ಅಂತ ಹಾಡು ಹೇಳ್ತಾ ಅಲ್ಲಿಂದ 1.5 ತಾಸಿನ ಮನೆಯಿಂದ ಕಾಲೇಜಿನ ದೂರದಲ್ಲಿ ನನಗೆ ಗೊತ್ತಿದ್ದಂತಹ ಗಣಿತದ ಎಲ್ಲಾ ವಿಷಯಗಳನ್ನ ಅವನಿಗೆ ಧಾರೆ ಎರೆದು ನಾವು ಕಾಲೇಜಿಗೆ ತಲುಪಿದ್ವಿ. ಪರೀಕ್ಷಾ ಕೊಠಡಿಗೆ ಹೋದ್ವಿ. ಅಂಕಿ ಪ್ರಕಾರ ಸಂತೋಷ ನನ್ನ ಮುಂದೆ, ನಾನು ಅವನ ಹಿಂದೆ ಕೂತ್ಕೊಂಡು ಗಣಿತದ ಪರೀಕ್ಷೆ ಶುರು ಮಾಡಿದ್ವಿ. ಪರೀಕ್ಷೆ ಶುರುವಾದಂತೆ ಪರೀಕ್ಷೆ ಪತ್ರಿಕೆ ನೋಡ್ದ, ತದನಂತರ ಕೊಟ್ಟಂತಹ ಉತ್ತರದ ಹಾಳೆಯನ್ನು ಮುಗಿಸ್ದ, ಅರ್ಧ ಗಂಟೆಗೂ ಎಕ್ಸ್ಟ್ರಾ ಹಾಳೆಗೆ ಕೈ ಎತ್ತಿದ. 1.5 ತಾಸಿನ ಗುರುವಾದ ನನಗೆ ಅವನ ಈ ತರ ಪರೀಕ್ಷೆ ಬರೆಯೋದನ್ನ ನೋಡಿ ಒಂಥರ ಆನಂದ ಭಾಷ್ಪ. ನಾನು ಪರೀಕ್ಷೆ ಸರಿಯಾಗಿ ಬರಿತಾ ಇದ್ದನೋ ಇಲ್ವೋ, ಅವನು ಚೆನ್ನಾಗಿ ಬರಿತಾ ಇದ್ದಾನಲ್ಲ ಅಂತ ನಾನು ನನ್ನ ಶಿಷ್ಯನ ಅಭಿವೃದ್ಧಿ ನೋಡಿ ಒಂದು ತರಹದ ಹೆಮ್ಮೆ ಬೇರೆ. ಹೀಗೆ ಮಾಡಿ ನಾವು ಪರೀಕ್ಷೆ ಮುಗಿಸಿದ್ವಿ. ಪರೀಕ್ಷೆ ನಂತರ 1 ತಿಂಗಳಾದ್ಮೇಲೆ ಫಲಿತಾಂಶದ ದಿನ ನನಗೆ ಕಾತುರ.
ನಾನು ಹೇಳ್ಕೊಟ್ಟಂತಹ ಶಿಷ್ಯ ಹೇಗೆ ಮಾಡಿದ್ದಾನೆ, ನಾನು ಪಾಸ್ ಆದನೋ ಬಿಟ್ಟನೋ ಅದು ಬೇರೆ ವಿಷಯ, ನನ್ನ ಶಿಷ್ಯ ಹೇಗೆ ಮಾಡಿದ್ದಾನೆ ಅಂತ ಕಾತರದಿಂದ ನಾನು ನೋಟಿಸ್ ಬೋರ್ಡ್ ಮುಂದೆ ಹೋಗಿ ನೋಡಿದೆ. ಸಂತೋಷನ ಹೆಸರು ನೋಡಿದೆ, ಅವನು ಬಂದಂತಹ ಫಲಿತಾಂಶ ನೋಡಿದೆ, ದಿಗ್ಭ್ರಾಂತನಾದೆ. ನನ್ನ ಕಣ್ಣು ನನಗೆ ಮೋಸ ಮಾಡ್ತಾ ಇದೆಯಾ, ಏನಿದು ಪವಾಡ ಅಂತ ಮತ್ತೆ ಮತ್ತೆ ನೋಡಿದೆ. ಅವನ ಅಂಕಿ ನೋಡಿದೆ, ನನ್ನ ಅಂಕಿ ನೋಡಿದೆ, ಮತ್ತೆ ಮತ್ತೆ ನೋಡಿದೆ. ಮತ್ತೆ ಮತ್ತೆ ಯಾಕೆ ನೋಡಿದೆ ಅಂದ್ರೆ, ಸಂತೋಷನಿಗೆ ಗಣಿತದಲ್ಲಿ 100ಕ್ಕೆ 0, ನನಗೆ ಗಣಿತದಲ್ಲಿ 100ಕ್ಕೆ 60. ಮತ್ತೆ ಮತ್ತೆ ನೋಡಿದೆ, ಅವನಿಗೆ ನಿಜವಾಗ್ಲೂ 0 ಬಂತ. 3 ಗಂಟೆ ಎಕ್ಸ್ಟ್ರಾ ಹಾಳೆ ತಗೊಂಡು ಏನು ಬರ್ದ ಅವನು. ಗುರುಗೆ ಮೋಸ ಮಾಡದಂತಹ ಅಧಮ, ಅವನಿಗೆ ಮೋಸ ಮಾಡದಂತಹ ಅಧಮ ಅಂತ ಬಹಳ ಕೋಪ ಬಂತು ನನಗೆ. ಇರಲಿ, ಅವನನ್ನ ಮತ್ತೆ ಮಾತಾಡಿಸುವ ಅಂತ ನಾನು ಆ ವಿಷಯ ಮರೆತೆ. 2ನೇ ಸೆಮಿಸ್ಟರ್ ಶುರು ಆಯ್ತು. ಬಹಳ ದಿನ ಸಂತೋಷ ಕಾಲೇಜಿಗೆ ಬಂದಿಲ್ಲ. ಒಂದು ಬೆಳಗ್ಗೆ 9 ಗಂಟೆಗೆ ಮತ್ತೆ ಸೆಕೆಂಡ್ ಸೆಮಿಸ್ಟರ್ನ ಗಣಿತದ ಪಾಠ. 9 ಗಂಟೆ ಶುರುವಾದ ಪಾಠದಲ್ಲಿ 9:15 ಕೊಠಡಿಯ ದ್ವಾರದಲ್ಲಿ ಸಂತೋಷ ಪ್ರತ್ಯಕ್ಷನಾದ. ಅವನನ್ನು ನೋಡಿದಂತ ಪ್ರಾಧ್ಯಾಪಕರು, ಹೋಗ್ಲಿ ಬಿಡಿ ಪಾಪ, ಏನೋ ಆಗಿರ್ಬೇಕು ಅಂತ ಅವನನ್ನ ಒಳಗಡೆ ಕರೆಸ್ಕೊಂಡ್ರು. ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ ಸಂತೋಷ. ಅವತ್ತಿನ ದಿನಪತ್ರಿಕೆ ತೆಗೆದ. ದಿನಪತ್ರಿಕೆಯನ್ನು ತೆಗೆದು ಮೇಜಿನ ಮೇಲೆ ಹರಡಿದ. ತದನಂತರ ಬ್ಯಾಗಿನಲ್ಲಿ 2 ಬಟ್ಲು ತಂದಿದ್ದ. ಆ 2 ಬಟ್ಲನ್ನ 1, 2 ಅಂತ ಮೇಜಿನ ಮೇಲೆ ಇಟ್ಟ. ಒಂದು ಬಟ್ಲಲ್ಲಿ ಖಾರ ಚಿಪ್ಸ್ ಹಾಕಿದ, ಇನ್ನೊಂದು ಬಟ್ಲಲ್ಲಿ ಸಿಹಿ ತಿಂಡಿ ಹಾಕಿದ. ಒಂದು ಕೈಯಲ್ಲಿ ಖಾರ ಚಿಪ್ಸ್ ತಿಂತ, ಇನ್ನೊಂದು ಕೈಯಲ್ಲಿ ಸಿಹಿ ತಿಂಡಿ ತಿಂತ ಅವತ್ತಿನ ದಿನಪತ್ರಿಕೆಯನ್ನು ಓದಕ್ಕೆ ಶುರು ಮಾಡಿದ ಸಂತೋಷ. ಈ ಅನೈತಿಕ ಕೃತ್ಯವನ್ನ ಕೆಲವೇ ಕ್ಷಣದಲ್ಲಿ ನೋಡಿದಂತಹ ನಮ್ಮ ಪ್ರಾಧ್ಯಾಪಕರು ಕೆಂಡಾಮಂಡಲವಾಗಿ ಅವರು ಬೋರ್ಡಿನಿಂದ ಧರನೆ ಬಂದರು. ಸಂತೋಷನ ಪಕ್ಕ ಬಂದರು, ಅವನನ್ನು ದಿಟ್ಟಿಸಿ ನೋಡಿದರು. ನೋಡಿ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಸ್ಟ್ಯಾಂಡ್ ಅಪ್, ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರು. ಸಂತೋಷ್ ಸರ್. ಹೌ ಮಚ್ ಡಿಡ್ ಯು ಸ್ಕೋರ್ ಇನ್ ಫಸ್ಟ್ ಸೆಮ್ ಮ್ಯಾಥಮೆಟಿಕ್ಸ್? ಆ ಕ್ಷಣದಲ್ಲಿ ಸಂತೋಷ ನನ್ನ ಕಡೆ ತಿರುಗಿ, ಮಗ ನೀನ್ ತಾನೇ ಹೇಳ್ಕೊಟ್ಟಿದ್ದು ಮಗ, ಎಷ್ಟು ಬಂತು ನಂಗೆ ಫಸ್ಟ್ ಸೆಮಿಸ್ಟರ್ ಮ್ಯಾಥ್ಸ್ ಅಲ್ಲಿ ಅಂತ ಕೇಳ್ದ. ಅಸಹನೆ, ಅಸಹ್ಯ, ಏನ್ ಹೇಳಬೇಕು ಅಂತ ನನಗೆ ತಿಳಿಲಾರದೆ ನನಗೆ ಬಾಯಿ ಕಟ್ಟು ಹೋದಂತ ಆಯ್ತು. ಅದೇ ಕ್ಷಣದಲ್ಲಿ ನಮ್ಮ ಹಿತಶತ್ರುಗಳಾದ ಕೆಲವರು ಹಿಂದಿನ ಬೆಂಚ್ ಹುಡುಗರು ಟೀಚರಿಗೆ ಜೋರಾಗಿ ಹೇಳಿದ್ರು, ಸರ್ ಸಂತೋಷ್ ಸ್ಕೋರ್ಡ್ 0 ಇನ್ ಮ್ಯಾಥಮೆಟಿಕ್ಸ್ ಸರ್ ಅಂತ. ಇದನ್ನ ಕೇಳ್ತಾನೆ ಎಲ್ಲಾರು ನಕ್ಕರು, ಆದರೆ ಪ್ರಾಧ್ಯಾಪಕರು ಮಾತ್ರ ನಗಲಿಲ್ಲ. ಅವರಿದ್ದ ಕೋಪ ಇನ್ನು ಸಿಡಿದು, ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಅಂಡ್ ಯು ಟೂ ಹೂ ಥಾಟ್ ಹಿಮ್, ಯು ಆಲ್ಸೋ ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂತ. ಹೇಗೆ ಮುಳ್ಳಿನ ಜೊತೆ ಹೂವನ್ನು ಒಂದೊಂದ್ಸಲಿ ಹೊಸಕಿ ಹೋಗುತ್ತೆ, ಹಾಗೆ ನಾನು ಮತ್ತೆ ಸಂತೋಷ ಇಬ್ಬರೂ ಕ್ಲಾಸ್ನಿಂದ ಹೊರಗಡೆ ಹೋದ್ವಿ. ಕ್ಲಾಸ್ನಿಂದ ಹೊರಗಡೆ ಹೋಗಿ ಘಟನೆ ಬೇಜಾರಾಯ್ತು. ತದನಂತರ ಸಂತೋಷ ಇಂಜಿನಿಯರಿಂಗ್ ವ್ಯಾಸಂಗನೇ ಬಿಟ್ಬಿಟ್ಟ. ನನಗೂ ಆ ಘಟನೆಯಿಂದ ತುಂಬಾ ಬೇಜಾರಾಗೋಯ್ತು. ಸಂತೋಷ ಇಂಜಿನಿಯರಿಂಗ್ ವ್ಯಾಸಂಗ ಬಿಟ್ಟು ಸ್ನೂಕರ್ ಟೂರ್ನಮೆಂಟ್ ಅಲ್ಲಿ ಹಣ ಮಾಡಕ್ ಶುರು ಮಾಡ್ದ, ಇನ್ನೇನೋ ಕೆಲಸದಲ್ಲಿ ಹಣ ಮಾಡಕ್ ಶುರು ಮಾಡ್ದ. ನಾನು ಇಂಜಿನಿಯರಿಂಗ್ ವ್ಯಾಸಂಗ ಏನಕ್ಕೆ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದಷ್ಟು ದಿನ ಆಲೋಚನೆ ಇತ್ತು. ನಾನು ಬಿಟ್ಬಿಟ್ಟು ಏನಾದ್ರು ಮಾಡಬಹುದು ಅಂತ. ಆದರೆ ಹಗಲು ರಾತ್ರಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಎಲ್ಲ ತ್ಯಜಿಸಿ ನಮ್ಮ ತಂದೆ ತಾಯಿ ಅವರ ಹಣವನ್ನು ಕೊಟ್ಟು ನನಗೆ ಇಂಜಿನಿಯರಿಂಗ್ ವ್ಯಾಸಂಗಕ್ಕೆ ಸೇರಿಸಿದಾಗ, ನಾನು ವ್ಯಾಸಂಗ ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ನನ್ನ ಕರ್ತವ್ಯ ನಾನು ಮುಗಿಸ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡೋದೇ ಬೇರೆಯವರಿಗೆ ಸಂತೋಷ ತರುವಂತಹ ಕೆಲಸ ಅಂತ ಅಂದುಕೊಂಡು ನಾನು ಇಂಜಿನಿಯರಿಂಗ್ ವ್ಯಾಸಂಗ ಮುಂದುವರಿಸಿ ಮುಗಿಸಿದೆ. ಇವತ್ತು ಈ ಪಠಣವನ್ನು ಕೇಳಿದಂತವ್ರಿಗೂ ಹೇಳಿದಂತವ್ರಿಗೂ ಭಗವಂತನ ಕೃಪೆ ಇರಲಿ. ಮಂಗಳವಾಗಲಿ ಸರ್ವರಿಗೆ, ಮಂಗಳವಾಗಲಿ ಅನಿತರಿಗೆ ಅಂತ ಹೇಳ್ತಾ ಇವತ್ತಿನ ಪಠಣ ಮುಗಿಸ್ತಾ ಇದ್ದೀನಿ. ಶುಭಂ. ಮೋಹನ್, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ನಿಮ್ ಭಾಷಣ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ನಾನು ಅನ್ಮ್ಯೂಟ್ ಮಾಡೋದೇ ಮರ್ತ್ಬಿಟ್ಟೆ. ಬಹಳ ಸೊಗಸಾಗಿ ಒಂದು ಹಾಸ್ಯಮಯವಾಗಿ ನಿಮ್ಮ ಇಂಜಿನಿಯರಿಂಗ್ ಸಮಯದಲ್ಲಿ
ನಡೆದಂತ ಘಟನೆನ ನಮ್ಮ ಮುಂದೆ ಇಟ್ಟಿದ್ದೀರಿ. ನಮಗೂ ನಮ್ಮ ಇಂಜಿನಿಯರಿಂಗ್ ಸಮಯದಲ್ಲಿ ನಡೆದಂತ ಐತಿಹಾಸಿಕ ಘಟನೆಗಳೆಲ್ಲ ನೆನಪಾಗ್ಬಿಟ್ಟ ಒಂದ್ ಕ್ಷಣ. ಇರ್ಲಿ, ಅದ್ ಯಾವ ತರ ಮಾತಾಡೋಣ. ಈಗ ಸಭೆನ ಮುಂದಕ್ಕೆ ತಗೊಂಡು ಹೋಗೋಣ. ನಾನು ಅವಾಗ್ಲೇನಂತಂದ್ರೆ ಆರ್ಟಿಕಲ್ 20 ಬಗ್ಗೆ ಮಾತಾಡ್ತಾ ಇದ್ದೆ. ಅಪರಾಧಿಗಳಿಗೆ ಒಂದು ರಕ್ಷಣೆ ಕೊಡೋದು. ಏನ್ ಅಪರಾಧಿಗಳಿಗೆ ರಕ್ಷಣೆ ಕೊಡೋದು? ಅಪರಾಧಿಗಳಿಗಲ್ಲ, ಆರೋಪಿಗಳಿಗೆ ರಕ್ಷಣೆ ಕೊಡೋದು. ಏನೇನ್ ರಕ್ಷಣೆ ಕೊಡೋದು? ಮೊದಲನೇದೇನಪ್ಪಾ ಅಂತಂದ್ರೆ ಪೂರ್ವಾನ್ವಯವಾಗದ ಕಾನೂನು ಅಂತ ಹೇಳ್ತಾರೆ. ಪೂರ್ವಾನ್ವಯವಾಗದ ಕಾನೂನು ಅಂತಂದ್ರೆ ನೋಡಿ, ಇವತ್ತು ಏನೋ ಒಂದ್ ಕೆಲಸ ಮಾಡಿರ್ತೀನಿ ನಾನು. ಒಂದು ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಒಂದು ರೋಡ್ ಸೈಡ್ ಅಲ್ಲಿ ಏನೋ ಒಂದು ಮರ ಇರುತ್ತೆ, ಅದನ್ನ ಏನಂತಂದ್ರೆ ನಾನು ಹೋಗಿ ಕಡ್ದಾಕ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಈಗ ಏನಂತಾರೆ, ಇವತ್ತಿನ ಕಾನೂನು ಪ್ರಕಾರ ಅದು ಅಪರಾಧ ಅಲ್ಲ. ಅಕಸ್ಮಾತ್ ಕಾನೂನು ಇರ್ಬೋದು. ನನ್ಗೇನಂತಂದ್ರೆ ನಾನ್ ನಿಮ್ಗೆ ಹೇಳ್ತಾ ಇರೋದು, ಇವತ್ತು ಅದನ್ನ ಪ್ರೊಟೆಕ್ಟ್ ಮಾಡುವಂತ ಯಾವುದೇ ಕಾನೂನು ಇಲ್ಲ ಅಂತ ಇಟ್ಕೊಳ್ಳಿ. ಇನ್ನೊಂದು ವಾರ ಬಿಟ್ಟು ಅಥವಾ ಮುಂದಿನ ವರ್ಷ ಸರ್ಕಾರ ಒಂದ್ ಕಾನೂನು ತಗೊಬರುತ್ತೆ, ಏನಂತಂದ್ರೆ ರಸ್ತೆ ಸರಿ ಬದಿಲಿರುವಂತ ಮರನ ಏನಂತಂದ್ರೆ ಕಡ್ದವ್ರಿಗೆ 5 ವರ್ಷ ಶಿಕ್ಷೆ ಅಂತ. ಆ ಕಾನೂನ್ನ ನಾನು ಹಿಂದೆ ಮಾಡಿರ್ತೀನಲ್ಲ ಕೆಲ್ಸಕ್ಕೆ, ಅದಕ್ಕೆ ಅನ್ವಯ ಮಾಡಂಗಿಲ್ಲ. ಸೊ ಇದೇ ಏನಂತಂದ್ರೆ ಪೂರ್ವಾನ್ವಯವಾಗದ ಕಾನೂನು ಅಂತಂದ್ರೆ. ಸೊ ಅದ್ರಲ್ಲಿ ಇನ್ನೂ ಒಂದು ಆರೋಪಿಗೆ ಇನ್ನೊಂದು ಪ್ರೊಟೆಕ್ಷನ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಒಂದೇ ಅಪರಾಧಕ್ಕೆ 2 ಬಾರಿ ಶಿಕ್ಷೆ ವಿಧಿಸೋದು ಅದು ಇಲ್ಲ. ಈ 2 ಬಾರಿ ಶಿಕ್ಷೆ ವಿಧಿಸೋದು ಇಲ್ಲ. ಯಾವುದು? ಡಬಲ್ ಜೆಪಾಡಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಒಂದು ಅಪರಾಧಕ್ಕೆ 2 ಬಾರಿ ವಿಚಾರಣೆ ನಡೆಸ್ಬಿಟ್ಟು ಎರಡ್ ಸತಿ ಶಿಕ್ಷೆ ಕೊಡುವಂಗಿಲ್ಲ. ಒಂದ್ ಸತಿ ಶಿಕ್ಷೆ ಕೊಟ್ಟಾದ್ಮೇಲೆ ಅದು ಮುಗೀತು. ಮತ್ತೆ ಇನ್ನೊಂದು ಮೂರನೇದೇನಪ್ಪಾ ಅಂತಂದ್ರೆ ಸ್ವಯಂ ದೋಷಾರೋಪಣೆಯ ವಿರುದ್ಧ ರಕ್ಷಣೆ, ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಅಂತಂದ್ರೆ ಈಗ ಏನಂದ್ರೆ, ಈಗ ಒಬ್ಬ ಆರೋಪಿ ಇರ್ತಾನೆ, ಅವನೊಂದು ತಪ್ಪೊಪ್ಪಿಗೆ ಕೊಟ್ಬಿಟ್ಟಿರ್ತಾನೆ ಪೊಲೀಸ್ ಅವ್ರ ಹತ್ರ. ಅದು ಏನಂತಂದ್ರೆ ಲೀಗಲಿ ಅದು ಸ್ಟ್ಯಾಂಡ್ ಆಗಲ್ಲ. ಅನ್ನಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಮಾನ್ಯತೆ ಇಲ್ಲ. ಇದು ಯಾಕೆ ತಗೊಬಂದ್ರು ಅಂತಂದ್ರೆ, ಪೊಲೀಸ್ ಅವರು ಒಡೆದು ಬಡ್ದು ಒಪ್ಪಿಸ್ಬಿಟ್ಟಿರ್ತಾರೆ. ಪೊಲೀಸ್ ಅವರ ಒಂದು ಕಸ್ಟಡಿಲಿ ಇರ್ಬೇಕಾದ್ರೆ ಅವ್ರು ಏನಂತಂದ್ರೆ ಅವ್ರು ಟಾರ್ಚರ್ ಕೊಟ್ಟು ಏನಂತಂದ್ರೆ ಅವ್ರದ್ದು ತಪ್ಪೊಪ್ಪಿಗೆ ತಗೋಬಿಟ್ಟಿರ್ಬೋದಲ್ಲ. ಇದರಿಂದ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನಂತಂದ್ರೆ ಸ್ವಯಂ ದೋಷಾರೋಪಣೆಯ ವಿರುದ್ಧ ರಕ್ಷಣೆ ತಗೊಬಂದ್ರು. ಇದಿಷ್ಟು ಏನಂತಂದ್ರೆ ಆರ್ಟಿಕಲ್ 20 ಮಾತಾಡೋದು. ಇನ್ನು ಅಲ್ಲಿಂದ ಮುಂದೆ ಬಂದ್ರೆ ಆರ್ಟಿಕಲ್ 21. ಆರ್ಟಿಕಲ್ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯನ್ನ ಖಾತರಿಪಡಿಸುತ್ತೆ ಅಂತ ಹೇಳ್ತಾರೆ. ಜೀವನ ಅಂದ್ರೆ ರೈಟ್ ಟು ಲೈಫ್ ಅಂದ್ರೆ ನಾವು ಜೀವನ ಮಾಡುವಂತ ಹಕ್ಕು. ಜೀವನ ಮಾಡೋದು ಹಕ್ಕು. ಅದ್ರ ಜೊತೆಗೆ ಏನಂತಂದ್ರೆ ನಮ್ಗೆ ಪರ್ಸನಲ್ ಲಿಬರ್ಟಿ ಅಂತ ಕರೀತಾರೆ. ಪರ್ಸನಲ್ ಲಿಬರ್ಟಿಲಿ ಏನ್ ಬರ್ತದೆ? ನಮ್ದು ಪ್ರೈವೇಸಿ ಇರ್ಬೋದು. ಮತ್ತೆ ಜೀವನದ ಹಕ್ಕು ಯಾವ್ದ್ಯಾವ್ದು? ಈಗ ಇದು ಮೊದಲು ಆರ್ಟಿಕಲ್ 21 ತುಂಬಾ ಒಂದು ನ್ಯಾರೋ ಇತ್ತು ಅದ್ರದ್ದು ಸ್ಕೋಪ್. ಅದು ಸಖತ್ ಒಂದು ಚಿಕ್ಕದಾಗಿ ಕವರ್ ಮಾಡ್ತಾ ಇತ್ತು. ಆಮೇಲಿಂದ ಬೇರೆ ಬೇರೆ ಒಂದು ಇದರಲ್ಲಿ ಕೋರ್ಟ್ಗಳಲ್ಲಿ ಆ ತೀರ್ಪುಗಳಿಂದ ಅದ್ರದ್ದು ಎಕ್ಸ್ಪ್ಯಾನ್ಷನ್, ಅದು ಆರ್ಟಿಕಲ್ 21 ಅದರ ಅರ್ಥ ವಿಶಾಲ ಆಗ್ತಾ ಹೋಯ್ತು. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಸುಭಾಷ್ ಕುಮಾರ್ ಅನ್ನೋರದ್ದು ಒಂದು ಕೇಸ್ ಇದೆ. ಸುಭಾಷ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಒಂದು ಕೇಸ್ ಹಾಕ್ತಾರೆ. ಆ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಟಿಸ್ಕೋ, ಟಾಟಾ ಐರನ್ ಅಂಡ್ ಸ್ಟೀಲ್ ಅಂತ ಒಂದು ಕಂಪ್ನಿ ಇರ್ತದೆ. ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಇದಕ್ಕೆ ಏನಂತಂದ್ರೆ ನದಿಗೆ ಒಂದು ಪೊಲ್ಯೂಟೆಂಟ್ ನ ಅಂದ್ರೆ ಮಾಲಿನ್ಯಯುಕ್ತ ಒಂದು ಅವರ ಕಾರ್ಖಾನೆಯಿಂದ ಬರುವಂತ ಮಾಲಿನ್ಯಯುಕ್ತ ನೀರ್ನ ಸೇರಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಆ ಸುತ್ತಮುತ್ತ ಇರೋ ನಿವಾಸಿಗಳು ಆರೋಗ್ಯದ ಮೇಲೆಲ್ಲ ಪರಿಣಾಮ ಬೀರ್ತಾ ಇರ್ತದೆ. ಇದನ್ನ ಏನಂತಂದ್ರೆ ಕ್ವಶನ್ ಮಾಡ್ತಾರೆ ಯಾರು? ಸುಭಾಷ್ ಕುಮಾರ್ ಅವರು. ಕ್ವಶನ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಒಬ್ಬ ಮನುಷ್ಯನ್ಗೆ ಉತ್ತಮ ರೀತಿಯ ಪರಿಸರ ಕೂಡ ಏನಂತಂದ್ರೆ ಅವನ ರೈಟ್ ಟು ಲೈಫ್ ಅಂಡರ್ ಅಲ್ಲೇ ಬರ್ತದೆ. ಅವನ್ಗೆ ಉತ್ತಮ ರೀತಿ ಪರಿಸರ ಇದ್ರೆ ತಾನೇ ಅವನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಕ್ ಸಾಧ್ಯ. ಸೊ ಆ ರೀತಿ ಏನಂತಂದ್ರೆ ಆರ್ಟಿಕಲ್ 21 ಏನಂತಂದ್ರೆ ನಮ್ಮ ಒಂದು ಉತ್ತಮ ರೀತಿ ಪರಿಸರನ ನಮ್ಗೆ ಗ್ಯಾರಂಟಿ ಕೊಡುತ್ತೆ. ಅದ್ರ ಜೊತೆಗೆ ನಮ್ಗೆ ಒಂದು ಈಗ ನಮ್ಮ ಆರೋಗ್ಯ ಹಾಳಾಗ್ಬೋದು. ಈಗ ಇದಿಲ್ಲ ಅಂತಂದ್ರೆ ಯಾವುದು ಒಂದು ಉತ್ತಮ ರೀತಿ ಪರಿಸರ ಇಲ್ಲ ಅಂತಂದ್ರೆ ಅದರಿಂದ ಏನಂತಂದ್ರೆ ಆರ್ಟಿಕಲ್ 21 ನಮ್ಮ ಆರೋಗ್ಯನೂ ಕೂಡ ಎನ್ಶೋರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗ ಆರ್ಟಿಕಲ್ 21 ಆಯ್ತು. ಆರ್ಟಿಕಲ್ 21 ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಆರ್ಟಿಕಲ್ 22. ಆರ್ಟಿಕಲ್ 22 ಕೂಡ ಏನಂತಂದ್ರೆ ಒಬ್ಬ ಆರೋಪಿಗೆ ಸಂಬಂಧಪಟ್ಟಂಗೆ ಇದೆ. ಇದ್ರಲ್ಲಿ ಏನ್ ಹೇಳುತ್ತೆ? ಒಂದು ಏನಂತಂದ್ರೆ ಬಂಧನದ ಕಾರಣ ತಿಳಿಯುವ ಹಕ್ಕು. ಅಂದ್ರೆ ಯಾರಾದ್ರೂ ಪೊಲೀಸ್ ಅವರು ಬಂಧನನ್ನ ಏನಂದ್ರೆ ಬಂಧಿಸ್ಬಿಟ್ರೆ
ಅರೆಸ್ಟ್ ಅಂಡ್ ಡಿಟೆನ್ಷನ್ ಅಂತ ಕರೀತಾರೆ. ನನ್ನ ಬಂಧಿಸಿದ್ರೆ ಅವರು ನನಗೆ ಏನಂತಂದ್ರೆ ಕಾರಣ ಹೇಳ್ಬೇಕು, ಏನಕ್ಕೆ ಬಂಧಿಸಿದ್ರಿ ಅಂತ ಏನಂತಂದ್ರೆ ನನಗೆ ಕಾರಣ ತಿಳಿಸ್ಬೇಕು. ತಿಳಿಸಿಲ್ಲ ಅಂತಂದ್ರೆ ಅದು ತಪ್ಪು. ಈಗ ಇತ್ತೀಚೆಗೆ ನಾನು ಒಂದು ಹೈಕೋರ್ಟ್ದೊಂದು ಕೇಸ್ದು ವಿಚಾರಣೆ ನೋಡ್ತಾ ಇದ್ದೆ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಒಬ್ಬ ಇವನ ಆರೋಪಿನ ಏನಂತಂದ್ರೆ ಅವರು ಬಂಧಿಸಿದ್ದಾರೆ. ಬಂಧಿಸಿದಾಗ ಏನಾಗತ್ತೆ, ಅವ್ರ ಇವ್ರು ಇರ್ತಾರಲ್ಲ ಏನಂತಂದ್ರೆ ವಿಚಾರಣಾಧಿಕಾರಿ, ಅವ್ರ ಬಂಧನದ ಕಾರಣನ ಅವನಿಗೆ ತಿಳಿಸಲ್ಲ, ಯಾರಿಗೆ, ಅವನ ಆರೋಪಿಗೆ. ಸೊ ಇದನ್ನ ಏನಂದ್ರೆ ಇದರಲ್ಲಿ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ನೋಡಿ ಈ ತರ ಅವ್ರನ್ನ ಬಂಧಿಸಿದಾರೆ ಆದ್ರೆ ಬಂಧನದ ಕಾರಣನೇ ಹೇಳಿಲ್ಲ ಅಂತ. ಅವಾಗ ಹೈಕೋರ್ಟ್ ಏನ್ ಹೇಳುತ್ತೆ, ಯಾರನ್ನೇ ಒಬ್ರನ್ನ ಬಂಧಿಸಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಅವರ ಒಂದು ಏನಂತಂದ್ರೆ ಅವ್ರನ್ನ ಏನಕ್ಕೆ ಬಂಧಿಸಿದ್ವಿ ಅಂತ ಕಾರಣನ ಏನಂತಂದ್ರೆ ಕೊಡ್ಬೇಕು ಅಂತ ಹೇಳಿ ಅವ್ರ ವಿರುದ್ಧ FIR ದಾಖಲಾಗಿರ್ತದಲ್ಲ, FIR ರದ್ದು ಮಾಡುತ್ತೆ. ಯಾಕಂತಂದ್ರೆ ಅವರು ಬಂಧಿಸಿರೋ ರೀತಿ ಇದೆಯಲ್ಲ, ಆ ಬಂಧಿಸಿರೋ ರೀತಿಲಿ ಆ ವ್ಯಕ್ತಿಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ. ಯಾವುದು? ಆರ್ಟಿಕಲ್ 22 ಉಲ್ಲಂಘನೆ ಆಗಿದೆ. ಆ ಕಾರಣದಿಂದ ಇದನ್ನ ಏನಂತಂದ್ರೆ FIR ನ ರದ್ದು ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಸೊ ಅದು ಏನಂತಂದ್ರೆ ಆರ್ಟಿಕಲ್ 22 ಅಲ್ಲಿ ಕವರ್ ಆಗತ್ತೆ. ಎರಡನೇದು ಏನಂತಂದ್ರೆ ವಕೀಲರ ಹಕ್ಕು. ಯಾವ್ದಾರ ಒಬ್ಬ ಆರೋಪಿ ಸಿಗಾಕೊಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ, ಅವನ್ಗೆ ಏನಂತಂದ್ರೆ ವಕೀಲರನ್ನ ನೇಮಿಸ್ಕೊಳಕ್ಕೆ ಅವ್ನಿಗೆ ಪಾಪ ದುಡ್ಡಿರಲ್ಲ. ಈಗ ಆ ತರದವ್ರು ಸುಮಾರು ಇರ್ತಾರೆ. ನಾವು ಏನಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ ಆ ತರ ಜೀವನ ಮಾಡೋರು ತುಂಬಾ ಜನ ಇರ್ತಾರೆ. ಅವ್ರಿಗೆ ನೇಮಿಸ್ಕೊಳಕ್ಕೆ ಆಗದೆ ಇದ್ದಾಗ ಸರ್ಕಾರನೇ ಅವ್ರಿಗೆ ಏನಂತಂದ್ರೆ ವಕೀಲರನ್ನ ನೇಮಿಸ್ಕೊಡ್ಬೇಕು. ಅದು ವಕೀಲರ ಹಕ್ಕು. ಸೊ ಇದನ್ನ ನಾವು ಇತ್ತೀಚೆಗೆ ಏನಂತಂದ್ರೆ ನಾವೆಲ್ಲ ಗಮನಿಸಿರ್ಬೋದು. ಕಸಬ್ ಅಂತ ಒಬ್ಬ ಉಗ್ರಗಾಮಿ ಬಾಂಬೆ ಒಂದು ಇದನ್ನ ಏನಂತಂದ್ರೆ ಹೋಟೆಲ್ಗೆ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿ ಅವ್ರಿಗೂ ಒಬ್ರು ವಕೀಲರು ಕೊಟ್ಟಿದ್ರು, ಯಾರಿಗೆ, ಕಸಬ್ ಕೂಡ. ಸೊ ಈ ತರ ಏನಂತಂದ್ರೆ ಇದು ಎಲ್ರಿಗೂ ಏನಂತಂದ್ರೆ ವಕೀಲರ ಹಕ್ಕನ್ನ ಗ್ಯಾರಂಟಿ ಮಾಡುತ್ತೆ. ಅಲ್ಲಿಂದ ಮುಂದೆ ನಾವು ಏನಂತಂದ್ರೆ ಇದಕ್ ಬರೋಣ. ಯಾವ್ದಕ್ಕೆ? ಈಗ ಇದುವರೆಗೂ ನೋಡಿದ್ ನಾವು ಏನಂದ್ರೆ ಸ್ವಾತಂತ್ರ್ಯದ ಹಕ್ಕುಗಳು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಆರ್ಟಿಕಲ್ 23 23ರಿಂದ 24ವರೆಗೆ ಶೋಷಣೆಯ ವಿರುದ್ಧದ ಹಕ್ಕುಗಳು ಬರ್ತವೆ. ಏನೇನ್ ಶೋಷಣೆ? ಒಂದು ಏನಪ್ಪಾ ಅಂತಂದ್ರೆ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್, ಮಾನವರ ಕಳ್ಳ ಸಾಗಾಣಿಕೆ, ಅದನ್ನ ನಿಷೇಧ ಮಾಡೋದು. ಇನ್ನೊಂದು ವೇತನವಿಲ್ಲದೆ ಅಂದ್ರೆ ಸಂಬಳ ಇಲ್ದೇನೆ ದುಡಿಸ್ಕೊಳ್ಳೋದು, ಅದೊಂದು. ಆಮೇಲಿಂದ ಏನಂತಂದ್ರೆ ಫೋರ್ಸ್ಡ್ ಲೇಬರ್ ಅಂತ ಏನ್ ಕರೀತಾರೆ, ಅವ್ರನ್ನ ಏನಂತಂದ್ರೆ ನೇಮಕ ಮಾಡ್ಕೊಳ್ಳೋದು. ಇದು ಕೂಡ ಒಂದು ಕಾನೂನು ಪ್ರಕಾರ ಉಲ್ಲಂಘನೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಕೇಸ್ ಇದೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ಈಗ ನಮ್ಮ ಟೋಸ್ಟ್ ಮಾಸ್ಟರ್ಸ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ಇವತ್ತಿನ ಟೋಸ್ಟ್ ಮಾಸ್ಟರ್ಸ್ ಸಭೆಯಲ್ಲಿ ನಾವು ಈಗ 2ನೇ ಹಂತಕ್ಕೆ ಬಂದಿದ್ದೀವಿ. ಇವಾಗ ಆಶುಭಾಷಣ ಇವ್ರು ನಡೆಸ್ತೀನಿ ಅಂತ ಹೇಳಿದ್ರು. ಯಾರು? ಉಮಾನಾಥ್ ಸರ್. ರಾಘವೇಂದ್ರ ಅವ್ರು ನೀವು ನಡೆಸ್ತೀರಲ್ಲ? ಓಕೆ. ಸೊ ಇವತ್ತಿನ ಆಶುಭಾಷಣ ವಿಭಾಗನ ನಡೆಸೋದಕ್ಕೆ ನಮ್ಮ ರಾಘವೇಂದ್ರ ಅವರು ಇದ್ದಾರೆ. ರಾಘವೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಸಿಂಗಾಪುರದಲ್ಲಿ ನೆಲೆಸಿರುವಂತಹ ಭಾರತೀಯ ಪ್ರಜೆ. ಅವರು ನನಗೆ ಇಂಜಿನಿಯರಿಂಗ್ ಕಾಲದ ಸ್ನೇಹಿತರು. ಅವ್ರ ಬಗ್ಗೆ ನನಗೆ ಬಹಳ ಇಷ್ಟವಾದಂತ ಅಂಶ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಒಂದು ಕಲಿಯುವಂತ ಉತ್ಸಾಹ ಅವ್ರಿಗಿರೋದು. ಅವರು ಹಲವಾರು ಅವರ ಒಂದು ಸ್ನಾತಕೋತ್ತರ ಪದವಿಗಳನ್ನ ಹೊಂದಿದ್ದಾರೆ. ಈಗ ಏನಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಒಂದು ಸ್ನಾತಕೋತ್ತರ ಪದವಿ ಬಂದಿದ್ದಾರೆ. ಇದು ಈ ರೀತಿ ಅವರ ನಿರಂತರ ಕಲಿಯುವಿಕೆಯ ಉತ್ಸಾಹ ನಮ್ಗೆಲ್ಲ ಮಾದರಿ ಅಂತ ಹೇಳ್ತಾ ಈಗ ನಾನು ಅವ್ರನ್ನ ಆಶುಭಾಷಣ ವಿಭಾಗನ ನಡೆಸ್ಕೊಡೋದಕ್ಕೆ ವೇದಿಕೆ ಕರಿತಾ ಇದ್ದೇನೆ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮುನ್ಮೂರ್ತಿ ಅವರೇ, ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ. ಸೊ ಆಶುಭಾಷಣಕ್ಕೆ ಬಂದ್ರೆ, ಆಶುಭಾಷಣ ಅಂತ ಅಂದ್ರೆ ಯಾವುದೇ ಸಿದ್ಧತೆ ಇಲ್ಲದೆ ಒಂದು ಕ್ಷಣದಲ್ಲೇ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾಡೋ ಭಾಷಣ. ಟೋಸ್ಟ್ ಮಾಸ್ಟರ್ ಸಾಮಾನ್ಯವಾಗಿ ಇದನ್ನ ಟೇಬಲ್ ಟಾಪಿಕ್ ಸ್ಪೀಚ್ ಅಂತ ಕರೀತಾರೆ. ಇನ್ನ ಸೊ ಆಶುಭಾಷಣ ಏನಪ್ಪಾ ಅಂತ, ಇದು 1ರಿಂದ 2 ನಿಮಿಷ ಸಮಯ ಇರುತ್ತೆ. ಸೊ ನಿಮ್ಮ ಮನಸ್ಸಿಗೆ ಬಂದ ಆಲೋಚನೆಗಳನ್ನ ಸರಳವಾಗಿ ಆರಂಭ, ಮಧ್ಯ ಮತ್ತೆ ಅಂತ್ಯ ಅಂತ ಹೊಂದಿಸಿ ಹೇಳೋ ಭಾಷಣ. ಇದಕ್ಕೇನಪ್ಪ ಅಂದ್ರೆ ನಿಖರವಾಗಿ ಹೇಳೋದಕ್ಕಿಂತ ಸ್ಪಷ್ಟವಾಗಿ ಅಭಿವ್ಯಕ್ತಿಯ ವ್ಯಕ್ತಪಡಿಸೋದು ಮುಖ್ಯ.
ಸೊ ಇನ್ನ ಆಶುಭಾಷಣದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಹೆಚ್ಚಿಸೋದು. ಇದನ್ನ ಪ್ರತಿ ಸಾರಿ ನೀವು ಭಾಗವಹಿಸಿದಾಗ್ಲೆಲ್ಲ ಅಭ್ಯಾಸ ಮಾಡಿಕೊಂಡು ಆತ್ಮವಿಶ್ವಾಸ ಹೆಚ್ಚುತ್ತೆ. ಮತ್ತೆ ತಕ್ಷಣನೇ ಯೋಚನೆ ಮಾಡೋ ಸಾಮರ್ಥ್ಯ ಬೆಳೆಸುತ್ತೆ. ಹಾಗೇನೆ ಸಾರ್ವಜನಿಕವಾಗಿ ಮಾತನಾಡೋ ಭಯ ಕೂಡ ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಆಲೋಚನೆಗಳನ್ನ ಕ್ರಮಬದ್ಧವಾಗಿ ಹೇಳೋದನ್ನ ಕಲಿಸುತ್ತೆ. ಸೊ ಆದ್ರಿಂದ ಈ ಆಶುಭಾಷಣ ಅನ್ನೋದು ಬಹಳ ಮುಖ್ಯ. ಸೊ ಅಷ್ಟು ಹೇಳ್ತಾ ಈಗಿನ ಟಾಪಿಕ್ಗಳಿಗೆ ಬರೋಣ. ಸೊ ಇವತ್ತಿನ ಟಾಪಿಕ್ಗಳೇನಪ್ಪ ಅಂದ್ರೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಟಾಪಿಕ್ಗಳು ತಗೊಂಡಿದ್ದೀನಿ. ಇವಾಗ ಮೋಹನ್ ಮೂರ್ತಿ ಅವರು ಈಗಾಗಲೇ ಹೇಳ್ದಾಗೆ ಡೆಮೋಕ್ರಸಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ. ಸೊ ಅದು ಸ್ವಲ್ಪ ಸಂಬಂಧಪಟ್ಟಿರುತ್ತೆ, ಆದ್ರೆ ಅದಕ್ಕಿಂತ ಸ್ವಲ್ಪ ಡಿವಿಷನ್ ಕೂಡ ಇರುತ್ತೆ. ಮೊದಲನೇ ಟಾಪಿಕ್ ಯಾರು ತಗೋತೀರಾ? ಟ್ರೈ ಮಾಡೋಣ. ಓಕೆ, ಸೊ ಗೆಸ್ಟ್ ಅಂದ್ರೆ ಕಾವ್ಯ ಅವರಿಗೆ ಕೊಡೋಣ ಹಾಗಾದ್ರೆ. ಫಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ, ನಾಳೆ ಹಣ ಎಂಬ ಪದ್ಧತಿ ಸಂಪೂರ್ಣವಾಗಿ ಇಲ್ದಲೇ ಇದ್ರೆ ಸಮಾಜ ಹೇಗಿರ್ತಿತ್ತು, ಸೊ ಹೇಗಿರುತ್ತೆ ಅನ್ನೋದನ್ನ ನೀವು ಹೇಳ್ಬೇಕಾಗುತ್ತೆ. ನಮಸ್ಕಾರ ಎಲ್ಲರಿಗೂ. ಹಣ ಎಂಬ ಪದ್ಧತಿ ಇಲ್ಲದೆ ಇದ್ರೆ ಹೆಂಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಳೋದು ಒಂದ್ ಸ್ವಲ್ಪ ವಜ್ಜೆ ಅನ್ಸುತ್ತೆ ನನಗದು. ಹಣ ಅನ್ನೋದು ಬಹಳ ಮುಖ್ಯವಾಗ್ಬಿಟ್ಟಿದೆ ಈಗ ನಮ್ಗೆಲ್ಲರಿಗೂ. ಏನು ಅದಿಲ್ಲದೆ ಏನು ನಡೆಯೋದಿಲ್ಲ. ಇಲ್ದಿದ್ರೆ ಬಹುಶಃ ಬಹಳಷ್ಟು ಮಂದಿ ಖುಷಿ ಅನ್ಸುತ್ತೆ ಬಡವರಿಗೆ. ಅದಿಲ್ಲ ಅಂತಂದ್ರೆ ನಾವ್ ಇನ್ನು ಆರಾಮ್ ಇರ್ಬೋದು. ಬಾರ್ಟರ್ ಸಿಸ್ಟಮ್ ಮತ್ತು ಮೊದಲಿನ ಆ ತರ ಬಾರ್ಟರ್ ಸಿಸ್ಟಮ್ ನಾವು ಸ್ಟಾರ್ಟ್ ಮಾಡ್ಬೋದೇನೋ. ಒಂದು ವಸ್ತುನ ತಗೊಂಡು ಇನ್ನೊಂದು ವಸ್ತುಗೆ ಬೇರೆ ನಾವೇನಾದ್ರು ಎಕ್ಸ್ಚೇಂಜ್ ಮಾಡ್ಕೊಳೋ ಪದ್ಧತಿಗಳು ಮತ್ತೆ ವಾಪಸ್ ಬರ್ತಾವೆ ಅಂತ ಅನ್ಸುತ್ತೆ. ಮತ್ತೆ ಹಣಗಳ ಇಲ್ಲ ಅಂತಂದ್ರೆ ನಾವು ಬಹಳಷ್ಟು ಮತ್ತೆ ಕರಪ್ಷನ್ ಅನ್ನೋ ಒಂದು ಇದನ್ನ ನಾವು ತಡೆಯಬಹುದು ಅಂತ ಅನ್ಸುತ್ತೆ ನನಗೆ. ಕರಪ್ಷನ್ ಮತ್ತೆ ಡೊನೇಷನ್ ಸ್ಕೂಲ್ಗಳಿಗೆ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬರ್ಬೋದೇನೋ ಅಂತ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಕಾವ್ಯ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಣ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾದ ಒಂದು ಅಂಗ, ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು ಇವತ್ತಿನ ಸಮಾಜದಲ್ಲಿ. ಹಣ ಇಲ್ದಲೇ ಇರೋ ಜೀವನದಲ್ಲಿ, ಇಲ್ದಲೇ ಇರೋ ಸಮಾಜದಲ್ಲಿ ನಾವು ಭ್ರಷ್ಟಾಚಾರ ಅಂತ ಪಿಡುಗುಗಳನ್ನ ಎಲಿಮಿನೇಟ್ ಮಾಡ್ಬೋದು ಅಂತ ಕೂಡ ಪ್ರಸ್ತಾಪಿಸಿದ್ರಿ. ತುಂಬಾ ಸಮಂಜಸವಾಗಿತ್ತು. ಇವತ್ತು ಏನಪ್ಪಾ ಅಂದ್ರೆ, ಹಣ ಇಲ್ಲದ ಸಮಾಜದಲ್ಲಿ ಸಾಮಾನ್ಯ ಜನಗಳು ಆಗ ಮೌಲ್ಯಗಳು ಮತ್ತು ಸಹಕಾರ ಮತ್ತು ಮಾನವೀಯತೆಗೆ ಜಾಸ್ತಿ ಮಹತ್ವ ಕೊಡಬಹುದು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಈ ವ್ಯವಹಾರ ವ್ಯವಸ್ಥೆ ನಡೆಸೋದು ಬಹಳ ಕಷ್ಟ ಆಗ್ಬೋದು. ಯಾಕಂದ್ರೆ ಈಗ ಏನೇ ಬೇಕಂತ ಹೇಳಿದ್ರು ಹಣ, ಯಾವುದೇ ಈಗ ವ್ಯವಹಾರ ಮಾಡ್ಬೇಕು ಅಂತ ಹೇಳಿದ್ರು ಹಣ ಮುಖ್ಯ ಆಗತ್ತೆ. ಹಾಗಾಗಿ ವ್ಯವಹಾರ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಅದು ಬರೀ ಹಣ ಅಂದ ತಕ್ಷಣ ಅದು ಸಂಪತ್ತು ಮಾತ್ರ ಅಲ್ಲ, ಅದು ಒಂದು ಸಮಾಜನ ಸಂಘಟಿಸೋ ಅಂತ ಒಂದು ಸಾಧನ ಕೂಡ. ಹಾಗಾಗಿ ಹಣ ಅನ್ನೋದು ಒಂದ್ ರೀತಿಲಿ ಬಹಳ ಮುಖ್ಯ. ಹಣ ಇಲ್ದಲೇ ಇದ್ರೆ ನಾವು ಮತ್ತೆ ಅದೇ ಶಿಲಾಯುಗದಿಂದ ಮತ್ತೆ ಶುರು ಮಾಡ್ಬೇಕು. ಈಗ ಬಾರ್ಟರ್ ಸಿಸ್ಟಮ್ ಬಗ್ಗೆ ಹೇಳಿದ್ರಿ ಹಾಗಾಗಿ ಹಣ ಅನ್ನೋದು ಇವತ್ತಿನ ಅವಿಭಾಜ್ಯ ಅಂಗ ಕೂಡ ಆಗಿದೆ ಅಂತ ಹೇಳ್ತಾ ಮುಂದಿನ ಟಾಪಿಕ್ಗೆ ಹೋಗೋಣ. ಮುಂದಿನ ಟಾಪಿಕ್ ಯಾರು ತಗೋತೀರಾ? ನಾನು ಓಕೆ, ಸುರಜ್ ಅವ್ರು. ಸೊ ಒಂದ್ ದಿನ ಪ್ರಾಣಿಗಳು ಮಾತಾಡೋದಕ್ಕೆ ಆರಂಭಿಸಿದ್ರೆ ಅವು ಮಾನವರ ಬಗ್ಗೆ ಏನ್ ಹೇಳ್ಬಹುದು? ಚೆನ್ನಾಗಿದೆ ಟಾಪಿಕ್ ಇದು. ಸೂರಜ್ ಅವರು ಮಾತೆ ಹೊರಡ್ತಾ ಇಲ್ಲ. ಇಲ್ಲ ಚೆನ್ನಾಗಿದೆ ಟಾಪಿಕ್, ಸಖತ್ತಾಗಿದೆ. ನಮ್ಮ ಮನೆಯಲ್ಲಿ 2 ಬೆಕ್ಕಿದೆ ಆಯ್ತಾ. ಅದು ಮಾತಾಡದೇ ಇದ್ರುನು ಅದಕ್ಕೆ ಯಾವಾಗ ನಾವು ಒಂದೊಂದ್ಸಲಿ ನನ್ ಮಗಳು ಜಾಸ್ತಿ ಹಿಂಸೆ ಕೊಟ್ರೆ ನನ್ ರೂಮ್ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀನಿ, ಈ ರೂಮ್ ಬಾಗ್ಲ ಹಾಕಿರುತ್ತೆ. ಹಾಗಾಗಿ ಮಂಚದ ಕೆಳಗಡೆ ಹೋಗಿ ಔತ್ಕೊಂಡಿರುತ್ತೆ. ಅದು ಮಾತಾಡೋಂಗಾದ್ರೆ ಹೆಂಗೆ ಅಂತ. ಅದು ಯಾವಾಗೋ ನಾನ್ ಕೆಲಸ ಮಾಡ್ತಾ ಇರುವಾಗ ಯಾವಾಗ್ಲೂ ಈ ಕಡೆ ಬೆಡ್ ಮೇಲೆ ಬಂದ್ಬಿಟ್ಟು, ಲೇ ಬೆಳಗ್ಗಿಂದ ಊಟ ಹಾಕಿಲ್ಲ ನೀನು, ನಿನ್ಗೆ ಮನುಷ್ಯನ ನೀನು 3 ಸಲ ತಿಂದಿದ್ಯಾ, ನನ್ಗ ಊಟ ಹಾಕಿಲ್ಲ, ಇವಾಗಾದ್ರೆ ನಾನ್ ಕೇಳೋವರೆಗೂ ನೀನ್ ಕಾಯ್ತೀಯಾ ಅಂತ ಡೈಲಾಗ್ ಹೊಡಿಯುತ್ತೆ. ಆಮೇಲೆ ಇನ್ಯಾವತ್ತೋ ಬಂದ್ಬಿಟ್ಟು, ಅಪ್ಪ ರಾಜ ನೀನು
ಮಲಮೂತ್ರ ಮಾಡ್ತೀಯಾ, ನೀನ್ ಫ್ಲಶ್ ಮಾಡ್ತೀಯಾ. ನನಗೆ ಮಲಮೂತ್ರ ಮಾಡೋದಕ್ಕೆ ಹೊರಗಡೆ ಹೋಗಿ ಬಿಡೋದಿಲ್ಲ ನೀನು. ಅದಕ್ಕೆ ಲಿಟರ್ ಬಾಕ್ಸ್ ಅಂತ ಇಟ್ಟಿದ್ಯಾ. ಆ ಲಿಟರ್ ಬಾಕ್ಸ್ ನ ಕ್ಲೀನ್ ಮಾಡೋದಿಕ್ಕೆ ದಿನಕ್ಕೆ ಒಂದ್ಸಲಿ ಕ್ಲೀನ್ ಮಾಡ್ತೀಯಾ. ಅದನ್ನಾದ್ರೂ ಕರೆಕ್ಟ್ ಆಗಿ ಮಾಡ್ತೀಯಾ? ಮಾಡಲ್ಲ ನೀನು. ಎರಡು ದಿನಕ್ಕೆ ಒಂದ್ಸಲಿ ಮಾಡ್ತೀಯಾ. ಗಲೀಜಾಗಿರೋ ಜಾಗದಲ್ಲಿ ನಾನು ಮಲಮೂತ್ರ ಮಾಡ್ಬೇಕು. ನಿನಗೆ ಸರಿ ಅನ್ಸುತ್ತಾ ಇದು ಅಂತ ಬಂದು ಹೇಳುತ್ತೆ. ನಿಮ್ಮ ಮನೆಗಳಲ್ಲಿ ನಾಯಿ ಇದ್ರೆ ನಾಯಿ ಬಂದು ನೀನ್ ಹೊರಗಡೆ ಹೋಗ್ ಬಂದಾಗೆಲ್ಲ ನಾನು ಎಗರ್ಬೇಕು, ಬಾಲಾಡಿಸ್ಬೇಕು, ಪ್ರತಿ ಸಲ ನಾನು ಖುಷಿಯಾಗಿರ್ಬೇಕು ಅಂದ್ರೆ ಹೆಂಗೆ? ನೀನು ಪ್ರತಿ ಬೆಳಗ್ಗಿಂದ ಸಾಯಂಕಾಲದವರೆಗೂ ಖುಷಿಯಾಗಿರ್ತೀಯ? ನಾನು ಏನೋ ಬೇಜಾರಲ್ಲಿ ಕೂತಿರ್ತೀನಿ, ನೀನು ಮನೆ ಬೆಲ್ ಮಾಡಿದ ತಕ್ಷಣ ನಾನು ಓಡ್ ಬರ್ಬೇಕಂತೆ, ನಾನ್ ಬಂದೆಗಿರ್ಬೇಕಂತೆ, ಬಲಾಲಾಡಿಸ್ಬೇಕಂತೆ. ನನ್ಗೇನ್ ಬೇಜಾರಾಗಲ್ವಾ? ನನಗ್ ಬೇರೆ ಮಾಡಕ್ ಕೆಲ್ಸ ಇಲ್ವಾ? ಓಕೆ, ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯ, ನೀನು ಕೈಯಲ್ಲಾಡ್ಸ್ಕೊಂಡು ಓಡಾಡ್ತಾ ಇರ್ತೀಯ. ನನಗೆ ಒಂದು ಚೈನು, ಅದಕ್ಕೆ ಒಂದು ಬೆಲ್ಟು, ಅದಕ್ಕೆ ನಾನೆಲ್ಲೋ ಒಂದ್ ಕಡೆ ಹೋಗಿ ಉಚ್ಚೆ ಮಾಡ್ಬೇಕಂದ್ರೆ ಅದಕ್ಕೊಂದ್ ಜಾಗಕ್ಕೆ ನೀನ್ ಕರ್ಕೊಂಡು ಹೋಗ್ತೀಯ. ನಾನು ಮರ ಹುಡುಕ್ಬೇಕು, ಗಾಡಿ ಟೈರ್ ಹುಡುಕ್ಬೇಕು, ಇನ್ನೊಂದು ಹುಡುಕ್ಬೇಕು. ನಿನಗ್ ಮಾತ್ರ ಮೂರ್ ಟಾಯ್ಲೆಟ್ ಮನೆಯಲ್ಲಿ. ನನಗೊಂದ್ ಟಾಯ್ಲೆಟ್ ಬಿಡ್ತೀಯ? ಬಿಡಲ್ಲ ನೀನು. ಅದಕ್ಕೆ ಕೆಳಗಡೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಫಸ್ಟ್ ನಾನು ಕೂಗ್ಕೋಬೇಕು, ನೀನ್ ಎದ್ದೇಳ್ತೀಯಾ, ಕರ್ಕೊಂಡು ಹೋಗ್ತೀಯಾ, ಇದೆಲ್ಲ ಬೇಕಾ? ನನಗೂ ಒಂದ್ ಟಾಯ್ಲೆಟ್ ಬಿಟ್ಬಿಡು, ನಾನು ಫ್ಲಶ್ ಮಾಡೋದ್ ಕಲ್ತ್ಕೋತೀನಿ. ಹಿಂಗೆಲ್ಲ ನಾಯಿ ಮತ್ತೆ ಬೆಕ್ಕುಗಳು ಮನೆ ಮಾತಾಡಕ್ಕಾದ್ರೆ ನಮಗೆ ಹೀಗೆ ಮಾತಾಡ್ಬೋದು ಅಂತ ಒಂದು ಆಲೋಚನೆ. ವಾಪಸ್ ವೇದಿಕೆ ನಿಮ್ಗೆ ರಾಘವೇಂದ್ರ ಅವ್ರೆ. ಮ್ಯೂಟಲ್ ಮಾತಾಡ್ತಾ ಇದ್ದಾರೆ. ಧನ್ಯವಾದಗಳು ಸುರಾಜ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಪ್ರಾಣಿಗಳು ಒಂದಿನ ಮಾತಾಡಕ್ ಶುರು ಮಾಡಿದ್ರೆ ತಮ್ಮ ಸಾಕು ಪ್ರಾಣಿಗಳ ದೃಷ್ಟಿಕೋನದಿಂದ ಯೋಚನೆ ಮಾಡಿ ಅವುಗಳ ಸಮಸ್ಯೆ ಏನು ಅಂತ ನೀವು ತಿಳ್ಕೊಂಡು ಅದನ್ನೆಲ್ಲ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ವೋಕಲ್ ವೆರೈಟಿ ಉಪಯೋಗಿಸ್ಕೊಂಡು ಹೇಳಿದ್ರಿ. ನಿಜ, ಅದು ಪ್ರಾಣಿಗಳು ಏನಪ್ಪಾ ಅಂತ ಹೇಳಿದ್ರೆ ನಾವು ಪ್ರಾಣಿಗಳನ್ನ ನಾವು ನಮ್ಮ ರೀತಿಯಲ್ಲೇ ನಾವು ಬೆಳೆಸ್ಬೇಕು, ನೋಡ್ಬೇಕು. ಈಗ ಏನಾಗುತ್ತೆ ಅಂದ್ರೆ ನಾವು ಪ್ರಾಣಿ ಮೂಕ ಪ್ರಾಣಿ ಅಂತ ನಾವು ಇಗ್ನೋರ್ ಮಾಡಿದ್ರೆ ಅದಕ್ಕಾಗೋ ನೋವು ನಾವು ಹೇಳ್ಕೊಳೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ನಾವು ಅದರ ದೃಷ್ಟಿಕೋನದಿಂದ ನಾವು ಯೋಚನೆ ಮಾಡಿ ಪ್ರಾಣಿಗಳನ್ನು ಕೂಡ ನಮ್ಮಂತೇನೆ ಅಂತೇಳಿ ಯೋಚನೆ ಮಾಡಿ ಅವುಗಳನ್ನ ಏನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಸೊ ಈಗ ಮುಂದಿನ ಟಾಪಿಕ್ಗೆ ಹೋಗೋ ಸಮಯ. ಈಗ ನೆಕ್ಸ್ಟ್ ಟಾಪಿಕ್ ಯಾರು ತಗೋತೀರಾ? ಓಕೆ, ಅನಿಲ್ ಕುಮಾರ್ ಅವರೇ. ಸೊ ಓಕೆ, ನಿಮ್ಮ ಜೀವನವನ್ನ ಒಂದು ಸಿನಿಮಾ ಮಾಡಿದ್ರೆ ಅದಕ್ಕೆ ಕೊಡೋ ನೀವು ಶೀರ್ಷಿಕೆ ಏನು? ಓಕೆ ಸರ್, ತುಂಬಾ ಇದಾಗಿರೋ ಟಾಪಿಕ್ ಕೊಟ್ಟಿದ್ದೀರಾ. ನನ್ನ ಜೀವನ ಅಥವಾ ಯಾವುದೇ ಒಂದು ಇವತ್ತಿನ ಯುವಕ ಜೀವನ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಾ ತರ ಒಂದು ಅನುಭವ ಆಗ್ತಾ ಇರ್ತದೆ ಇವತ್ತಿನ ಒಂದು ಇದರಲ್ಲಿ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಈಗ ಮೊದಲು ನಮ್ಮ ಹೆಕ್ಟಿಕ್ ಲೈಫ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಫಾದರ್ ಇವರೆಲ್ಲ ಕೆಲಸ ಮಾಡ್ತಾ ಇದ್ರು ಅವಾಗ. ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು. ಅವ್ರದ್ದು ಜೀವನನೇ ಬಹಳ ಶಾಂತವಾಗಿರ್ತಾ ಇತ್ತು. ಯಾಕಂದ್ರೆ ಅವರು ಬೆಳಗ್ಗೆ 9 ಗಂಟೆಗೆ ಮನೆ ಬಿಡ್ತಾ ಇದ್ರು, ಆರಾಮಾಗಿ 5 ಗಂಟೆ ಒಳಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು. ಏನು ಬರೀ ಫೈಲ್ಸ್ಗಳು ಮೂವ್ ಮಾಡೋದು, ಮತ್ತೆ ಬ್ರೇಕ್ಗಳು ಇರ್ತಾ ಇತ್ತು ಅವ್ರಿಗೆ. ಮತ್ತೆ ಏನಾದ್ರು ಫಂಕ್ಷನ್ ಇದ್ದಿದ್ರೆ ಫಂಕ್ಷನ್ ಎಲ್ಲ ಮುಗಿಸಿ ಮದ್ವೆ ದಾರೆ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗೋರು. ತಿರ್ಗಾ ಅಲ್ಲಿ ಸೈನ್ ಹಾಕ್ಬಿಟ್ಟು ಒಂದು 2-3 ಅವರ್ಸ್ ಮಾಡಿ ಬಂದ್ಬಿಡ್ತಾ ಇದ್ರು, ಆರಾಮ್ ಇರ್ತಾ ಇತ್ತು. ಅದೇ ನಮ್ಮ ಜೀವನ ಆತರ ಇಲ್ಲ. ಯಾಕಂದ್ರೆ ಇವತ್ತಿನ ಒಂದು ವರ್ಲ್ಡೇ ಬೇರೆ ಆಗಿದೆ. ಸೊ ಇವತ್ತಿನ ಸಮಾಜ ಇದರಲ್ಲಿ ನಾವು ಪ್ರತಿದಿನ ನಾವು ಒಂದು ಚಾಲೆಂಜ್ ಎದುರಿಸ್ತಾನೆ ಇರ್ತೀವಿ, ಮತ್ತೆ ನಾವು ಅಪ್ಗ್ರೇಡ್ ಮಾಡ್ಕೊಂತಾನೆ ಇರ್ಬೇಕು. ಆದ್ರಿಂದ ನಮ್ಮ ಸವಾಲುಗಳು ತುಂಬಾ ಜಾಸ್ತಿಗಳಿದೆ. ಮತ್ತೆ ನೆಕ್ಸ್ಟ್ ಜನರೇಷನ್ ಸವಾಲುಗಳು ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಲ್ಲಾ ಕಡೆ ಆಟೋಮೇಷನ್ ಅಂತ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದು ಎಲ್ಲಾ ತರ ಕೆಲಸಗಳಿಗೂ ಇಂಪ್ಯಾಕ್ಟ್ಗಳಾಗ್ತಾ ಇದೆ. ಮತ್ತೆ 100 ಜನ ಮಾಡೋ ಕೆಲಸಗಳು ಬರೀ ಒಂದು 10 ಜನ 5 ಜನ ಮಾಡ್ತಾ ಇದ್ದಾರೆ ಇವಾಗ ಮಾಡೋ ಒಂದು ಕೆಪಾಸಿಟಿ ಬರ್ತಾ ಇದೆ. ಉದ್ಯೋಗಗಳು ಕಡಿಮೆ ಆಗ್ತಾ ಇದೆ. ಸೊ
ಈಗಿನ ಒಂದು ಸವಾಲುಗಳೇ ಬಹಳ ಜಾಸ್ತಿ ಸವಾಲುಗಳಿದೆ. ಮತ್ತೆ ಇನ್ನೊಂದು ಟಾಪಿಕ್ ಇದು ಶೀರ್ಷಿಕೆ ಕೊಡ್ಬೋದಂದ್ರೆ ಒಂದು ಚಾಲೆಂಜಿಂಗ್, ರೈಟ್? ಲೈಫ್ ಇಸ್ ಎ ಚಾಲೆಂಜ್ ಟುಡೇ. ಸೊ ಆ ಚಾಲೆಂಜ್ ಅನ್ನ ನಾವು ಹೇಗೆ ಓವರ್ಕಮ್ ಮಾಡ್ತೀನಿ ಅನ್ನೋದೇ ಒಂದು ಅತ್ಯಂತ ಆ, ಆ, ದೊಡ್ಡ ವಿಷಯ. ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಒಂದು ಬದುಕೋದೇ ಒಂದು ಸವಾಲು. ಈಗ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಸಂಪತ್ತಿಗೆ ಸವಾಲ್, ಬಂಗಾರದ ಮನುಷ್ಯ, ಸಾಕ್ಷಾತ್ಕಾರ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ನೋಡಿದಾಗ ಈಗಿನ ಕಾಲದಲ್ಲಿ ನಮ್ಮ ಜೀವನನೇ ಒಂದು ಸವಾಲು. ಅಂದ್ರೆ ಬದುಕೋದೇ ಒಂದು ಸವಾಲು ಅಂತ ಹೇಳಿದ್ರಿ. ಸೊ ಅದು ತುಂಬಾ ಚೆನ್ನಾಗಿತ್ತು. ಅದು ನಿಮ್ಮೊಬ್ಬರಿಗೆ ಅಲ್ಲ, ಎಷ್ಟೋ ಜನಗಳು ಕೂಡ ಅದು ಅನ್ವಯ ಆಗುತ್ತೆ. ತುಂಬಾ ಧನ್ಯವಾದಗಳು. ಮುಂದಿನ ಟಾಪಿಕ್ ಯಾರು ತಗೋತೀರಾ? ರವಿ ಅವ್ರಿಗೊಂದು ಟಾಪಿಕ್ ಕೊಡಿ. ಅವರು ಕ್ಲೀನ್ ಆಗಿ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಈಗ ಟಾಪಿಕ್ ತಗೊಳಕ್ಕೆ. ಓಕೆ, ರವಿ ಅವ್ರಿಗೆ. ಓಕೆ, ನಾಳೆ ನೀವು ಕಾಣಿಸದ ವ್ಯಕ್ತಿ ಆಗಿದ್ರೆ ಅಯ್ಯೋ, ಏನ್ ಮಾಡ್ತೀರಾ? ಮೊದಲಿಗೆ ಏನ್ ಮಾಡ್ತೀರಾ? ಇನ್ವಿಸಿಬಲ್ ಮ್ಯಾನ್. ಇನ್ವಿಸಿಬಲ್ ಮ್ಯಾನ್. ಒಂದು ನಿಜವಾಗ್ಲೂ ಇಂಥದ್ದೊಂದು ಸಿಕ್ಕಿದ್ರೆ ಹೆಂಗಿರ್ಬೋದು ಜೀವನ ಅಂತ ಕಲ್ಪಿಸ್ಕೊತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಏನು ಅಡಗಿರೋ ಅಂತ ಏನೋ ನಮ್ಗೆ ಡಿಸೈರ್ಸ್ ಇರುತ್ತಲ್ಲ ಒಂದಿಷ್ಟು. ಓಕೆ, ಯಾರ್ಯಾರ ಮೇಲೆ ಏನೇನೋ ಡಿಸೈರ್ಸ್ ಇರುತ್ತೆ, ಅದನ್ನೆಲ್ಲ ಒಂದ್ ರೀತಿ ತೀರ್ಸ್ಕೋಬಹುದು. ಏನೋ ರಾಜಕಾರಣಿಗಳು ಮೊದ್ಲು, ಆಮೇಲೆ ಮತ್ತಿನ್ಯಾರ್ಯಾರು ಅವ್ರ ಮೇಲೆ ಏನೇನು ಸಿಟ್ಟಿರುತ್ತೋ ಅಥವಾ ಕೋಪಗಳಿರುತ್ತೋ, ಅಥವಾ ಒಂದ್ ರೀತಿ ಫಿಲಂಗಳಲ್ಲಿ ಬರ್ತಾರಲ್ಲ, ಒಂದ್ ರೀತಿ ಯಾವ ರೀತಿ ಕೆಲವು ಫಿಲಂಗಳಲ್ಲಿ ಈ ದುಡ್ಡಿರೋರ ಹತ್ರ ದೋಚ್ಬಿಟ್ಟು ಬೇರೆಯವ್ರು ಕೊಡ್ಬೋದಲ್ಲ, ಆ ಥರದ್ದೆಲ್ಲ ಮಾಡ್ಬೋದು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ದೇನೋ ಏನೇನೋ ಆಸೆಗಳಿರುತ್ತಲ್ಲ, ಅಂದ್ರೆ ಅದನ್ನೆಲ್ಲ ಪೂರೈಸ್ಕೊಳ್ಬೋದು ಒಂದ್ ರೀತಿ ಇನ್ವಿಸಿಬಲ್ ಮ್ಯಾನ್ ಆದ್ರೆ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಒಂದ್ ರೀತಿ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬಹುದು ಅನ್ಸುತ್ತೆ. ಬಳಸ್ಕೊಂಡು ನಾವು ಒಂದ್ 4 ಜನರಿಗೆ ಸಹಾಯ ಮಾಡ್ಬೋದು, ಒಂದಿಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು. ಅದೇ ರೀತಿ ಇಷ್ಟು ಮಾಡ್ಬೋದು. ಅದೇ ರೀತಿ ಇದನ್ನ ಆ ರೀತಿ ನಮ್ಗೆ ಆದ್ರೆ ಒಂದು ಜವಾಬ್ದಾರಿಯಿಂದನೂ ಕೆಲಸ ಮಾಡ್ಬೇಕಾಗತ್ತೆ. ಜವಾಬ್ದಾರಿಯಿಂದನೂ ಒಳ್ಳೆ ಕೆಲಸಗಳು ಮಾಡ್ಬೇಕಾಗತ್ತೆ. ಜೊತೆಗೆ ನಾವು ಒಂದು ಏನೇ ಅಧಿಕಾರ ಅಥವಾ ಏನೋ ಇಂಥ ಶಕ್ತಿ ಸಿಕ್ಕಿದಾಗ ನಮ್ನ ಸಂಯಮ ಕಾಯ್ಕೊಂಡು ನಾವು ಅದನ್ನ ಸರಿಯಾದ ಉದ್ದೇಶಕ್ಕೆ ಬಳಸ್ಕೋಬೇಕು. ಅಷ್ಟು ನಮ್ದೊಂದು ಕಂಟ್ರೋಲ್ಡ್ ಮೈಂಡ್ ಇದ್ರೆ ಒಳ್ಳೇದು. ಇಲ್ಲ ಅಂತ ಅಂದ್ರೆ ಕೆಲವರು ಮನುಷ್ಯನ ಮನಸ್ಸು ಏನೇನಕ್ಕೋ ಅಂಶಕ್ಕೊಳಗಾಗಿ ಏನೇನೋ ಕೆಟ್ಟ ಕೆಲಸ ಮಾಡ್ಲಿಕ್ಕೂ ಪ್ರೇರೇಪಿಸ್ಬೋದು. ಅದನ್ನೆಲ್ಲ ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡು ಮನ್ಸನ್ನ ಒಂದು ಒಳ್ಳೆ ಕಾರ್ಯಕ್ಕೆ ಬಳಸ್ಬೋದು, ಒಂದಿಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು. ಇಂಥ ನಮ್ಗೆ ಒಂದು ಶಕ್ತಿ ಸಿಕ್ಕಿದ್ರೆ ಅಂತ ನನ್ನ ಅನಿಸಿಕೆ. ಇಷ್ಟ ಹೇಳಿ ವೇದಿಕೆಯನ್ನ ಮರಳಿ ನಮ್ಮ ರಾಘು ಅವ್ರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದಗಳು ರವಿಕುಮಾರ್ ಅವರೇ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ನಾವು ಒಂದು ಕಾಣಿಸಿದ ವ್ಯಕ್ತಿ ಆಗಿದ್ದರೆ ಏನಪ್ಪಾ ಅಂದ್ರೆ, ನಾವು ಎಲ್ರಿಗೂ ಕಾಣೋ ತರ ವ್ಯಕ್ತಿ ಆಗಿದ್ರೆ ಏನಪ್ಪಾ ಅಂದ್ರೆ, ನಾವು ಸಾಮಾನ್ಯವಾಗಿ ನಮ್ಮ ಹಕ್ಕುಗಳೇನು ಅಥವಾ ಆದ್ರೂ ನಮ್ಮ ಜವಾಬ್ದಾರಿಗಳೇನು ಅಷ್ಟರೊಳಗಡೆ ಮಾತ್ರ ನಾವು ಯೋಚನೆ ಮಾಡಕ್ ಟ್ರೈ ಮಾಡ್ತೀವಿ, ಅಷ್ಟರೊಳಗಡೆ ಮಾತ್ರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆದ್ರೆ ಕಾಣಿಸ್ದಲೇ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಅವಕಾಶಗಳಿರುತ್ತೆ, ತಪ್ಪು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಅವನ್ನೆಲ್ಲ ಮೀರಿ ನಾವು ಒಳ್ಳೆ ಚಿಂತನೆಗಳು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಬೇರೆಯವ್ರಿಗೆ ಉಪಯೋಗ ಆಗೋ ಥರ ಮಾಡಬೇಕು. ಈ ಥರ ಎಲ್ಲ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ, ಚೆನ್ನಾಗಿತ್ತು. ಸೊ ಧನ್ಯವಾದಗಳು ಮತ್ತೊಮ್ಮೆ. ಸೊ ಮುಂದಿನ ಟಾಪಿಕ್ ಯಾರು ತಗೋತೀರಾ? ಅಚ್ರೇಕರ್ ಸರ್ಗೆ ಕೊಡಿ. ಅಚ್ರೇಕರ್ ಸರ್ಗೆ. ಓಕೆ.
ಅಚೇಕರ್ಸ್ ಅವ್ರಿಗೆ ಒಳ್ಳೆ ಟಾಪಿಕ್ ಇದೆ. ನಿಮಗೆ ನಿಮ್ಮ ಭವಿಷ್ಯ ತಿಳ್ಕೊಳ್ಳೋ ಅವಕಾಶ ಸಿಕ್ಕರೆ ತಿಳ್ಕೊತೀರಾ ಅಥವಾ ಯಾಕೆ? ಒಂದ್ ವೇಳೆ ನನ್ನ ಭವಿಷ್ಯದ ಬಗ್ಗೆ ತಿಳ್ಕೊಳ್ತಕ್ಕಂತ ಒಂದು ಕಲೆ ಅಥವಾ ಒಂದು ಅದಕ್ಕೆ ಅಂತ ಒಂದು ವರ ಇತ್ತು ಅಂತಂದ್ರೆ ನಿಜ ಹೇಳ್ಬೇಕಂತಾನೆ ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ನನ್ನ ಭವಿಷ್ಯದ ಬಗ್ಗೆ ನಂಗೆ ತಿಳ್ಕೊಳ್ಳಿಕ್ಕೆ ಎಷ್ಟು ಇಷ್ಟ ಇಲ್ಲ. ಭವಿಷ್ಯ ಯಾವಾಗಲೂ ಒಂದು ಪ್ರಶ್ನಾರ್ಥಕವಾಗಿಯೇ ಇರಬೇಕು. ಒಂದ್ರೆ ಈ ಮುಂದಿನ ವರ್ಷ ನಾನು ಹೀಗೆ ಆಗ್ತೀನಿ ಹಾಗೆ ಆಗ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಅವಾಗ ನಮ್ಮ ಜೀವನದಲ್ಲಿ ಅದರಲ್ಲಿ ಒಂದು ರಸನೆ ಇರಲ್ಲ. ಅವಾಗ ನಮ್ಮ ಸಂಪೂರ್ಣ ಜೀವನ ಕೂಡ ನೀರಸವಾಗಿರುತ್ತೆ. ಅದರಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಅನ್ನೋದು ಯಾವುದು ಇರೋದೇ ಇಲ್ಲ. ಈಗ ನಾವೆಲ್ಲರೂ ಒಂದು ಜೀವನವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಏನೋ ಒಂದು ಹೋಪ್, ನಾಳೆ ನಾನು ಅದನ್ನ ಮಾಡ್ಬೋದು, ಇದನ್ನ ಮಾಡ್ಬೋದು, ಈ ರೀತಿ ತೊಂದರೆ ಬಂದು ಆ ರೀತಿ ನಾನು ಎದುರಿಸ್ಬೋದು ಅಂತಕ್ಕಂತ ಒಂದು ಹೋಪ್ ನಲ್ಲಿ ನಾನು ಅದೇ ನಮ್ಮ ಜೀವನ ಅಂತಂದ್ರೆ. ಒಂದ್ ವೇಳೆ ನನಗೆ ಈ 5 ವರ್ಷ ಅಂತ ಏನಾಗುತ್ತೆ, 10 ವರ್ಷ ಅಂತ ಏನಾಗುತ್ತೆ, ಅಥವಾ ನಾನು ಯಾವಾಗ ನಾನು ಸಾಯ್ಬಹುದು ಅಂತ ಇದೆಲ್ಲ ನನಗೆ ಮೊದ್ಲೇ ಗೊತ್ತಾಗ್ಬಿಟ್ರೆ ಅವಾಗ ನನಗೆ ಆ ಜೀವನದಲ್ಲಿ ಒಂದು ಅಭಿರುಚಿನೇ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಫ್ಯೂಚರ್ ಬಗ್ಗೆ ತಿಳ್ಕೊಳ್ತಕ್ಕಂತ ಒಂದು ನಮಗೆ ವರ ಆಗ್ಲಿ ಅದು ಯಾವಾಗ್ಲೂ ನಾನು ಬಯಸುವುದಿಲ್ಲ. ಯಾಕಂತಂದ್ರೆ ಪ್ರತಿ ಹಂತದಲ್ಲಿ ಕೂಡ ನನ್ನ ಜೀವನ ಒಂದು ತರ ಕ್ವಶನ್ ಮಾರ್ಕ್ ಇರಬೇಕು, ಅದು ಚಾಲೆಂಜಿಂಗ್ ಇರಬೇಕು, ಅದನ್ನ ಫೇಸ್ ಮಾಡ್ತಕ್ಕಂಥ ಧೈರ್ಯ ಇರಬೇಕು. ಆವಾಗ ಅದು ಒಂದು ನಿಜವಾದ ಜೀವನ. ಸೊ ನಮ್ಮ ಲೈಫ್ ಸಂಘರ್ಷ ಇಲ್ಲದೆ ಇದ್ರೆ ಅದಕ್ಕೆ ಜೀವನನೇ ಅಂತ ನಾವು ಕರೆಯೋದೇ ಇಲ್ಲ. ಅದಕ್ಕೋಸ್ಕರ ದ ಲೈಫ್ ಇಟ್ ಬಿಕಮ್ಸ್ ಮೀನಿಂಗ್ಫುಲ್ ಓನ್ಲಿ ವೆನ್ ಇಟ್ ಇಸ್ ಅ ಚಾಲೆಂಜಿಂಗ್. ಆಮೇಲೆ ಫುಲ್ಫಿಲ್ಲಿಂಗ್ ದ ಚಾಲೆಂಜಸ್ ಮೇಕ್ಸ್ ಯುವರ್ ಲೈಫ್ ರಿಯಲಿ ಮೋರ್ ಯೂಸ್ಫುಲ್ ಅಂತ. ಸೊ ನಮ್ಮಲ್ಲಿ ಜೀವನ ಬರ್ತಕ್ಕಂಥ ಯಾವುದೇ ಚಾಲೆಂಜ್ ಎದುರಿಸ್ತಕ್ಕಂತ ಒಂದು ಶಕ್ತಿ ಇತ್ತಂದ್ರೆ ಅವಾಗ ಬರ್ತಕ್ಕಂತ ಒಂದು ಖುಷಿ ನಿಜವಾಗ್ಲೂ ಅತ್ಯಂತ ಒಳ್ಳೆಯ ಖುಷಿ. ಅದು ಅದು ನಂಗೆ ಮೊದ್ಲೇ ಗೊತ್ತಾಗ್ಬಿಡ್ತ ಅಂತಾನೆ. ಫಾರ್ ಎಕ್ಸಾಂಪಲ್ ನಾ ಇಂಥ ಎಕ್ಸಾಮ್ದಲ್ಲಿ ನಾನು ಪಾಸ್ ಆಗ್ತೀನಿ ನಂಗೆ ಮೊದ್ಲೇ ಗೊತ್ತಾಗ್ಬಿಟ್ರೆ ಅವಾಗ ನನಗೆ ಅದ್ರಲ್ಲಿ ಅಭಿರುಚಿನೇ ಇರಲ್ಲ. ನಾನು ಕಷ್ಟಪಟ್ಟು ಆಮೇಲೆ ನಾ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ವು, ಆವಾಗ ನಾನು ಪಾಸ್ ಆಗಿದ್ದೀನಿ ಅಂತ ಬಂತು ಅಂತಂದ್ರೆ ಅದ್ರಲ್ಲಿ ಬರ್ತಕ್ಕಂಥ ಆನಂದ ಸಿಕ್ಕಾಬಿಟ್ಟು ಬಹಳ ಇರುತ್ತೆ. ಅದಕ್ಕೋಸ್ಕರ ಒಂದು ವೇಳೆ ಅಂತ ಒಂದು ವರ ನನಗೆ ಇತ್ತಂತಂದ್ರೆ ಅದನ್ನ ನಾನು ನಿಜವಾಗ್ಲೂ ತಿರಸ್ಕಾರ ಮಾಡ್ತೀನಿ. ನನ್ನ ಜೀವನ ಯಾವಾಗ್ಲೂ ಪ್ರಶ್ನಾರ್ಥಕವಾಗಿ ಇರಲಿ, ಅದು ಒಂದು ರೀತಿ ಚಾಲೆಂಜಿಂಗೇ ಆಗಿರ್ಲಿ ಅಂತ ನಾನು ಬಯಸ್ತಾ ಇರ್ತೇನೆ. ಧನ್ಯವಾದಗಳು ಶೇಖರ್ ಸರ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೀವನದಲ್ಲಿ ಏನಪ್ಪಾ ಅಂದ್ರೆ ಈ ತರ ನಮ್ಮ ಭವಿಷ್ಯ ತಿಳ್ಕೊಂಡ್ರೆ ಆದ್ರೆ ಆತಂಕ ಕಡಿಮೆ ಆಗುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಸರ್ಪ್ರೈಸ್ಗಳು ಕೂಡ ಕಡಿಮೆ ಆಗ್ತವೆ. ಅಂದ್ರೆ ಅನಿಶ್ಚಿತತೆ ಜೀವನವನ್ನ ರೋಚಕವಾಗಿಸೋ ವಸ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಸೊ ಮೇನ್ ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಭವಿಷ್ಯ ತಿಳ್ಕೊಂಡಲೇ ಇರೋದೇ ಜೀವನದ ಸೌಂದರ್ಯ, ಅದನ್ನ ಆಸ್ವಾದಿಸ್ಬೇಕು ಅಂತ ನಾನು ನಿಮ್ಮ ಸಲಹೆನ ಪರಿಗಣಿಸ್ತೀನಿ. ಧನ್ಯವಾದಗಳು. ಸೊ ಮುಂದಿನ ಟಾಪಿಕ್ ಈಗ ನನ್ಗೇನ್ ಟಾಪಿಕ್ ಬೇಡ, ಯಾಕಂದ್ರೆ ಟೈಮ್ ಆಗಿದೆ. ಹೌದು, ಟಾಪಿಕ್ ಏನು? ಯಾರ್ದು ಟಾಪಿಕ್? ನಿಮ್ ಟಾಪಿಕ್ ಮೌನ ಕಾನೂನು ಬಾಹಿರವಾಗಿದ್ದರೆ ಸಮಾಜ ಹೇಗಿರ್ತಿತ್ತು? ಓಕೆ, ಹಂಗಾರೆ ಬೇಡ ಬಿಡಿ ನಾ ಮಾತಾಡೋದು. ಟೈಮ್ ಆಗಿದೆ ಈಗ. ಸೊ ಓಕೆ ಹೇಳಿ, ಪರವಾಗಿಲ್ಲ, 1-2 ನಿಮಿಷ ಎಕ್ಸ್ಟ್ರಾ ನಡೆಯುತ್ತೆ. ಓಕೆ. ಮೌನ ಏನದು ಕಾನೂನು ಬಾಹಿರವಾಗಿದ್ದರೆ ಹೇಗಿರುತ್ತಿತ್ತು ಅಂತ. ಓಕೆ, ನನ್ಗೇನ್ ಅನ್ಸುತ್ತೆ ಅಂದ್ರೆ ಓಕೆ, ಮೌನ ಕಾನೂನು ಬಾಹಿರವಾಗಿದ್ದರೆ ಸಮಾಜ ಹೇಗಿರುತ್ತೆ. ಮೌನನ್ನ ಕಾನೂನು ಬಾಹಿರ, ಮೊದಲನೇದಾಗಿ ಕಾನೂನು ಬಾಹಿರ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಮೌನ ಅನ್ನೋದು ಕೂಡ ಒಂದು ಎಕ್ಸ್ಪ್ರೆಷನ್. ಅದು ಇದು ನಮ್ದು ಆರ್ಟಿಕಲ್ 19 ಬರ್ತದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದ್ರ ವೈಲೇಷನ್ ಅದು. ಇದೊಂಥರ ಮೌನನ ಕಾನೂನು ಬಾಹಿರ ಮಾಡೋದು ಅಸಂವಿಧಾನಿಕ ಅಂತಾನೆ ಹೇಳ್ಬೋದು. ಈಗ ನಮ್ದ್ರಲ್ಲಿ ಏನಂತಂದ್ರೆ ನಮ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮಾತಾಡೋ ಟೈಮಲ್ಲಿ ಮೌನವಾಗಿರೋ ಟೈಮಲ್ಲಿ ಮಾತಾಡ್ತೀವಲ್ಲ, ಅದು ಏನಂತಂದ್ರೆ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಮಾತು ಎಷ್ಟು ಮುಖ್ಯನೋ ಮೌನವಾಗಿರೋದು ಕೂಡ ಅಷ್ಟೇ ಮುಖ್ಯ. ನಾವು ಮೌನವಾಗಿದ್ರೆ ಹಲವಾರು ಒಂದು ನೆಗೆಟಿವ್ ಈವೆಂಟ್ಗಳು ಅಥವಾ ನೆಗೆಟಿವ್ ಘಟನೆಗಳಾಗೋದನ್ನ ತಡಿಬಹುದು. ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮೌನೇನ ಕಲಹಂ ನಾಸ್ತಿ ಅಂತ. ಅಂದ್ರೆ ಮೌನವಾಗಿದ್ರೆ ನಾವು
ಗಲಾಟೆನ ಏನಂತಂದ್ರೆ ತಡಿಬೋದಂತ. ಇದರಲ್ಲಿ ನಾವು ಒಂದು ವೈಯಕ್ತಿಕ ಸಂಬಂಧಗಳಲ್ಲಿ ಕೂಡ ಅಥವಾ ಸ್ನೇಹಿತರ ನಡುವೆ ಕೂಡ ಕೆಲವೊಂದ್ಸತಿ ಏನಾಗುತ್ತೆ, ಏನೋ ಒಂದು ಮನಸ್ತಾಪ ಬಂದಾಗ ನಾವು ಅದನ್ನ ಅಹಂ ಇದ್ರಲ್ಲಿ ತಗೋಬಿಡ್ತೀವಿ, ಈಗೋ ಇದ್ರಲ್ಲಿ ನಾವು ಹಣಿಬೇಕು, ಯುದ್ಧಕ್ಕೆ ನಿಂತ್ಬಿಡ್ತೀವಿ. ಆ ಯುದ್ಧಕ್ಕೆ ನಿಂತಾಗ ಏನಾಗುತ್ತೆ ಅಂತಂದ್ರೆ ನಾವು ಸಂಬಂಧ ಹಾಳಾಗೋದನ್ನ ನಾವು ಪರಿಗಣನೆಗೆ ತಗೊಳಲ್ಲ. ಸೊ ಅಂತ ಸಂದರ್ಭಗಳಲ್ಲಿ ಏನಂದ್ರೆ ಮಾತಿಗಿಂತ ಮೌನ ಪರಿಣಾಮಕಾರಿಯಾಗಿರುತ್ತೆ. ಅಕಸ್ಮಾತ್ ಮೌನನ್ನೇ ಕಾನೂನು ಬಾಹಿರ ಮಾಡ್ಬಿಟ್ರೆ ಇಂಥ ಸಂಬಂಧಗಳೆಲ್ಲ ಏನಂತಂದ್ರೆ ಹಾಳಾಗೋಗ್ಬಿಡ್ತವೆ. ನಾವು ಮಾತಾಡಿ ಏನಂತಂದ್ರೆ ಎಲ್ಲಾ ಸಂಬಂಧಗಳನ್ನು ಹಾಳು ಮಾಡ್ಕೊಬಿಡ್ತೀವಿ. ಮತ್ತೆ ಸಮಾಜ ಅಧಪತನಕ್ಕೆ ಹೋಗೋದಂತೂ ನಿಶ್ಚಿತ. ಸೊ ಆದ್ರಿಂದ ಮಾತು ಕೂಡ ಮುಖ್ಯ, ಮೌನ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ, ಎರಡನ್ನು ನಾವು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಲಿ ಬಳಸೋಣ ಅಂತ ಹೇಳ್ತಾ ನಾನು ವೇದಿಕೆನ ಮರಳಿ ರಾಘವೇಂದ್ರ ಅವ್ರಿಗೆ ಕೊಡ್ತೀನಿ. ಧನ್ಯವಾದಗಳು ಮೋಹನ್ಮೂರ್ತಿ ಅವರೇ, ತುಂಬಾ ಚೆನ್ನಾಗಿ ವಿವರಣೆ ನೀಡಿದ್ರಿ. ಮಾತಿನಂತೆ ಮೌನವು ಕೂಡ ಒಂದು ಶಕ್ತಿಯುತ ಭಾಷೆ, ಅದು ಒಂದು ಎಕ್ಸ್ಪ್ರೆಷನ್. ಅದು ಮೌನ ಅನ್ನೋದು ಬರೀ ಒಂದು ಸ್ಥಿತಿ ಅಲ್ಲ, ಅದು ಕೂಡ ಒಂದು ಎಕ್ಸ್ಪ್ರೆಷನ್. ಅದ್ರ ಜೊತೆಗೆ ಮೌನ ಇದ್ದಾಗ ನಾವು ಸಾಮಾನ್ಯವಾಗಿ ಆಳವಾಗಿ ಯೋಚನೆ ಮಾಡ್ತೀವಿ. ಸಮಾಜದಲ್ಲಿ ಆ ಥರ ಆಳವಾದ ಯೋಚನೆಗಳನ್ನೇ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಸುಮ್ಮನೆ ಮನುಷ್ಯರು ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಸಂದಿಗ್ಧತೆಯಲ್ಲಿ ಸಿಗಾಕೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೌನ ಕೂಡ ಇಂಪಾರ್ಟೆಂಟು, ಅದನ್ನ ಕಾನೂನು ಬಾಹಿರ ಮಾಡಬೇಡಿ ಅನ್ನೋದು ನಿಮ್ಮ ಸಲಹೆ. ಧನ್ಯವಾದಗಳು. ಸೊ ಇದರೊಂದಿಗೆ ಆಶುಭಾಷಣದ ಸಮಯ ಮುಗೀತು. ಸೊ ಹಾಗಾಗಿ ಆಶುಭಾಷಣವನ್ನು ಮುಕ್ತಾಯಗೊಳಿಸ್ತಾ ಮತ್ತೆ ವೇದಿಕೆಯನ್ನ ಮೋಹನ್ಮೂರ್ತಿ ಅವರಿಗೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು ರಾಘವೇಂದ್ರ ಅವರೇ. ಅತ್ಯುತ್ತಮ ರೀತಿಲಿ ಇವತ್ತಿನ ಒಂದು ಆಶುಭಾಷಣ ವಿಭಾಗನ ನೀವು ನಿರ್ವಹಿಸಿದ್ರಿ. ನಾವು ಒರಿಜಿನಲಿ ಏನಂತಂದ್ರೆ ಉಮಾನಾಥ್ ಸರ್ ನಿರ್ವಹಿಸ್ಬೇಕಾಗಿತ್ತು. ಅವರ ಅನುಪಸ್ಥಿತಿಲಿ ನೀವು ಕಡೆ ನಿಮಿಷದಲ್ಲಿ ತಯಾರಿ ಮಾಡ್ಕೊಂಡು ನಮ್ಗೆಲ್ಲರಿಗೂ ಅನ್ಸ್ಲಿಲ್ಲ ಇದು ಕಡೆ ನಿಮಿಷದಲ್ಲಿ ನೀವು ತಯಾರಿ ಮಾಡಿದಿರಿ ಅಂತ. ಅಷ್ಟು ಚೆನ್ನಾಗಿ ಈ ವಿಭಾಗನ ನಿರ್ವಹಿಸಿದ್ರಿ, ನಿಮ್ಗೆ ಧನ್ಯವಾದ. ಈಗ ನಾವು ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ನಾನು ಆರ್ಟಿಕಲ್ 23 ಬಗ್ಗೆ ಹೇಳ್ತಾ ಇದ್ದೆ. ಅದು ಏನಂದ್ರೆ ಶೋಷಣೆಯ ವಿರುದ್ಧದ ಮೂಲಭೂತ ಹಕ್ಕು. ಅದರಲ್ಲಿ ಒಂದು ಅಂಶ ಏನಪ್ಪಾ ಅಂತಂದ್ರೆ ವೇತನವಿಲ್ಲದ ಬಲವಂತದ ದುಡಿಮೆ ಅಥವಾ ಗುಲಾಮಗಿರಿ ಅಂತ ಏನ್ ಹೇಳ್ತೀವಿ ಅದು. ಇದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಾನು ಹೈಕೋರ್ಟ್ದು ಒಂದು ಕೇಸ್ ನೋಡ್ತಾ ಇದ್ದೆ. ಅಲ್ಲಿ ಏನಾಗಿದೆ ಅಂತಂದ್ರೆ 2023ರಲ್ಲಿ ಒಬ್ರು ಟೀಚರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಒಂದು ಶಿಕ್ಷಣ ಸಂಸ್ಥೆಯವರು. ಆಮೇಲಿಂದ ಏನಾಗಿದೆ 2020 ಏನೇನೋ ಘಟನೆಗಳು ನಡೆದಿದೆ. 2024ರಲ್ಲಿ ಅವ್ರಿಗೊಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಅಪಾಯಿಂಟ್ಮೆಂಟ್ ನ ಕ್ಯಾನ್ಸಲ್ ಮಾಡೋದಕ್ಕೆ. ಇದನ್ನ ಏನಂತಂದ್ರೆ ಇವ್ರು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಯಾವ್ದನ್ನ ಶೋಕಾಸ್ ನೋಟಿಸ್ಗೆ. ಬಟ್ ಅಲ್ಲಿ ಏನಾಗಿದೆ, ಅವ್ರು ಅಲ್ಲಿಂದ ಮುಂದಕ್ಕೆ 2026ವರೆಗೆ 19 ತಿಂಗಳು ಏನಂತಂದ್ರೆ ಅವ್ರಿಗೆ ಸಂಬಳನೇ ಕೊಟ್ಟಿಲ್ಲ. ಈ ಸಂಬಳ ಕೊಟ್ಟಿಲ್ಲದೆ ಇರೋದನ್ನ ಏನಂದ್ 2016ರಲ್ಲಿ ಪುನಃ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ಬಿಟ್ಟು ಕ್ವಶನ್ ಮಾಡ್ತಾರೆ, ನನ್ಗೆ ಇನ್ನೂ ಸಂಬಳ ಕೊಟ್ಟಿಲ್ಲ ಇವರು ಅಂತ. ಆವಾಗ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ ಅವ್ರಿಗೆ ಏನಂತಂದ್ರೆ, ಈ ರೀತಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡದೆ ಇರೋದು ಆರ್ಟಿಕಲ್ 23ರ ವೈಲೇಷನ್, ಅದರ ಉಲ್ಲಂಘನೆ, ಆ ರೀತಿ ಮಾಡಂಗಿಲ್ಲ ಅಂತ ಹೇಳಿ ಅವ್ರಿಗೇನಂತಂದ್ರೆ ಒಂದು ಟೈಮ್ ಪೀರಿಯಡ್ ಕೊಟ್ಬಿಟ್ಟು ಅಷ್ಟ್ರೊಳಗೆ ನೀವು ಸಂಬಳನ ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಆರ್ಟಿಕಲ್ 23ರ ಬಗ್ಗೆ ವಿವರಗಳು. ಅಲ್ಲಿಂದ ಮುಂದೆ ಏನಂದ್ರೆ ಆರ್ಟಿಕಲ್ 24 ಬಗ್ಗೆ ಬರುತ್ತೆ. ಆರ್ಟಿಕಲ್ 24 ಏನಂದ್ರೆ ಬಾಲ ಕಾರ್ಮಿಕರನ್ನ ನಿಷೇಧ ಮಾಡೋದು. ಇದು ಏನಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕಾರ್ಖಾನೆಗಳು, ಗಣಿಗಳು ಅಥವಾ ಏನಂದ್ರೆ ಈ ತರದ ಅಪಾಯಕಾರಿ ಉದ್ಯೋಗಗಳಲ್ಲಿ ಅವ್ರನ್ನ ನೇಮಿಸ್ಕೊಳ್ಳೋದು, ಅದನ್ನ ಏನಂದ್ರೆ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಸೊ ಇದು ಆರ್ಟಿಕಲ್ 24ರಲ್ಲಿ ಬರುವಂತ ಹಕ್ಕು. ಅಲ್ಲಿಂದ ಮುಂದೆ ಆರ್ಟಿಕಲ್ 25ರಿಂದ ಆರ್ಟಿಕಲ್ 30ರವರೆಗೆ ಒಂದು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನ ಗ್ಯಾರಂಟಿ ಮಾಡ್ತದೆ. ಅಂದ್ರೆ ಒಬ್ಬ ಮನುಷ್ಯ ಅವನಿಗೆ ಬೇಕಾದಂತ ಧರ್ಮನ ಪ್ರಾಕ್ಟೀಸ್ ಮಾಡುವಂಥದ್ದು. ಆಮೇಲಿಂದ ಅಲ್ಪಸಂಖ್ಯಾತರಿಗೆ ಒಂದು ರಕ್ಷಣೆ, ಕಾನೂನು ರಕ್ಷಣೆ ಕೊಡುವಂಥದ್ದು, ಅವ್ರಿಗೆ ವಿಶೇಷವಾದ ಹಕ್ಕುಗಳನ್ನ ಕೊಡುವಂಥದ್ದು. ನಮ್ಮ ಟೋಸ್ಟ್ ಮಾಸ್ಟರ್ ನಿಯಮದ ಪ್ರಕಾರ ಏನಂದ್ರೆ ಧಾರ್ಮಿಕ ವಿಚಾರಗಳನ್ನ ಮಾತಾಡೋ ಹಾಗಿಲ್ಲ. ಅದಕ್ಕೆ ನಾನು ಅವಷ್ಟನ್ನ ಏನಂದ್ರೆ ಒಂದು ಹೈ ಲೆವೆಲ್ ಅಲ್ಲಿ ಟಚ್ ಮಾಡಿದ್ದೀನಿ ಅಷ್ಟೇ.
ಇಲ್ಲಾಂದ್ರೆ ಆ ವಿವರಗಳಿಗೆ ಹೋದ್ರೆ ನಾವು ಟೋಸ್ಟ್ ಮಾಸ್ಟರ್ ಒಂದು ನಿಯಮಗಳನ್ನ ಒಂದು ವಿರುದ್ಧ ಹೋದಂಗ ಆಗತ್ತೆ. ನಾವು ಟೋಸ್ಟ್ ಮಾಸ್ಟರ್ ನಿಯಮಗಳನ್ನ ಗೌರವಿಸೋಣ. ಸೊ ಇದಿಷ್ಟು ಏನಂದ್ರೆ ನಮಗೆ ನಮ್ಮ ಸಂವಿಧಾನ ಕೊಟ್ಟಿರುವಂತ ವಿವಿಧ ರೀತಿಯ ಒಂದು ಮೂಲಭೂತ ಹಕ್ಕುಗಳು. ಅದು ಒಂದು ತುಂಬಾ ಇದ್ರ ಬಗ್ಗೆ ತುಂಬಾ ವಿವರಗಳಿದೆ. ನೀವು ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಕ್ಕುತ್ತೆ. ಸೊ ನೀವು ನೋಡಿ, ನೀವು ಬಿಡುವಾಗಿದ್ದಾಗ ಓದಿ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಪ್ರಜೆನು ನಮ್ಮ ಕಾವ್ಯ ಮೇಡಮ್ ಹೇಳೋ ರೀತಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕಾದಂತದ್ದು ಅತ್ಯಗತ್ಯ. ಇದನ್ನ ಹೇಳ್ತಾ ಈಗ ಏನಂತಂದ್ರೆ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಕಡೆ ವಿಭಾಗಕ್ಕೆ ಬರ್ತಾ ಇದೀವಿ. ಕಡೆ ಭಾಗ ಏನಪ್ಪಾ ಅಂತಂದ್ರೆ ಸಮಗ್ರ ಮೌಲ್ಯಮಾಪನ ನಡೆಸ್ಕೊಡೋರು ನಮ್ಮ ಅನಿಲ್ ಕುಮಾರ್ ಅವರೇ ಸಮಗ್ರ ಮೌಲ್ಯಮಾಪನ ನಡೆಸ್ಕೊಡ್ಬೇಕು ಅಂತ ನಿಮ್ನ ಕೇಳ್ಕೊತಾ ವೇದಿಕೆನ ನಿಮ್ಗೆ ಹಸ್ತಾಂತರಿಸ್ತಾ ಇದ್ವಿ. ಧನ್ಯವಾದಗಳು ಮೋಹನ್ ಕುಮಾರ್ ಅವರೇ. ಈಗಾಗಲೇ ಸಮಯ ತುಂಬಾ ಮೀರಿರೋದ್ರಿಂದ ಈ ಎವ್ಯಾಲ್ಯೂಯೇಷನ್ ಸೆಷನ್ ಬಹಳ ಸಂಕ್ಷಿಪ್ತವಾಗಿ ನಾನು ಇಡ್ತಾ ಇದ್ದೀನಿ. ಆದ್ರಿಂದ ನೇರವಾಗಿ ಎವ್ಯಾಲ್ಯೂಯೇಷನ್ಗೆ ಹೋಗೋದ್ರಿಂದ ಇದು ಮೊದಲನೇದಾಗಿ ನಾವು ಸ್ಪೀಚ್ ಎವ್ಯಾಲ್ಯೂಯೇಷನ್ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ಆದ್ರಿಂದ ನಮ್ಮ ಅಕ್ಷರೇಕರ್ ಸರ್ ಅವ್ರಿಗೆ ಈ ಸೂರಜ್ ಅವರ ಸ್ಪೀಚ್ ಎವ್ಯಾಲ್ಯೂಯೇಷನ್ ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಇವತ್ತಿನ ಒಂದು ಭಾಷಣ ಸೂರಜ್ ಅವರು ಕೊಟ್ಟಿದ್ದು ತುಂಬಾ ಹಾಸ್ಯಭರಿತವಾಗಿತ್ತು. ಅಪ್ಪಟವಾದಂತಹ ಕನ್ನಡ, ಸುಂದರವಾದಂತಹ ಕನ್ನಡ, ಮಧ್ಯ ಮಧ್ಯದಲ್ಲಿ ಹಾಡಿನೊಂದಿಗೆ ನಿಜವಾಗ್ಲೂ ನಮಗೆ ನೀವು ರಂಜಿಸಿದಿರಿ. ಈ ನಿಮ್ಮ ಭಾಷಣದಲ್ಲಿ ಈ ಸಲ ವೋಕಲ್ ವೆರೈಟಿ ಅಂದ್ರೆ ಧ್ವನಿಯ ಏರಿಳಿತ ಹೇಗಿರಬೇಕು ಮತ್ತು ಶರೀರದ ಹಾವಭಾವಗಳು ಇದನ್ನು ಯಾವ ರೀತಿ ಎತ್ತಿ ಹೇಳಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಇತ್ತು. ಅದನ್ನ ತಾವು ತುಂಬಾ ಸಮರ್ಪಕವಾಗಿ ಅದನ್ನ ತಾವು ನಿರ್ವಹಿಸಿದ್ದೀರಾ. ಆ ಒಂದು ಈ 2 ವಿಷಯಗಳನ್ನ ತುಂಬಾ ಚೆನ್ನಾಗಿ ನಿಮ್ಮ ಭಾಷಣದಲ್ಲಿ ತಂದಿದ್ದೀರಿ ನೀವು. ಸೊ ಒಟ್ಟಾರೆ ಮಧ್ಯದಲ್ಲಿ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮ್ಮ 2ನೇ ಪಾರ್ಟ್ ಆ ಭಾಷಣ ನನಗೆ ಕೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ತಾವು ವಿವರಿಸಿದಂತ ನಿಮ್ಮ ಸ್ನೇಹಿತ ಸಂತೋಷ್ ವರದರಾಜ್ ಯಾವ ರೀತಿ ಅವನ ಒಂದು ವ್ಯಕ್ತಿತ್ವ ಪರಿಚಯ ಮಾಡಿಕೊಂಡು ಆ ಗಣಿತ ಪರೀಕ್ಷೆಯಲ್ಲಿ ತಾವು ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡಿದಿರಿ ಅದೆಲ್ಲವನ್ನ ತುಂಬಾ ಸೊಗಸಾಗಿ ಹೇಳಿದ್ರಿ ನೀವು. ಈಗ ಈ ನಿಮ್ಮ ಭಾಷೆ ಬಗ್ಗೆ ಇನ್ನು ಹೆಚ್ಚು ಏನು ಹೇಳ್ಬೇಕಂತಂದ್ರೆ ನನಗೆ ಅಷ್ಟು ತಿಳಿತಾ ಇಲ್ಲ. ಹೆಚ್ಚಾಗಿ ನಾವು ನಮ್ಮ ಈ ಭಾಷಣವನ್ನ ಯಾವಾಗ್ಲೂ ಶುರು ಮಾಡ್ಬೇಕಾದ್ರೆ ನಮ್ಮ ಟೋಸ್ಟ್ ಮಾಸ್ಟರ್ ನಲ್ಲಿ ಯಾವಾಗ್ಲೂ ಒಂದು ಬೇರೆ ರೀತಿಯಾಗಿ ನಾವು ಚೆನ್ನಾಗಿ ಹೇಳ್ತೀವಿ. ನಾವು ಇವತ್ತು ನನ್ನ ಭಾಷಣ ಶುರು ಮಾಡ್ತೇನೆ, ನನ್ನ ಪಾರಾಯಣ ಶುರು ಮಾಡ್ತಾ ಇದ್ದೇನೆ, ನಾನು 2002ರಲ್ಲಿ ಇಂಜಿನಿಯರಿಂಗ್, ಈ ರೀತಿ ಹೇಳೋ ಬದಲು ಏನೋ ಒಂದು ಬೇರೆ ರೀತಿಯಾಗಿ ಅಂದ್ರೆ ಈ ರೀತಿ ಇರ್ಬೇಕಲ್ಲ. ಈ ಕ್ಯಾಪ್ಚರಿಂಗ್ ದ ಆಡಿಯನ್ಸ್, ನಿಮ್ಮ ಮೊದಲೇ ಕೆಲವು ಮಾತುಗಳು ಕೇಳಿದ ತಕ್ಷಣ ಸಭಿಕರಿಗೆ ಏನ್ ಹೇಳ್ಬೋದು ಇವ್ರು ಅಂತ ಅವರು ಆಶ್ಚರ್ಯಚಕಿತರಾಗಿ ನೋಡ್ಬೇಕು. ಆ ರೀತಿ ಒಂದ್ ರೀತಿ ತಾವು ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಕೊನೆಗೆ ಪ್ರತಿಯೊಂದು ಭಾಷಣದಲ್ಲಿ ಕೂಡ ಒಂದು ಏನಾದ್ರೂ ಒಂದು ಮೆಸೇಜ್ ಅಂತ ಹೇಳ್ತೀವಿ. ಇದರಿಂದ ನನಗೆ ಏನು ನೀವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಇದರಿಂದ ನನಗೆ ಯಾವ ಒಂದು ವಿಷಯವನ್ನ ನಾನು ಮನೆಗೆ ತಗೊಂಡು ಹೋಗ್ಬಹುದು, ಅದನ್ನು ಕೂಡ ಅತ್ಯಂತ ಸ್ಪಷ್ಟ ರೀತಿಯಲ್ಲಿ ತಾವು ಅದು ಹೇಳಿದ್ರೆ ತಮ್ಮ ಭಾಷಣಕ್ಕೆ ಇನ್ನೂ ಹೆಚ್ಚು ಮೆರುಗು ಬರುತ್ತೆ. ನಾನು ಸೂರಜ್ ಅವ್ರಿಗೆ ಕೇಳ್ಕೊಳ್ಳೋದು ಒಂದೇ ಅಂತ ತುಂಬಾ ನಿಮ್ಮ 3 ಭಾಷೆಗಳನ್ನ ನಾನಂತೂ ಕೇಳಿದ್ರಲ್ಲಿ ಎಲ್ಲೂ ಒಂದಕ್ಕಿಂತ ಒಂದು ಚೆನ್ನಾಗೇ ಇದ್ವು. ಅದಕ್ಕೋಸ್ಕರ ತಾವು ಇನ್ನು ಈ ಸ್ಪೀಚ್ ಕಾಂಪಿಟಿಷನ್ ದಲ್ಲಿ ತಾವು ದಯವಿಟ್ಟು ಇನ್ಮೇಲೆ ನೀವು ಪಾಲ್ಗೊಳ್ಳಬೇಕು. ಅದಕ್ಕೆ ನಂಗೆ ನಿಜವಾಗ್ಲೂ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಮ ಮುಂದೆ ಬಂದೇ ಬರ್ತೀರಾ ಅಂತ ಹೇಳಿ. ನೀವು ಕೊಡ್ತಕ್ಕಂಥ ಭಾಷಣ ಕೇವಲ ನಮ್ಮ ಈ ಸಭೆಯಲ್ಲಿ ಮಾತ್ರ ಸೀಮಿತವಾಗಿರಬಾರ್ದು. ಇದು ಏರಿಯಾ ಲೆವೆಲ್ ಅಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೂಡ ಹೋಗ್ಬೇಕು. ಅಲ್ಲಿ ಜನರು ಕೂಡ ಇದನ್ನ ನೋಡಿ ಆನಂದಿಸ್ಬೇಕು ಅಂತ ನಾನು ನಿಮ್ಗೆ ಕೊನೆಯದಾಗಿ ಹೇಳ್ತಾ ಇದ್ದೇನೆ. ಸೊ ಇಷ್ಟು ಹೇಳ್ತಾ ವೇದಿಕೆಯನ್ನು ಪುನಃ ಮತ್ತು ನಾನು ಅನಿಲ್ ಕುಮಾರ್ ಅವರಿಗೆ ಕೊಡ್ತಾ ಇದ್ದೇನೆ. ಅನಿಲ್ ಅವರ ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದೀರಿ. ಮ್ಯೂಟ್. ಹಾ, ಧನ್ಯವಾದಗಳು ಅಕ್ಷರೇಕರ್ ಸರ್ ಅವರೇ. ತಾವು ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಸ್ಪೀಚ್ ಅನ್ನ ಎವ್ಯಾಲ್ಯೂಯೇಟ್ ಮಾಡಿದ್ದೀರಾ. ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಸೂರಜ್ ಅವರು ಯಾವುದೇ ಒಂದು ಸ್ಪೀಚ್ ತಗೊಂಡ್ರು ಅದರಲ್ಲೊಂದು ಏನಾದ್ರೂ ಒಂದು ವೈಶಿಷ್ಟ್ಯ ಇರುತ್ತೆ. ಅದು ಆರ್ಡಿನರಿ ಆಗಿರಲ್ಲ ಸ್ಪೀಚ್. ಮತ್ತೆ ಅವರು ಇವತ್ತು ಸ್ಟಾರ್ಟ್ ಮಾಡಿದ್ದು ಬಹಳ ಬೇರೆ ತರ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅವರ ಒಂದು ವೋಕಲ್ ವೆರೈಟಿ ಬಹಳ ವಿಭಿನ್ನವಾಗಿತ್ತು. ಮತ್ತೆ ಅವರ ಒಂದು ಹಾವ ಭಾವ ಎಲ್ಲಾನು ಅತ್ಯಂತ ಸೂಕ್ತವಾಗಿತ್ತು.
ಒಂದೇ ಒಂದು ನಾನು ಹೇಳೋದನ್ನ ನೀವು ಆಗ್ಲೇ ಹೇಳಿದಿರ. ಏನು ಅಂತ ಹೇಳಿದ್ರೆ, ಈ ಸ್ಪೀಚಿನ ಒಂದು ಎಂಡಿಂಗ್ ಇನ್ನೂ ಒಂದ್ ಸ್ವಲ್ಪ ಏನಾದ್ರೂ ಒಂದು ಮೆಸೇಜ್ ಕೊಡ್ಬೋದಾಗಿತ್ತು ಅಂತ ಒಂದು ಭಾವನೆ. ಯಾಕಂದ್ರೆ ಅವರ ಗೆಳೆಯ ಇವ್ರ ಸಂತೋಷ್ ಅವರು ಮಾರ್ಕ್ಸ್ ತಗೊಳ್ಳಿಲ್ಲ, ಮತ್ತೆ ಆಮೇಲೆ ಕೆಲಸ ಬಿಟ್ಟ, ಓದೋದನ್ನೇ ಬಿಟ್ಟ, ಮತ್ತೆ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರಿ. ಬಟ್ ಅದರಿಂದ ಏನಾದ್ರೂ ಒಂದು ಮೆಸೇಜ್ ಕೊಡ್ಬೋದಾಗಿತ್ತು. ಏನಾದ್ರೂ ಇಂಪ್ಯಾಕ್ಟ್ ಆಗಿದ್ದು, ಅಥವಾ ನಿಮ್ಮ ಜೀವನದ ಮೇಲೆ ಅದೇನ್ ಇಂಪ್ಯಾಕ್ಟ್ ಆಯ್ತು ಅನ್ನೋದು ಏನಾದ್ರೂ ಒಂದು ಮೆಸೇಜ್ ಇರ್ಬೋದಿತ್ತು ಅನ್ನೋದ್ ಬಿಟ್ರೆ ಮಿಕ್ಕಿದೆಲ್ಲ ಒಂದು ಆಯಾಮದಲ್ಲೂ ಸ್ಪೀಚ್ ಅತ್ಯುತ್ತಮವಾಗಿತ್ತು ಅಂತ ಹೇಳ್ತಾ, ಸ್ಪೀಚ್ ಕೊಟ್ಟಂತ ಸೂರಜ್ ಅವ್ರಿಗೂ ಮತ್ತೆ ಸ್ಪೀಚ್ ಅವಲ್ಯೂಷನ್ ಮಾಡಿದಂತ ಅಚ್ರೇಕರ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ನೆಕ್ಸ್ಟ್ ವಿಭಾಗಕ್ಕೆ ಬರ್ಬೇಕಾದ್ರೆ ನಾನು ಇವತ್ತಿನ ಟೈಮರ್ ಆದ ರಾಘವೇಂದ್ರ ಸರ್ ಅವರ ಟೈಮರ್ ರಿಪೋರ್ಟ್ ಬಗ್ಗೆ ಅವರು ಮಾಹಿತಿ ಕೊಡ್ಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಇವತ್ತಿನ ಭಾಷಣಗಳಲ್ಲಿ ಪ್ರತಿಯೊಬ್ಬರು ನಿಗದಿತ ಸಮಯದ ಒಳಗಡೆನೆ ಮುಗಿಸಿದ್ರಿ. ಯಾರು ತುಂಬಾ ಹೆಚ್ಚಾಗಿ ಮಾತಾಡ್ಲಿಲ್ಲ. ಅಷ್ಟ್ ಬಿಟ್ರೆ ಒಂದೇ ಒಂದು ಅಬ್ಸರ್ವೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಕಾವ್ಯ ಅವರು ನೀವು ಇನ್ನೊಂದು 10 ಸೆಕೆಂಡ್ 20 ಸೆಕೆಂಡ್ ಸ್ಟ್ರೆಚ್ ಮಾಡಿ, ಅಂದ್ರೆ ಆಶು ಭಾಷಣ ವಿಭಾಗದಲ್ಲಿ 1 ನಿಮಿಷಕ್ಕಿಂತ ಹೆಚ್ಚು ಮಾತಾಡಿದ್ರೆ ಅದು ಉತ್ತಮ ಅಂತ ಹೇಳಿ ಫೀಡ್ಬ್ಯಾಕ್ ಕೊಡ್ತೀನಿ. ಅಷ್ಟ್ ಬಿಟ್ರೆ ಇನ್ ಮಿಕ್ಕಿದವ್ರೆಲ್ಲರೂ ನಿಗದಿತ ಸಮಯದಲ್ಲೇ ಮಾಡಿದ್ರು. ಇದೊಂಥರ 100% ಪರ್ಫೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಜನಗಳಿಗೆ ಆಗ್ಲೇ ಮಾಸ್ಟರ್ಸ್ ಆಗ್ಬಿಟ್ಟಿದ್ದಾರೆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಅಷ್ಟು ಹೇಳ್ತಾ ನನ್ನ ಸಮಯ ಪಾಲಕನ ವರದಿಯನ್ನ ಸಬ್ಮಿಟ್ ಮಾಡ್ಬಿಟ್ಟು ನಮ್ಮ ಅನಿಲ್ ಕುಮಾರ್ ಅವರಿಗೆ ಮತ್ತೆ ವೇದಿಕೆಯನ್ನು ಮರಳಿ ಕೊಡ್ತೇನೆ. ಧನ್ಯವಾದಗಳು ರಾಘವೇಂದ್ರ ಅವರೇ. ನಾವು ಎಲ್ಲ ವಿವರ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳು. ಇನ್ನು ನಾನು ಜನರಲ್ ಎವ್ಯಾಲ್ಯೂಯೇಷನ್ಗೆ ಬರ್ಬೇಕಾದ್ರೆ, ಇವತ್ತಿನ ಸ್ಪೀಚು ಒಂದು 6 ನಿಮಿಷ ಏನೋ ಡಿಲೇ ಆಗಿ ಸ್ಟಾರ್ಟ್ ಆಯ್ತು. ಮೇ ಬಿ ತಾಂತ್ರಿಕ ದೋಷದಿಂದನೋ ಅಥವಾ ಬೇರೆ ಕಾರಣದಿಂದನೋ. ಆದ್ರಿಂದ ನಾವು ಇನ್ನು ಮುಂದೆ ನಾವು ಅಟ್ಲೀಸ್ಟ್ ಒಂದು 10 ನಿಮಿಷ ಅಥವಾ 5 ನಿಮಿಷ ಬೇಗ ಜಾಯಿನ್ ಆದ್ರೆ ಎಲ್ಲರೂ ಬಹಳ ಸೂಕ್ತವಾಗಿ ಒಂದು ಮೀಟಿಂಗ್ ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ನಂದು ಒಂದು ಅನಿಸಿಕೆ. ಅದೊಂದು. ಮತ್ತೆ ಇವತ್ತಿನ ಸಾರ್ಜೆಂಟ್ ಆಫ್ ಆರ್ಮ್ಸ್ ಆಗಿ ನಮ್ಮ ಸೂರಜ್ ಅವರು ನಿರ್ವಹಿಸಿದ್ರು. ಏನೋ ಸಡನ್ ಆಗಿ ಅವ್ರ ವಾಯ್ಸ್ ಕೇಳ್ತಾ ಸಡನ್ ಆಗಿ ಅವ್ರ ಏನಾದ್ರು ರಾಜ್ಕುಮಾರ್ ಟೇಪ್ರಿಗೆ ಇದಾಕ್ಬಿಟ್ಟಿದಾರ ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ಅವ್ರು ಸಡನ್ ಆಗಿ ರಾಜ್ಕುಮಾರ್ ಅವ್ರು ಮಿಮಿಕ್ರಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮತ್ತೆ ಒಂಥರ ವಿಭಿನ್ನವಾಗಿ ಅವರ ಒಂದು ಚಟುವಟಿಕೆಗಳನ್ನ ಒಂದು ವಿಭಿನ್ನ ಶೈಲಿಯಲ್ಲಿ ರಾಜ್ಕುಮಾರ್ ಅವರೇ ಈಗ ಅಲ್ಲಿಂದ ಮೇಲಿಂದ ಬಂದು ಅವರು ಈ ಸ್ಪೀಚ್ ಅಲ್ಲಿ ಭಾಗವಹಿಸಿ ಅವರೇ ಸಾರ್ಜೆಂಟ್ ಆಫ್ ಆರ್ಮ್ಸ್ ಆಗಿ ಹೇಗ್ ಮಾಡ್ಬೋದು ಅನ್ನೋದೊಂದು ಪರಿಕಲ್ಪನೆಯಲ್ಲಿ ಅವರು ಎಲ್ಲಾ ಒಂದು ನಿಯಮಗಳು ಮತ್ತೆ ಎಲ್ಲವನ್ನು ಆಯಾಮದಲ್ಲಿ ವಿವರಿಸಿದ್ರು. ಅದು ಅತ್ಯಂತ ಬಹಳ ಚೆನ್ನಾಗಿತ್ತು ಸರ್. ಅದಕ್ಕೆ ತಮಗೆ ಧನ್ಯವಾದಗಳು. ಅದಾದ್ಮೇಲೆ ನಮ್ಮ ಅಚ್ರೇಕರ್ ಸರ್ ಅವರನ್ನು ಬಹಳ ಉತ್ತಮವಾಗಿ ಅವರು ಇವತ್ತಿನ ಟಾಪಿಕ್ ಬಗ್ಗೆ ಮತ್ತೆ ಇವತ್ತಿನ ಒಂದು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅವ್ರೇನಂತ ಹೇಳಿದ್ರೆ, ಅಚ್ರೇಕರ್ ಸರ್ 2-3 ಉದಾಹರಣೆಗಳು ಬಹಳ ಚೆನ್ನಾಗಿ ಕೊಟ್ರು ಅವರು. ದೇವರಿಗೆ ಯಾಕಂದ್ರೆ ನಾವು ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ಬಹಳ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನಮ್ಗೆ ಇದೆ, ಬೇರೆಯವ್ರಿಗೆ ಯಾರು ಪ್ರಾಬ್ಲಮ್, ಎಲ್ಲರೂ ಚೆನ್ನಾಗಿದ್ದಾರೆ, ನಮ್ಗೆ ಪ್ರಾಬ್ಲಮ್ ಇದೆ ಅನ್ನೋ ಒಂದು ಭಾವನೆಯಲ್ಲಿ ಇರ್ತೀವಿ. ಆದ್ರೆ ನಮ್ಗಿಂತ ಸ್ವಲ್ಪ ಪ್ರಾಬ್ಲಮ್ ಇರೋರ್ನ ನೋಡಿದ ತಕ್ಷಣ ನಮ್ದು ಏನೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಆ ಒಂದು ಬಹಳ ಚೆನ್ನಾಗಿ ಅವರು ಒಂದು ದೊಡ್ಡ ಕಥೆನೇ ಹೇಳಿದ್ರು. ಒಂದು ಆಫೀಸರ್ ಯಾವ ತರ ಥಿಂಕ್ ಮಾಡ್ತಾ ಇರ್ತಾನೆ, ಒಂದು ಬೆಗ್ಗರ್ ನ ನೋಡಿದ ತಕ್ಷಣ ಅವನ್ ಥಿಂಕಿಂಗ್ ಬೇರೆ ಆಗ್ಬಿಡುತ್ತೆ. ಯಾಕಂದ್ರೆ ಅವನಿಗಿಂತ ನಾನು ಚೆನ್ನಾಗಿದ್ದೀನಿ ಅನ್ಸುತ್ತೆ. ಆಮೇಲೆ ಬೆಗ್ಗರ್ ಮತ್ತೆ ಇನ್ನೊಬ್ಬ ಅಂಗವಿಕಲರು ಯಾರಾದ್ರೂ ನೋಡಿದ್ರೆ ಅವ್ನ ಬೆಗ್ಗರ್ಗೆ ನಾನೇ ಚೆನ್ನಾಗಿದ್ದೀನಿ ಅಂತ ಅನ್ಸುತ್ತೆ. ಮತ್ತೆ ಅವನು ಅದಲ್ದಿರ ಒಬ್ಬ ಆಂಬ್ಯುಲೆನ್ಸ್ ಅಲ್ಲಿ ಹೋಗೋಂಗಿಂತ ನಾನೇ ಬೆಟ್ರು ಅಂತ ಅನ್ಕೊಂತಾನೆ ಅಂಗವಿಕಲ. ಮತ್ತೆ ಆತರ ಒಂದೊಂದು ಸಿಚುವೇಶನ್ ಅಲ್ಲೂ ನಾವು ನಮ್ಮ ಮನಸ್ಸು ಯಾವ ತರ ಅನ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ. ಯಾಕಂದ್ರೆ ಯಾವ್ದನ್ನು ನಾವು ಬದಲ್ಸಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಇರೋ ಸಿಚುವೇಶನ್ ಆಗ್ಲಿ, ನಮ್ಮ ಒಂದು ಎಲ್ಲಾ ಸಿಚುವೇಶನ್ ಬೇರೆ ಬೇರೆ ತರ ಇರುತ್ತೆ. ಆದ್ರಿಂದ ನಮ್ಮ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದ್ಬಿಟ್ಟ ಅಂದ್ರೆ ನಮ್ಮ ಆ ಸಿಚುವೇಶನ್ ಅಲ್ಲೇನೆ ಬೇರೆ ರೀತಿ ನಾವು
ಸಾಗಿಸ್ಬೋದು, ಜೀವನ ಸಂತೋಷದಿಂದ ಸಾಗಿಸ್ಬೋದು ಅಂತ ಬಹಳ ಒಳ್ಳೆ ಮೆಸೇಜ್ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಮೋಹನ್ ಮೂರ್ತಿ ಅವರು ಟೀಮ್ ಮೋಡಿಯಾಗಿ ತಗೊಂಡಿದ್ದಾರೆ. ಅವರಂತೂ ಇವತ್ತು ಮೋಸ್ಟ್ಲಿ ಅವರು ಲಾಯರ್ ಓದಿದ್ದಾರೆ ಅನ್ಸುತ್ತೆ, LLB ಮಾಡಿದ್ದಾರೆ ಅನ್ಸುತ್ತೆ. ಸೊ ಅವರು ಒಂದು ಮಿನಿ ಕ್ಲಾಸೇ ತಗೊಂಡ್ಬಿಟ್ರು ಅನ್ಸುತ್ತೆ ಇವತ್ತು ಎಲ್ಲ ಆರ್ಟಿಕಲ್ ಬಗ್ಗೆ. ನಾನು ಮೊದ್ಲು ಬರ್ಕೊಳಕ್ ಸ್ಟಾರ್ಟ್ ಮಾಡಿದೆ, ನೋಡಿದ್ರೆ ಅದು ಒಂದ್ ದೊಡ್ಡ ಸಂಪುಟನೇ ಆಗಂಗಿದೆ. ಅಷ್ಟೊಂದು ವಿವರಣೆ ಕೊಟ್ರು. ನಮ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ಕೈ ಬಿಟ್ಟೆ. ಅಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಅವರು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಬಹಳ ಚೆನ್ನಾಗಿ ಒಂದೊಂದಕ್ಕೂ ಅವರು ಉದಾಹರಣೆ ಕೊಟ್ಟು ಬಹಳ ಇದಾಗಿ ನೆರವೇರಿಸ್ಕೊಟ್ರು. ನಿಮಗೆ ಧನ್ಯವಾದಗಳು. ಮತ್ತೆ ಸೂರಜ್ ಅವ್ರ ಭಾಷಣ ಬಗ್ಗೆ ಆಗ್ಲೇ ನಾವು ಮಾತಾಡಿದ್ವಿ. ಅದಲ್ದಿರ ನಮ್ಮ ಟೇಬಲ್ ಟಾಕ್ ಸೆಷನ್ ರಾಘವೇಂದ್ರ ಅವರು ಅತ್ಯುತ್ತಮವಾಗಿ ನೆರವೇರಿಸ್ಕೊಟ್ರು. ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ, ಮೋಹನ್ ಅವ್ರು ಹೇಳಿದ ತರ ಇದು ಒಂದು ಸಡನ್ ಆಗಿ ಅವ್ರಿಗೆ ಈ ಪಾತ್ರ ಬಂದಿದೆ. ಆದ್ರೆ ಅವರು ಅದನ್ನ ಎಲ್ಲೂ ಅವ್ರಿಗೆ ಅದು ನಮ್ಗೆ ಗೊತ್ತಾಗ್ಲೇ ಇಲ್ಲ ಅವ್ರಿಗೆ ಸಡನ್ ಆಗಿ ಬಂದಿದೆ ಅಂತ. ಅವರು ಸರಳವಾಗಿ ಒಂಥರ ನಾರ್ಮಲ್ ಆಗಿ ಅದನ್ನ ನೆರವೇರಿಸ್ಕೊಟ್ರು. ಮತ್ತೆ ಒಂದೊಂದು ಟಾಪಿಕ್ ಒಂಥರ ವಿಭಿನ್ನವಾಗಿ ನಮ್ಗೆ ಯೋಚನೆ ಮಾಡೋ ಅಂತ ಒಂದು ಟಾಪಿಕ್ ಆಗಿತ್ತು. ಅಷ್ಟು ಸುಲಭವಾಗಿ ಅದು ಆನ್ಸರ್ ಮಾಡಕ್ಕಾಗಲ್ಲ. ಬಹಳ ಒಂಥರ ವೈಶಿಷ್ಟ್ಯ ಪೂರ್ಣವಾಗಿತ್ತು ಅವ್ರ ಒಂದು ಟಾಪಿಕ್. ಬಹಳ ಚೆನ್ನಾಗಿ ನಡೆಸ್ಕೊಟ್ರಿ ರಾಘವೇಂದ್ರ, ನಿಮ್ಗೆ ಧನ್ಯವಾದಗಳು. ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಇವತ್ತಿನ ಒಂದು ಸಭೆ ಬಹಳ ಅದರ ಒಂದು ಗುಣಮಟ್ಟ ಬಹಳ ಅತ್ಯುತ್ತಮವಾಗಿತ್ತು ಅಂತ ನನ್ನ ಭಾವನೆ. ಮತ್ತೆ ಬಹಳ ಈ ಸಭೆಯಿಂದ ನಾವು ಬಹಳ ನೀತಿಗಳು ಮತ್ತೆ ಬಹಳ ವಿಷಯಗಳನ್ನ ತಿಳ್ಕೊಂಡ್ವಿ. ಇಷ್ಟ ಹೇಳ್ತಾ ನನ್ನ ಜನರಲ್ ಎವ್ಯಾಲ್ಯೂಯೇಷನ್ ಇಲ್ಲಿಗೆ ಮುಗಿಸ್ತಾ ನಾನು ವೇದಿಕೆಯನ್ನು ನಮ್ಮ ಟೀಮ್ ಮೋಡಿಯಾದ ಮೋಹನ್ ಕುಮಾರ್ ಅವರಿಗೆ ಹಸ್ತಾಂತರಿಸ್ತೇನೆ. ಧನ್ಯವಾದ ಅನಿಲ್ ಅವರೇ. ಬಹಳ ಸಂಕ್ಷಿಪ್ತವಾಗಿ ಇದ್ರೂ ಕೂಡ ಒಂದು ಸಮರ್ಥ ರೀತಿಲಿ ನೀವು ಏನಂತಂದ್ರೆ ಸಮಗ್ರ ಮೌಲ್ಯಮಾಪನ ಮಾಡಿದಿರಿ. ನಿಮ್ಗೆ ಧನ್ಯವಾದ. ಈಗ ಸಭೆಯ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ನಾನು ಅವಾಗ್ಲೇ ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ, ಇಷ್ಟೆಲ್ಲ ಹಕ್ಕುಗಳಿದೆ ಅಂತ. ಈಗ ಹಕ್ಕುಗಳೇನೋ ಇದೆ, ಹಕ್ಕುಗಳು ಉಲ್ಲಂಘನೆ ಆದ್ರೆ ಏನ್ ಮಾಡ್ಬೇಕು? ಅದಕ್ಕೇನಾದ್ರು ಒಂದು ಪರಿಹಾರ ಇರ್ಬೇಕಲ್ಲ. ಸೊ ಅದು ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ಅದಕ್ಕೆ ಏನಂತಂದ್ರೆ ಸಾಂವಿಧಾನಿಕ ಪರಿಹಾರ ಹಕ್ಕು ಅಂತ ಕರೀತಾರೆ. ಸಂವಿಧಾನಾತ್ಮಕ ಪರಿಹಾರ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ. ಇವು ಏನಂತಂದ್ರೆ ಆರ್ಟಿಕಲ್ 32ರಿಂದ 35ರಲ್ಲಿ ಇದೆ. ಅಂಬೇಡ್ಕರ್ ಅವರು ಈ ಆರ್ಟಿಕಲ್ಗಳನ್ನ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸೊ ಇದು ನಮ್ಮ ಹಕ್ಕುಗಳ ಉಲ್ಲಂಘನೆ ಆದಾಗ ಅವನ್ನ ಯಾವ ರೀತಿ ಪುನರ್ ಸ್ಥಾಪಿಸ್ಬೋದು ಅಥವಾ ನಮ್ಮ ಹಕ್ಕುಗಳನ್ನ ಯಾವ ರೀತಿ ರಕ್ಷಣೆ ಮಾಡ್ಬೋದು ಅನ್ನೋದಕ್ಕೆ ಏನಂತಂದ್ರೆ ಇರುವಂತ ಒಂದು ಮೂಲಭೂತ ಹಕ್ಕು. ಇದು ಕೂಡ ಒಂದು ಮೂಲಭೂತ ಹಕ್ಕು. ಇದಿಷ್ಟು ನಮ್ಮ ಸಂವಿಧಾನದಲ್ಲಿ ಇರುವಂತಹ ಒಂದು ನಮಗೆ ಒಂದು ಗ್ಯಾರಂಟಿ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳು. ಈ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಬಗ್ಗೆ ಅದೇ ಒಂದು TMOD ಥೀಮ್ ಆಗತ್ತೆ. ಅದನ್ನ ಮುಂದೊಂದ್ ದಿವಸ ಏನಂತಂದ್ರೆ ಅದನ್ನೇ ಒಂದು TMOD ಥೀಮ್ ಆಗಿ ಮಾಡ್ತೀನಿ. ಯಾರು ಎದುರ್ಕೋಬೇಡಿ, ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಈಗ ಸಭೆನ ಮುಗಿಸೋದಕ್ಕೆ ನಾನು ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಅಚ್ರೇಕರ್ ಸರ್ ಕೊಡ್ತೀನಿ. ಅಚ್ರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಇವತ್ತಿನ ಈ ಒಂದು ಸಭೆಯಲ್ಲಿ ಸಾಕಷ್ಟು ಕಲಿಯುವ ವಿಷಯ ಇತ್ತು. ಅದರಲ್ಲೂ ಮೋಹನ್ ಮೂರ್ತಿ ಅವರು ಹೇಳಿದಂತ ಎಷ್ಟೋ ಕೆಲವು ವಿಷಯಗಳು ನಮ್ಗೆ ಅಷ್ಟು ಆಳವಾಗಿ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಇವತ್ತು ಆ ಒಂದು ಸಂಕ್ಷಿಪ್ತ ಸಮಯದಲ್ಲಿ ಕೂಡ ಕೊಟ್ರು ಅವರು. ಸೊ ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಈ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಎಲ್ರು ಅದನ್ನ ನೆರವೇರಿಸಿಕೊಟ್ರು. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಒಂದು ಸಭೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಧನ್ಯವಾದಗಳು. ಸಾರಿ, ಕಾವ್ಯ ಅವರು ಲಾಸ್ಟ್ ಮೀಟಿಂಗ್ ನಲ್ಲಿ ತಾವಿದ್ರಿ. ಈ ಕೂಡ ತಾವು ತಮ್ಮ ಒಂದು ಅನಿಸಿಕೆಗಳನ್ನ ಹೇಳ್ಬೇಕು. ಅಷ್ಟೇ ಅಲ್ಲದೆ ಜೊತೆಗೆ ತಾವು ಯಾವಾಗ ನಮ್ಮ ಸಕ್ರಿಯ ಸದಸ್ಯರಾಗ್ತೀರಿ ಅನ್ನೋದನ್ನು ಕೂಡ ತಾವು ತಿಳಿಸಿ ಹೇಳಬೇಕು. ಥ್ಯಾಂಕ್ ಯು.
ಇವತ್ತಿನ ಎಲ್ಲಾ ಟಾಪಿಕ್ಸ್ ಬಹಳ ಚೆನ್ನಾಗಿದ್ವು ಅಂತ ನಾನು ಹೇಳ್ತೀನಿ. ಸ್ಪೆಷಲಿ ಮೋಹನ್ ಸರ್ ಅವರು ಸಂವಿಧಾನ ಹಕ್ಕುಗಳ ಬಗ್ಗೆ ಬಹಳಷ್ಟು ಹೇಳಿದ್ರು. ಒಂದ್ ಟೈಮ್ನಾಗ ನಾವೆಲ್ಲ ಓದಿ ಬಿಟ್ಟಿದ್ದನ್ನ ಮತ್ತೆ ನಮಗೆಲ್ಲ ಮರಕಳಿಸಿ ನೆನಪು ಮಾಡಿದ್ರು ಅಂತ ನಾನು ಹೇಳ್ತೀನಿ ಅವರಿಗೆ. ಆಮೇಲೆ ಅಚ್ಲೇಕರ್ ಸರ್ ಅವರು ಹೇಳಿದ್ರು, ನಮ್ಮ ಕಾಲು ಎಷ್ಟು ಇರುತ್ತೆ ಅಷ್ಟು ಹಾಸಿಗೆ ಚಾಚಬೇಕು ಅನ್ನೋ ಒಂದು ಅರ್ಥದಲ್ಲಿ ನಮಗ್ ಒಂದು ಸಂದೇಶವನ್ನು ನೀವು ಕೊಟ್ರಿ. ಆಮೇಲೆ ರಾಘವೇಂದ್ರ ಸರ್ ಅವರು ಸುತ ಎಂತ ತುಂಬಾ ಚೆನ್ನಾಗಿರೋ ಟೇಬಲ್ ಟಾಪಿಕ್ಸ್ ಅನ್ನ ತಂದಿದ್ರು. ಮುಂದಿನ ಸರ್ತಿ ಒಂದ್ ಸ್ವಲ್ಪ ನಾನು ಜಾಸ್ತಿ ಮಾತಾಡೋಕ್ ನಿಮ್ಮೆಲ್ಲರ ತರ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಇದು ಕಾಯಂ ಸದಸ್ಯರಾಗುವವ್ರ ಬಗ್ಗೆ ನಾನು ನನ್ನ ಹಸ್ಬೆಂಡ್ ಇಬ್ರು ಡಿಸ್ಕಷನ್ ನಡೆಸ್ತಿದೀವಿ. ಇನ್ನೊಂದೆರಡು ಸೆಷನ್ಸ್ ನಾನು ಮಾಡ್ಕೊಂಡು ನಾನು ಪ್ರೊಸೆಸ್ ನಲ್ಲಿ ಇದೆ ಸರ್ ಅನ್ನ ಹೇಳ್ತೀನಿ, ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಆಯ್ತು, ಧನ್ಯವಾದಗಳು ಕಾವ್ಯ ಅವರೇ. ಆದಷ್ಟು ಬೇಗ ಬನ್ನಿ. ಪ್ರತಿಯೊಂದು ಸಭೆಯಲ್ಲಿ ಕೂಡ ತಾವು ಸಾಕಷ್ಟು ಕಲಿಯುತ್ತೀರಿ, ಏನು ತೊಂದರೆನೇ ಇಲ್ಲ. ಅದನ್ನ ಮಾತ್ರ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ಈ ಒಂದು ಸಭೆಗೆ ಮಂಗಳವನ್ನ ಹಾಡೋಣ ಅಂತ ಹೇಳ್ತಾ ಈ ಸಭೆಯನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ರೆ ಅದೊಂದು ಮೀಟಿಂಗ್ ಒಂದು ಮೀಟಿಂಗ್ ಟೈಮಿಂಗ್ ಏನಾದ್ರು ಒಂದು ಕನ್ಕ್ಲೂಷನ್ ಬಂದ್ಬಿಟ್ರೆ ಒಂದ್ 2 ನಿಮಿಷದಲ್ಲಿ 3:30 ಮಾಡ್ಬಿಡೋಣವಾ? 3:30ಗೆ 3 o'clock ಇಟ್ಕೊಳ್ಳುವ ಟೈಮಿಂಗ್. ಹೌದು, ಸ್ವಲ್ಪ 3 ಗಂಟೆ ನನಗೆ ತುಂಬಾ ಸ್ವಲ್ಪ ಗಡಿಬಿಡಿ ಆಗುತ್ತೆ. 3:30 to 5 ತನಕ ನಡೆಯುತ್ತೆ ಅನ್ಸುತ್ತೆ. ಎಲ್ರಿಗೂ ಒಪ್ಕೆನಾ? ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಮೂವ್ ಮಾಡ್ಬಿಡೋಣ ಹೇಳಿ. ಅದಕ್ಕೂ 3:30 to 5 ಮಾಡ್ಬೋದು. ನನಗೇನಂದ್ರೆ ಸಾಯಂಕಾಲ ಇನ್ನು ಲೇಟ್ ಆದ್ರೆ ರವಿ ಸರ್ ಅಲ್ಲ, ಉಮಾನಾಥ್ ಸರ್ಗೆ ಓಕೆನಾ ಅಂತ. ಯಾಕಂದ್ರೆ ಅವರು ಇನ್ನೊಂದ್ ಕ್ಲಬ್ಗೆ ಹೋಗೋ ಅವರು ಇದು ಮುಗಿಸ್ಕೊಂಡು ಇನ್ನೊಂದ್ ಕ್ಲಬ್ಗೆ ಏನೋ ಹೋಗ್ತಾರೆ ಅನ್ಸುತ್ತೆ ಯೂಶಲಿ. ಅವ್ರೇನೋ ಹೇಳಿದ್ರ ನಿಮ್ಗೆ ಏನಾದ್ರು ಅಂತ? ಅವ್ರೊಬ್ಬರನ್ನ ಕೇಳೋಣ. ಮಿಕ್ಕಿದವರೆಲ್ಲ 3:30 ಅಥವಾ 3:15 ಅವರೊಬ್ಬರನ್ನ ಕೇಳ್ಬಿಟ್ಟು ಅವ್ರ ಅಭಿಪ್ರಾಯ ಕೇಳ್ಬಿಟ್ಟು 3:30ಗೆ ಸಾಧ್ಯವಾದಷ್ಟು ಮೂವ್ ಮಾಡೋಣ. ನಿಮ್ದೆಲ್ಲ ಏನೋ ಅಭ್ಯಂತರ ಇಲ್ಲ ಅಂದ್ರೆ 3:30 ಏನ್ ತೊಂದ್ರೆ ಇಲ್ಲ. ಅದಕ್ಕಿಂತ ಲೇಟ್ ಆದ್ರೆ ಏನಾಗುತ್ತೆ ಅಂದ್ರೆ ಶನಿವಾರ ಅಲ್ವಾ, ಸಾಯಂಕಾಲ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು, ಇನ್ನೇನೋ ಮಾಡ್ಬೇಕು. ಹಾಗಾಗಿ 5 ಗಂಟೆಗಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಸೂರ್ಯ ಮುಳುಗಕ್ಕಿಂತ ಮುಂಚೆ ಆದ್ರೂ ಎಲ್ಲಾದ್ರೂ ಹೋಗುದು ಅಂತ. ಆಯ್ತು 3:15ಗೆ ಅವ್ರೊಬ್ರು ಅಭಿಪ್ರಾಯ ಕೇಳ್ಬಿಟ್ಟು, ಉಮಾನಾಥ್ ಸರ್ ಅಭಿಪ್ರಾಯ ಕೇಳ್ಬಿಟ್ಟು 3:30ಗೆ ನಾವು ಮೋಸ್ಟ್ಲಿ ಶಿಫ್ಟ್ ಮಾಡೋಣ ಸರ್, ತೊಂದರೆ ಇಲ್ಲ. ಸರಿ ಸರಿ, ಓಕೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ. ಸಿಗೋಣ. ಬಾಯ್ ಬಾಯ್.